ಹಲ್ಲೆಲೂಯ ಹಲ್ಲೆಲೂಯ. ಓ ಯೇಸುವೇ ಸ್ತೋತ್ರ, ರಾಜಾಧಿರಾಜನೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ನಮ್ಮ ತಂದೆಯಾದವನೇ ನಿಮಗೆ ಸ್ತೋತ್ರ. ಹಲ್ಲೆಲೂಯ. ನಮ್ಮನ್ನು ನಿನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡಿರುವ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ. ಸಮಸ್ತ ಸ್ತುತಿ ಘನಮಾನ ಮಹಿಮೆಗಳಿಗೆ ಯೋಗ್ಯನಾಗಿರುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ ಹಲ್ಲೆಲೂಯ. ಓಡಿರಾ ಬಲ ಬಾಬಾ ಶಥೋರಿಡಿರಳ ಬಖುರ ಬಾ ಶಥೋರಿಡಿರಳ ಬಾ ಓರಿ ಬಾಲಿ ಖಾರ ಬಾ ಥೋರಿ ಶಥೋರಿಡಿರಳ ಬಾ ಓಡಿರಾ ಬಲ ಬಾಬಾ ರಿ ಖಥೋರ ಬಾ ಸುಥೋರಿಡಿರಳ ಬಖುರ ಬಾ. ಉನ್ನತನೇ ಉನ್ನತನೇ ಉನ್ನತನೇ. ಹಲ್ಲೆಲೂಯ. ಓ ರಾಜಾದಿರಾಜನೇ, ದೇವಾದಿ ದೇವರೇ, ಪ್ರಭುಗಳ ಪ್ರಭುವೇ. ಹಲ್ಲೆಲೂಯ 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 ಹಲ್ಲೆಲೂಯ. ಓಡಿರಾ ಬಖುಡ ರಡಲ ಬಖುಡೆ ರಡಲಡಲ ಬಖುರ ಬಾ ಶಥೋರಿಡಿ ರಡಲ ಬಾ ಓಡಿರಾ ಬಲ ಬಾಬಾ ರಿ ಖಥೋರಿಡಿ ರಡಲ ಬಖುರ ಬಾ ಶಥೋರಿಡಿ ರಡಲ ಬಾ ಓಡಿರಾ ಬಲ ಬಾಬಾ ರಿ ಖಥೋರಿಡಿ ರಡಲ ಬಖುರ ರಡಲ ಬಾ ಓಡಿರಾ ಬಲ ಬಾಬಾ ರಿ ಖಥೋರಿಡಿ ರಡಲ ಬಖುರ ಬಾ ಶಥೋರಿಡಿ ರಡಲ ಬಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ 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 ಹಲ್ಲೆಲೂಯ. ಉನ್ನತನೇ ಹಲ್ಲೆಲೂಯ, ರಾಜಾದಿರಾಜನೇ ಹಲ್ಲೆಲೂಯ. ಓ ಉನ್ನತ ಪ್ರಭುವೇ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಕರ್ತನೇ, ನಿನ್ನ ಮಹಿಮೆಗೆ ತಕ್ಕ ಹಾಗೆ ನಾವು ಹಾಡುವಂತೆ ಸಹಾಯ ಮಾಡಯ್ಯ. ನಿನ್ನ ಮಹಿಮೆಗೆ ತಕ್ಕ ಹಾಗೆ ನಾವು ನಿನ್ನ ಸ್ತುತಿಸುವಂತೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯ ಲಾರ್ಡ್, ಹಲ್ಲೆಲೂಯ. ಕರ್ತನೇ, ದಿನ ಸ್ವಾಮಿ ನಿನ್ನ ಮಕ್ಕಳಾಗಿ ನಾವು ಸೇರಿ ಬಂದಿರುವಾಗ ಎಲ್ಲಿಬ್ಬರು ಮೂವರು ನನ್ನ ಹೆಸರಲ್ಲಿ ಸೇರಿ ಬರ್ತಿರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತ ವಾಗ್ದಾನ ಮಾಡಿದ ಪ್ರಭುವೇ ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ಆರಾಧನೆಯಲ್ಲಿ ಕರ್ತನೇ ವಾಕ್ಯದಲ್ಲಿ ನೀನೇ ನಮ್ಮ ನಡೆಸಿಕೊಡು. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಅಲ್ಲಿ ಹಾಡುವ ಕೊಂಡಾಡುವ ಸರ್ವಶಕ್ತನ ಭಜಿಸುವ ಅಂತ ಹಾಡಬೇಕು. ಹಾಡುವ ಕೊಂಡಾಡುವ ಸರ್ವಶಕ್ತನ ಭಜಿಸುವ, ಹಾಡುವ ಕೊಂಡಾಡುವ ರಾಜಾಧಿರಾಜನ ಸ್ತುತಿಸುವ, ಹಾಡುವ ಕೊಂಡಾಡುವ ಸರ್ವಶಕ್ತನ ಭಜಿಸುವ, ಹಾಡುವ ಕೊಂಡಾಡುವ ರಾಜಾಧಿರಾಜನ ಸ್ತುತಿಸುವ, ಚಂದದ ಕ್ಷೇಮದಿ ವೇಳೆಯು ಸಂಧಿಸುವಂತೆ ಮಾಡಿದ ಸುಂದರ ಯೇಸುವಿನ ನಾಮವ ಕುಂದದ ಕೀರ್ತಿಸಿ ಹಾಡುವ, ಚಂದದ ಕ್ಷೇಮದಿ ಎಂದಿನ ವೇಳೆ ಸಂಧಿಸುವಂತೆ ಮಾಡಿದ ಸುಂದರ ಯೇಸುವಿ ನಾಮವ ಕುಂದ ಕೀರ್ತಿಸಿ ಹಾಡುವ, ಹಾಡುವ ಕೊಂಡಾಡುವ ಸರ್ವಶಕ್ತನ ಭಜಿಸುವ, ಹಾಡುವ ಕೊಂಡಾಡುವ ರಾಜಾಧಿರಾಜನ ಸ್ತುತಿಸುವ, ಲೋಕದ ಕಷ್ಟದಿ ಬಿಡಿಸಿದ ನಮನ್ ನವವಸರದೋಲ್ ಸೇರಿಸಿದ, ಸುವರವ ಕೊಡುವ ವಿಮೋಚಕನನ್ನು ತನು ಮನ್ನದನ್ನದಿಂದ ಸೇವಿಸುವ, ಲೋಕದ ಕಷ್ಟದಿ ಬಿಡಿಸಿದ ಮನು ನವವಸರದೋಲ್ ಸೇರಿಸಿದ, ಸುವರವ ಕೊಡುವ ವಿಮೋಚಕನನ್ನು ತನು ದನದಿಂದ ಸೇವಿಸುವ, ಹಾಡುವ ಕೊಂಡಾಡುವ ಸರ್ವಶಕ್ತನ ಭಜಿಸುವ, ಹಾಡುವ ಕೊಂಡಾಡುವ ರಾಜಾಧಿರಾಜನ ಸ್ತುತಿಸುವ, ಹಾಡುವ
ಹಾಡುವ ಕೊಂಡಾಡುವ ಸರ್ವಶಕ್ತನ ಭಜಿಸುವ ಹಾಡುವ ಕೊಂಡಾಡುವ ರಾಜಾಧಿರಾಜನ ಸ್ತುತಿಸುವ ನೂತನ ದಿನದ ಆತ್ಮನ ಬಲ್ಲದಿ ಶೋಧನೆಯೆಲ್ಲವ ಎದುರಿಸಲು ಬಳ್ಳಿಯಲ್ಲಿ ಇರುವ ವೀರ ಯೆಹೋವ ಸಮರ ವೀರನು ಕಾಯುವನು ನೂತನ ದಿನದೊಳಾತ್ಮನ ಬಲ್ಲದಿ ಶೋಧನೆಯೆಲ್ಲವ ಎದುರಿಸಲು ಬಳ್ಳಿಯಲ್ಲಿ ಇರುವ ವೀರ ಯೆಹೋವ ಸಮರ ವೀರನು ಕಾಯುವನು ಹಾಡುವ ಕೊಂಡಾಡುವ ಸರ್ವಶಕ್ತನ ಭಜಿಸುವ ಹಾಡುವ ಕೊಂಡಾಡುವ ರಾಜಾಧಿರಾಜನ ಸ್ತುತಿಸುವ ಹಾಡುವ ಕೊಂಡಾಡುವ ನ ಭಜಿಸುವ ಹಾಡುವ ಕೊಂಡಾಡುವ ರಾಜಾಧಿರಾಜನ ಸ್ತುತಿಸುವ ರಾಜಾಧಿರಾಜನೇ ನಿಮಗೆ ಸ್ತೋತ್ರ. ಚಂದದ ಕ್ಷೇಮದಿ ಇಂದಿನ ದಿನವೆಲ್ಲ ನಮ್ಮನ್ನು ಕಾಪಾಡಿದ ದೇವರು ನೀನು, ಕಾಪಾಡ್ತಾ ಇರುವ ದೇವರು ಸ್ವಾಮಿ. ನೂತನ ದಿನದಲ್ಲಿ ಕರ್ತನೇ ನಿನ್ನ ಬಲದಿಂದ ಪ್ರತಿ ಶೋಧನೆಗಳನ್ನು ಜಯಿಸುವಾಗೆ ಮಾಡಿರುವ ಓ ನಮ್ಮ ಕರ್ತನೇ ನಿಮಗೆ ಸ್ತೋತ್ರಪ್ಪ. ಹಾ ಓ ಡಿ ರಾಬ ಶಿಖ ರಾಬ ಶತೋರಿ ಡಿ ಲಳಲಬ ಕುರಬ ಶಲಳಲಳಬ ಹಲ್ಲೆಲೂಯಾ ಹಲ್ಲೆಲೂಯಾ ಲಾರ್ಡ್. ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಕರ್ತನೇ ನಿನ್ನಯ ಪಾದದಿ ನೆಮ್ಮದಿ ನೆಮ್ಮದಿಯೇ. ಆಸಕ್ತಿಯಿಂದ ಹಾಡುವೆನ ಆನಂದ ಆನಂದವೇ. ಆಸಕ್ತಿಯಿಂದ ಹಾಡುವೆನ ಆನಂದ ಆನಂದವೇ. ಆಶಯವೇ ಅತಿಶಯವೇ ಆರಾಧನೆ ಆರಾಧನೆ. ಆಶಯವೇ ಅತಿಶಯವೇ ಆರಾಧನೆ ಆರಾಧನೆ. ಯಜ್ಞದ ಕುರಿಮಾರಿ ಪಾಪವನೆಲ್ಲವ ಸಂಪೂರ್ಣ ಹೊತ್ತವನೇ. ಎಲ್ಲರೂ ಹೇಳೋಣ. ಯಜ್ಞದ ಕುರಿಮಾರಿ ವನೆಲ್ಲವ ಸಂಪೂರ್ಣ ಹೊತ್ತವನೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಎಲ್ಲರೂ ಹೇಳೋಣ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಸೌಭಾಗ್ಯವೇ. ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ಪರಿಶುದ್ಧನೇ ಪಾವನನೇ
ಆರಾಧನೆ, ಗ್ಲೋರಿ, ಆರಾಧನೆ. ನಿನ್ನಯ ಕೃಪೆಯ ನೆನೆದು ನನ್ನ ಆತ್ಮ ಚೈತನ್ಯವೇ. ಎಲ್ಲರೂ ಹೇಳೋಣ. ನಿನ್ನಯ ಕೃಪೆಯ ನೆನೆದು ನನ್ನ ಆತ್ಮ ಚೈತನ್ಯವೇ. ನಲ್ಲನು ನೀ ನನ್ನ ಪ್ರಿಯನು ನೀ, ನನ್ನೇಶ್ವರಾಜನು ನೀ. ನಲ್ಲನು ನೀ ನನ್ನ ಪ್ರಿಯನು ನೀ, ನನ್ನೇಶ್ವರಾಜನು ನೀ. ನಂದೇವನೇ ನನ್ನೇಶುವೆ, ಆರಾಧನೆ, ಆರಾಧನೆ. ನಂದೇವನೇ ನನ್ನೇಶುವೆ, ಆರಾಧನೆ, ಆರಾಧನೆ. ನಿನ್ನಯ ಕೃಪೆಯ ನೆನೆದು ನನ್ನ ಆತ್ಮ ಚೈತನ್ಯವೇ. ಹಲ್ಲೆಲೂಯಾ. ನಿನ್ನಯ ನನ್ನ ಆತ್ಮ ಚೈತನ್ಯವೇ. ನಲ್ಲನು ನೀ ನನ್ನ ಪ್ರಿಯನು ನೀ, ನನ್ನೇಶ್ವರಾಜನು ನೀ. ನಲ್ಲನು ನೀ ನನ್ನ ಪ್ರಿಯನು ನೀ, ನನ್ನೇ ನೀ. ನಂದೇವನೇ ನನ್ನೇಶುವೆ, ಆರಾಧನೆ, ಆರಾಧನೆ. ನಂದೇವನೇ ನನ್ನೇಶುವೆ, ಆರಾಧನೆ, ಆರಾಧನೆ. ಆಶ್ರಯವೇ ಅತಿಶಯವೇ, ಸ್ವಭಿ ಆರಾಧನೆ ನಿಗಯ್ಯ, ಆರಾಧನೆ. ಪರಿಶುದ್ಧನೇ ಪಾವನನೇ, ಆರಾಧನೆ, ಆರಾಧನೆ. ನಂದೇವನೇ ನನ್ನೇಶುವೆ, ಆರಾಧನೆ, ಆರಾಧನೆ. ರಕ್ಷಕನೇ ಯೇಸುದೇವಾ, ಆರಾಧನೆ, ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂದೇವನೇ ನನ್ನೇಶುವೆ, ಆರಾಧನೆ, ಆರಾಧನೆ.
ಓರಿ ಬಾಲ ಖರಾಬ ಶಾಲಳಲಳಲಬ ಓರಿಡಿ ಲಳಲಬ ಖುರಬ ಶತರಳಲಬ. ಎಲ್ಲರೂ ಅನ್ಯ ಭಾಷೆಗಳು ಮಾತಾಡೋಣ. ಓಡಿರ ಬಲ ಬಾಬರಿ ಖರಾಬಾಬ ಓರಿ ಖಾತೊರೊಳೊಳೋರಿಡಿ ರಳಲಬ ಶತೊರಿಡಿ ರಳಲಬ ಹಿರ ಬಲ ಬಾಬ ಶಿಥರ ಬಕುರ ಓರಿ ಖಾಲಬ ಶಂದೊರಿಡಿ ರಳಲಬ ಓರಿ ಖರಾಬ ತೊರಿಡಿ ರಳಲಬ ಓರಿ ಖರಾಬ ಶರಳಳು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರಿ ಬರ ಬಲ ಬರ ಬಲಬ ಓರಿ ಬಲ ಬರಿ ಭದ್ರ ಬೊಶರ ಖುರ ಬಲ ಬಶತುರಿಡಿ ರಳಲಬ ಓಡಿರ ಬತ್ರ ಬಶತುರಿಡಿ ರಳಲಬ ಖುರಡಲಲಬ ಓಡಿರ ಬಲ ಬರಿ ಖತುರಿಡಿ ರಳಲಬ ಖುರ ಬಶತುರಿಡಿ ರಳಲಬ ಓಡಿರ ಬಲ ಬರಿ ಖತುರಿಡಿ ರಳಲಬ ಖುರ ಬಶತುರಿಡಿ ರಳಲಬ. ನಮ್ಮ ಜೀವವೇ ನಮ್ಮ ಆಧಾರವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓಡಿರ ಬಲ ಬರಿ ಖತೋರ ಬಶಲಲಲಬಲಬ ಓಡಿರ ಬಲ ಬರಿ ಖತೋರಿಡಿ ರಳಲಬ ಓಡಿರ ಬಲ ಬರಿ ಖತೋರ ಬಶತೋರಿಡಿ ರಳಲಬ ಓಡಿರ ಬಲ ಬರಿ ಖತೊರೊಳೊಡೆರಡೆ ರಡಲಬ ರಬಾರ ಬಶಲಳಳು. ಹಲ್ಲೆಲೂಯಾ ಹಲ್ಲೆಲೂಯಾ. ಓರಿ ಬಲ ಬರ ಬಕುರ ಬಶತೋರಿಡಿ ರಳಲಬ ಓಡಿರ ಬಲ ಬರಿ ಖತೋರಿಡಿ ರಳಲಬ ತುರಿ ಬರ ಬರಿ ಖತೋರಬ ಖುರಬಲ ಬರಿ ಖತೋರ ಬಶತೋರಿಡಿ ರಳಲಬ ಓಡಿರ ಬಲ ಬರಿ ಖತೋರ ಬಶತೋರಿಡಿ ರಳಲಬ ಖುರಬ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ 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 ರಬ ಶರಳಲಬ ಹಲ್ಲೆಲೂಯಾ 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 ರಬ ಶರಳಲಬ ಹಲ್ಲೆಲೂಯಾ ರಬ ಶರಬ ಹಲ್ಲೆಲೂಯಾ ಹಲ್ಲೆಲೂಯಾ. ಓರಿ ಬರ ಬರ ಬಶಲಳಲೋ ರಿಡಿ ಲಳಲಬ ಓಡಿರ ಬಲ ಬರಿ ಖತರಳಲೋ ರಿಡಿ ಲಳಲಬ ಖುರಬ ಓಡಿರ ಬಲ ಬರಿ ಖಂದರ ಬಶತೋರಿಡಿ ಲಳಲಬ ಓಡಿರ ಬಲ ಬರಿ ಖತೋರಿಡಿ ಲಳಲಬ ಖುರಬ ಶತೋರಿಡಿ ಲಳಲಬ ಓಡಿರ ಬಲ ಬರಿ ಖಂದರೊಡುರಿಡಿ ಲಳಲಬ ಖುರಬ ಶತೋರಿಡಿ ಓಡಿರ ಬಲ ಬರಿ ಖತೋರಡಲ ಬಲ ಬರಿ ಖತರಳಲೋ ರಿಡಿ ಲಳಲಬ ಓರಿ ಬರ ಬಶಲಳಲೋ ಓರಿ ಬಲ ಶರಳಲರಿ ಖತೋರಿ ಬರ ಬಾಬಾ ಓರಿ ಕೊಂದ್ರಬೋ ಶಕಾರಬ ಓಡಿರಾಲ ಬರ ಶುತೋರಿಡಿ ಲಲಬ ಓಡಿರ ಬಲಾರಿ ಖಾಲಬರೋರಿ ಖರಬ ಬರಿ ಖೋತ್ರಬೋ ಓರಿ ಭಂದ್ರಬೋ ಶಕಿರಬ ಶತೋರಿಡಿ ಲಳಲಬ ಓಡಿರ ಬಲ ಬರಿ ಖತರಡಲಡರಡು ರಿಡಿ ಲಳಲಬ ಖುರಬ ಈರ ಬಲ ಬರಿ ಖರಬಲ ಬಬ ಶಿತ್ರೋಬೋ ತ್ರಬೋ ಈರಬ ಖುತ್ರಬೋ ಶಕಿತ್ರಬೋ ರಬಾತಿರಿ ಈರಬಲ ಬತ್ರಿ ಬಾತ್ರಿ ಬೋದ್ರಿಖಾರಿಖಾ ಓರಿ ಬಂದ್ರಬೋ ಶಿರಿ ರಬ ರಬ ತೊರೋ ಇರಿ ಶಿರೋಂದರಸ್ಕರಬೋ ಓರಿ ಬಂದ್ರಬೋ ಶರೀರಿ ರಳಲರರ ಖುರ ಶರಳು ಈರಬಲ ಬರಿ ಖತೊರಡಿ ರಳಲಬ. ಹಲ್ಲೆಲೂಯಾ ಹಲ್ಲೆಲೂಯಾ ಲಾರ್ಡ್ ಹಲ್ಲೆಲೂಯಾ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ನಿನ್ನನ್ನು ಆರಾಧಿಸ್ತಿರುವಾಗ ನಮ್ಮ ಆತ್ಮ ಸಂಗಡ ನೀನು ಮಾತನಾಡುವ ದೇವರಾಗಿದ್ದ ಕಾಯಿ ಸ್ತೋತ್ರ ಸ್ವಾಮಿ.
ಕರ್ತನ ಮುಂದಿನ ಭಾಗವನ್ನು ಕೈಗೊಪ್ಪಿಸಿಕೊಡ್ತೇನೆ. ನಮ್ಮ ಸಂಗಡ ನೀನು ಮಾತನಾಡು, ಬಲಪಡಿಸು. ನೀನು ಕರುಣೆಯುಳ್ಳ ಪ್ರೀತಿಯುಳ್ಳ ಹಸ್ತಗೊಪ್ಪಿಸಿಕೊಡ್ತಾ ಯೇಸುವಿನ ಹೆಸರಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ವಚನಗಳನ್ನು ನಾವು ಅರಿಕೆ ಮಾಡಲಿಕ್ಕೆ ಹೋಗೋಣ. ಬೈಬಲ್ ವಚನದಲ್ಲಿ ನಾವು ನೋಡ್ತೇವೆ, ಫಿಲಮೋನನ ಬರೆದ ಪತ್ರಿಕೆ 1ನೇ ಅಧ್ಯಾಯವಿದೆ, 6ನೇ ವಚನವನ್ನು ಓದಿದ್ರೆ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲ ಸುವರವುಗಳು. ಎಷ್ಟು ಸುವರುಗಳು? ಎಲ್ಲ. ಅದನ್ನು ನಾವು ನೋಡ್ತಿರುವಾಗ ಅಪೊಸ್ತಲನಾದ ಪೇತ್ರನು ಹೇಳ್ತಾನೆ, ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ. ಅಂದರೆ ನಾವು ಆದಾಮನು ಪಾಪ ಮಾಡೋದ್ರ ಮೂಲಕ ಈ ಜೀವಿತಕ್ಕೆ ಬೇಕಾದದ್ದನ್ನು ಏನನ್ನು ಕಳ್ಕೊಂಡಿದ್ದಾನೋ, ಮತ್ತು ಭಕ್ತಿಗೆ ಅಂದರೆ ಆತ್ಮೀಯ ಜೀವಿತಕ್ಕೆ ಬೇಕಾದದ್ದನ್ನು ಏನನ್ನು ಕಳ್ಕೊಂಡಿದ್ದಾನೋ ಅವೆಲ್ಲವುಗಳನ್ನು ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮಗೇನು ಮಾಡಿದ್ದಾನೆ? ಅನುಗ್ರಹ ಮಾಡಿಬಿಟ್ಟಿದ್ದಾನೆ. ಸೊ ಅದಕ್ಕೆ ಪ್ರಿಯರೇ, ದೇವರು ಕೊಟ್ಟಿರುವಂಥ ಈ ಒಳ್ಳೆ ವರಗಳನ್ನು ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕಂದ್ರೆ, ಎಷ್ಟು ಸಾಧಿಸಿಕೊಳ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ಅವು ಕಾರ್ಯ ಮಾಡ್ತವೆ. ನಾವು ನೋಡ್ತೀವಿ, ಯೇಸು ಕ್ರಿಸ್ತನಲ್ಲಿ ದೇವರು ನಮಗೆ ಕೊಟ್ಟಿರುವ ಸ್ವರವುಗಳು ಅಂದರೆ ವರಗಳು ಏನೇನೆಂದರೆ, ಅದು ಭಾಳ ಅಮೂಲ್ಯವಾದ ವರಗಳನ್ನು ದೇವರು ಕೊಟ್ಟಿದ್ದಾನೆ. ಮತ್ತು ಎರಡನೇದಾಗಿ ಭಾಳ ಕಾಸ್ಟ್ಲಿ. ಅವು ಭಾಳ ಕಾಸ್ಟ್ಲಿ ಅಂದರೆ ಭಾಳ ಬೆಲೆಯುಳ್ಳವು. ಭಾಳ ಬೆಲೆಯುಳ್ಳ ವರಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅವುಗಳನ್ನು ನಾವು ಏನು ಮಾಡಿದರೂ ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಆದರೆ ಅದನ್ನು ದೇವರು ಹೇಗೆ ಕೊಟ್ಟಿದ್ದಾನೆಂದರೆ ಉಚಿತವಾಗಿ ಕೊಟ್ಟುಬಿಟ್ಟಿದ್ದಾರೆ. ಹೇಗೆ? ಉಚಿತವಾಗಿ. ಸೊ ಅನೇಕ ಸಾರಿ ನಾವು ವಿಶ್ವಾಸಿಗಳನ್ನು ನಾವು ನೋಡ್ತಿರುವಾಗ ಆ ಉಚಿತವಾಗಿ ದೇವರು ಕೊಟ್ಟಿರುವಂಥ ಸೂರವುಗಳಲ್ಲಿ ಆನಂದ ಪಡುವುದೇ ನಾವು ನೋಡೋದಿಲ್ಲ. ಯಾಕಂದರೆ ಭಾಳ ಕಾಸ್ಟ್ಲಿ, ಅದು ಭಾಳ ಬೆಲೆ ಉಳ್ಳದ್ದು. ಅದು ನಮ್ಮ ಪ್ರಯತ್ನಗಳಿಂದ ನಮಗೆ ಸಿಗುವಂಥದ್ದು ಅಲ್ಲ. ಆದರೆ ಅದನ್ನು ದೇವರು ನಮಗೇನು ಮಾಡಿಬಿಟ್ಟಿದ್ದಾನೆ ಅಂದರೆ ಉಚಿತಾರ್ಥವಾಗಿ, ಅಂದರೆ ಅದಕ್ಕೆ ಬೆಲೆನೇ ಇಲ್ಲದ ಹಾಗೆ ಅದನ್ನು ದೇವರು ನಮಗೆ ಕೊಟ್ಟುಬಿಟ್ಟಿದ್ದಾನೆ. ನಿಜವಾಗಲೂ ಅಂಥ ಬೆಲೆಯುಳ್ಳ ಸಂಗತಿಗಳನ್ನು ಉಚಿತವಾಗಿ ಹೊಂದಿಕೊಂಡಿರುವಾಗ ನಾವು ಎಷ್ಟೋ ಸಂಭ್ರಮ ಪಡ್ತಿರ್ಬೇಕು ಪ್ರತಿದಿನ. ಎಷ್ಟು ಕಷ್ಟಗಳು ಬಂದರೂ, ಎಷ್ಟು ಬಾಧೆಗಳು ನಮ್ಮ ಮುಂದೆ ನಿಂತ್ಕೊಂಡ್ರು, ನಮಗೆ ದೇವರಿಂದ ಉಚಿತವಾಗಿ ಸಿಕ್ಕಿರುವಂಥ ಉನ್ನತವಾದ ಈ ವರಗಳಲ್ಲಿ ನಾವೆಷ್ಟೋ ಆನಂದ ಪಡ್ತಾ ಇರಬೇಕು. ಆದರೆ ಕೆಲವು ಸಾತಿ ಏನಾಗಿಬಿಡ್ತದೆ ಅಂದರೆ, ಉನ್ನತವಾದದ್ದು ಉಚಿತವಾಗಿ ಸಿಕ್ಕಿದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ. ಉನ್ನತವಾದದ್ದು ಉಚಿತವಾಗಿ ಸಿಕ್ಕಿದಾಗ ಏನು ಅಂದ್ಕೊಂಡ್ಬಿಡ್ತೇವೆ ಅಂದರೆ, ಇದಕ್ಕೆ ಅಷ್ಟು ಬೆಲೆ ಇಲ್ಲ ಎಂಬುದಾಗಿ. ಆದರೆ ದೇವರು ಕೊಟ್ಟಿರುವಂಥದ್ದಿಗೆ ಬೆಲೆ ಯಾವಾಗ ಗೊತ್ತಾಯ್ತು ಅಂದರೆ, ಕೊರೋನಾ ಬಂದಾಗ ಗೊತ್ತಾಯ್ತು. ಹೌದಲ್ಲ? ನಾವು ನೋಡ್ತೀವಿ, ಆಕ್ಸಿಜನ್ಗೆ ಎಷ್ಟು ಕೊಡ್ತಾಯಿದ್ರು? ಸಾವಿರ ಲಕ್ಷ ಗಟ್ಟಲೆ ಕೊಟ್ಟರು ಆಕ್ಸಿಜನ್ ಸಿಗ್ತಾ ಇರಲಿಲ್ಲ. ಆದರೆ ಆಕ್ಸಿಜನ್ನ ದೇವರು ಏನು ಮಾಡಿಬಿಟ್ಟ? ಫ್ರೀಯಾಗಿ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಬೈಬಲ್ ಗ್ರಂಥದ ಪ್ರಕಾರ ನೋಡುವಾಗ ದೇವರು ಎಷ್ಟೋ ಬೆಲೆಯುಳ್ಳ ಸಂಗತಿಗಳನ್ನು ನಮಗೆ ಉಚಿತವಾಗಿ ನಮ್ಮ ಜೀವನದಲ್ಲಿ ಕೊಟ್ಟುಬಿಟ್ಟಿದ್ದಾನೆ. ಯಾಕಂದರೆ ಆ ಉಚಿತವಾಗಿ ಹೊಂದಿಕೊಂಡಿರುವಂಥ ಸಂಗತಿಗಳುಂಟಲ್ಲ, ಅವುಗಳನ್ನು ನಾವು ಯಾರೂ ಕೂಡ ಪ್ರಯತ್ನ ಮಾಡೋದ್ರ ಮೂಲಕ ಸಿಗೋದಿಲ್ಲ. ಏನು ಮಾಡಲಿಕ್ಕೆ? ಪ್ರಯತ್ನ ಮಾಡೋದ್ರ ಮೂಲಕ ಸಿಗೋದಿಲ್ಲ. ಅವುಗಳನ್ನು ದೇವರೇನು ಮಾಡಿಬಿಟ್ಟಿದ್ದಾನೆ? ನಮ್ಮ ಜೀವನಕ್ಕೆ ಉಚಿತವಾಗಿ ಕೊಟ್ಬಿಟ್ಟಾನೆ. ಹೇಗಂದರೆ ನಂಬಿದಾಗ ಕೊಟ್ಬಿಟ್ಟಿದ್ದಾನೆ. ಏನು ಮಾಡಿದ್ದಾನೆ? ನಂಬಿದ ಹಾಗೆ ಕೊಟ್ಬಿಟ್ಟಿದ್ದಾನೆ. ಯಾಕಂದರೆ ಅವುಗಳು ನಮ್ಮ ಜೀವನದಲ್ಲಿ ಭಾಳ ಪ್ರಾಮುಖ್ಯವಾದವುಗಳು. ಅವುಗಳನ್ನು ನಾವು ಹೊಂದಿಕೊಳ್ಳಿಕ್ಕಾಗೋದಿಲ್ಲ. ಆದರೆ ದೇವರು ಉಚಿತವಾಗಿ ಕೊಟ್ಟಿದ್ದಾನೆ. ಆ ಉಚಿತವಾಗಿ ಕೊಟ್ಟಿರುವಂಥದ್ದು ಯಾವಾಗ ಅದು ನಮ್ಮ ಜೀವನದಲ್ಲಿ ಸಿಗುತ್ತಂದರೆ, ನಾವು ನಂಬಿದಾಗ. ಆಮೇನ್, ಪ್ರೈಸ್ ದಿ ಲಾರ್ಡ್. ನಾವೇನಾದಾಗ? ನಂಬಿದಾಗ. ಎಷ್ಟು ಜನ ನೀವು ನಂಬ್ತೀರಿ ನಾವು ಈ ಲೋಕ ಮುಗಿಸಿದ ನಂತರ ಮತ್ತೆ ಎದ್ದು ಬರ್ತೀವಿ ಅಂತೇಳಿ? ಕೆಲವು ಸಾಥಿ ನಾವು ನೋಡ್ತೀವಲ್ಲ, ವಿಶ್ವಾಸಿಗಳ ಜೀವನದಲ್ಲಿ ಸಾಯುವಾಗ ಅವ್ರು ಯೋಚನೆ ಮಾಡೋದು ಹೇಗಂದರೆ, ಅಯ್ಯೋ ಇನ್ನು ನೋಡೋದಿಲ್ಲ. ಕೆಲವು ಸಾಥಿ ಕೆಲಸಕ್ಕೆ ಬಾರದ ಮಾತುಗಳು ಕೆಲವರು ಮಾತಾಡ್ತಾರೆ, ಇನ್ನು ಮುಂದೆ ಅವರು ಕಾಣೋದಿಲ್ಲ ಅಲ್ಲ ನಮಗೆ. ಅಂಥವೆಲ್ಲ ಏನಾಗ್ತದಂದರೆ ನಮ್ಮ ಜೀವನದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಮಾತುಗಳು. ಆ ಮಾತುಗಳನ್ನು ನಾವು ಎಂದಿಗೂ ಏನು ಮಾಡಬಾರ್ದು? ಜ್ಞಾಪಕ ಮಾಡಿಕೊಳ್ಳಬಾರ್ದು. ಸರಿ, ನಾವು ಎದ್ದು ಬರ್ತೀವಿ ಅಂತ ಹೇಳಲಿಕ್ಕೆ ಗ್ಯಾರಂಟಿ ಏನು? ವೆರಿ ಗುಡ್. ಏನು? ಯೇಸು ನೋಡಿ, ಸರಿಯಾದ. ನಾವು ಸುಮ್ಮನೆ ಎದ್ದು ಬರ್ತೀವಿ ಅಂತ ಹೇಳೋದಲ್ಲ. ಯಾಕೆ ಎದ್ದು ಬರ್ತೀವಿ?
ಯೇಸು ಎದ್ದು ಬಂದಿದ್ದಾನೆ. ಅದಕ್ಕೆ ನಾವೆಲ್ಲರೂ ಎದ್ದು ಬರಲೇಬೇಕು. ಅದಕ್ಕೆ ಸಮಾಧಿ ನಮ್ಮ ಜೀವಿತದ ಅಂತ್ಯವೂ ಅಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ನಾನು ಬ್ರತುಕುತ್ತಿರುವುದರಿಂದ ನೀವು ಕೂಡ ಬದುಕುವಿರಿ. ನಾವು ಸಾಯುವವರಲ್ಲ, ನಾವು ಏನಾಗೋರು, ಬದುಕುವವರು. ತಾತ್ಕಾಲಿಕವಾಗಿ ನಾವು ಮಣ್ಣಲ್ಲಿ ಊತ ಹಾಕಿದರೂ ಕೂಡ ತಾತ್ಕಾಲಿಕವಷ್ಟೇ ಆಗಲಿ ನಾವೇನಾಗ್ತೀವಂತೆ ಜೀವದಿಂದ ಎದ್ದು ಬರುವವರಾಗಿದ್ದೇವೆ. ಅದಕ್ಕೆ ಎದ್ದು ಬರುವುದನ್ನು ಆಲೋಚನೆ ಮಾಡಿದಾಗ ಮನುಷ್ಯ ಏನು ಮಾಡೋದಿಲ್ಲ, ಕೂಗೋದಿಲ್ಲ, ಅಳುವುದಿಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಿರೀಕ್ಷೆ ಇಲ್ಲದ ಇತರ ಥರ ನೀವು ಅಳುವಂಥದ್ದು ನನಗೆ ಎಷ್ಟು ಮಾತ್ರಕ್ಕೂ ಇಷ್ಟವಿಲ್ಲ. ಯಾಕಂದರೆ ಇವರು ಕ್ರಿಸ್ತನಲ್ಲಿ ಏನು ಮಾಡ್ತಿದ್ದಾರೆ, ನಿದ್ದೆ ಮಾಡ್ತಿದ್ದಾರೆ ಆಗಲಿ, ಇವರು ಯಾರು ಕೂಡ ಸತ್ತಿಲ್ಲ. ಮತ್ತು ಅಷ್ಟು ಮಾತ್ರ ಅಲ್ಲ, ಅಪೊಸ್ತಲನಾದ ಪೌಲನು ಕೂಡ ಮಾತನಾಡುವ ಕೆಲವು ಮಾತುಗಳನ್ನು ನೋಡುವಾಗ ಎಷ್ಟು ನಿಶ್ಚಯವುಳ್ಳವರಾಗಿದ್ದಾರೆ ಅಂದರೆ, ಬದುಕುವುದಾದರೆ ಕ್ರಿಸ್ತನೇ, ಸಾವಾದರೆ ಲಾಭ. ನಾವು ನೋಡ್ತೀವಿ ಯಾರು ಕೂಡ ಸಾಯಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಪೌಲನು ಹೇಳ್ತಾನೆ, ಅವನ ಸೆರೆಮನೆಯಲ್ಲಿ ಹಾಕಿದರೂ ಅವರಿಗೆ ಮರಣದ ಭಯವೇ ಇಲ್ಲ. ಸೆರೆಮನೆಯಲ್ಲಿ ಹಾಕಿದರೂ ಮರಣದ ಭಯವೇ ಇಲ್ಲ. ಸಾಯ್ತೀವೆಂಬ ದಿಗಿಲೇ ಅವರಿಗಿಲ್ಲ. ಅವರಿಗೆ ಒಂದು ನಂಬರ್ 1 ಗೊತ್ತುಂಟು, ದೇವರ ಅಪ್ಪಣೆ ಇಲ್ಲದೆ 2 ಗುಬ್ಬಿಗಳು ಮಾರಲ್ಪಟ್ಟಿರ್ತವೆ. ದೇವರ ಚಿತ್ತವಿಲ್ಲದೆ ಒಂದು ಸಹ ಏನಾಕೋದಿಲ್ಲ, ನೆಲಕ್ಕೆ ಬೆಲೆ. ನಿಮ್ಮ ತಲೆ ಕೂದಲುಗಳನ್ನೆಲ್ಲ ಯಾರು ಎಣಿಸಿದಾರಂತೆ? ನಿಮ್ಮ ತಲೆ ಕೂದಲು ಯಾವತ್ತಾದರೂ ಎಣಿಸಿದ್ದೀರಾ? ತಲೆ ಕೂದಲು ಎಣಿಸೋದಲ್ಲ, ಉಚ್ಚಿ ಬರುವಂಥವುಗಳನ್ನ ಎಣಿಸ್ಲಿಕ್ಕೆ ಆಗೋದಿಲ್ಲ ನಮಗೆ. ತಲೆ ಬಾಚ್ಕೊಳ್ತಿರುವ ಹೆಂಗಸರು ಉಚ್ಚಿ ಬರ್ತದಲ್ಲ, ಒಂದು ಸಾತಿ ಎಣಿಸಿರಿ ತಲೆ ಬಿಸಿಯಾಗಿಬಿಡ್ತದೆ ನಮಗೆ. ಅಯ್ಯೋ ದೇವರೇ, ಒಂದು ದಿವಸಕ್ಕೆ ಇಷ್ಟು ಕೂದಲು ಹೋಯ್ತು, ಇನ್ನು ಪ್ರತಿದಿನ ಇಷ್ಟಿಷ್ಟು ಹೋಗ್ತಿದ್ರೆ ನನ್ನ ತಲೆಯಲ್ಲಿ ಎಷ್ಟು ಕೂದಲು ಇರ್ಬೋದು. ಆದರೆ ದೇವರಿಗೆ ಸ್ತೋತ್ರ, ಆ ತಲೆ ಕೂದಲು ಕೂಡ ಏನಾಗಿದ್ದಾವಂತೆ, ಎಣಿಕೆ ಆಗಿದ್ದಾವಂತೆ. ಅದಕ್ಕೆ ಯಾರಿಗೆ ಕೂಡ ಏನಾಗ್ತದೆ ಅಂದರೆ, ಮರಣ ಬಂದು ಮುಂದೆ ನಿಂತುಕೊಂಡ್ರು. ಮುಂದೆ ಬಾ ಮಗ, ಮುಂದೆ ಬಾ. ಮರಣ ಬಂದು ಮುಂದೆ ನಿಂತುಕೊಂಡ್ರು. ಅವರು ಏನು ಮಾಡ್ತಿದ್ರು ಅಂದರೆ, ಗೊರಕೆ ಹೊಡೆದು ನಿದ್ದೆ ಮಾಡ್ತಾಯಿದ್ರು. ಪೇತ್ರನ ಸೆರೆಮನೆಯಲ್ಲಿ ಹಾಕಿಬಿಟ್ರು. ಪೇತ್ರ ಸೆರೆಮನೆಯಲ್ಲಿ ಹಾಕಿದ್ರೆ ಅವನೇನು ಮಾಡ್ತಿದ್ದಾನೆ, ದೇವದೂತ ಬಂದು ಎಬ್ಬಿಸ್ತಾ ಇದ್ದರೆ ಕನಸು ಅಂದ್ಕೊಳ್ತಾ ಇದ್ದಾನೆ. ನೆನಸಲ್ಲ, ಇದು ನಿಜ ಆಗ್ತದೆ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ಅಷ್ಟು ನಿದ್ದೆ ಮಾಡ್ತಿದ್ದಾನೆ. ಚೆನ್ನಾಗಿ ಇಲ್ಲಿ ನೋಡ್ರಿ, ಅಷ್ಟೇನು ಮಾಡ್ತಿದ್ದಾನೆ, ನಿದ್ದೆ. ಯಾಕೆ ಅಷ್ಟು ನಿದ್ದೆ ಅವನಿಗೆ? ಅವನಿಗೆ ಅಷ್ಟು ಧೈರ್ಯ. ನನ್ನ ದೇವರ ಆಜ್ಞೆ ಇಲ್ಲದೆ ಒಂದು ಕೂದಲು ಕೂಡ ಉದುರೋದಿಲ್ಲ. ಕೂದಲು ಕೂಡ ದೇವರ ಆಜ್ಞೆ ಇಲ್ಲದೆ ಉದುರದಿರುವಾಗ ನಮ್ಮ ಜೀವಿತಕ್ಕೆ ಈ ಲೋಕದಲ್ಲಿ ಅಡ್ಡದಡ್ಡ ನಾವು ಈ ಲೋಕದಲ್ಲಿ ಹುಟ್ಟಿಲ್ಲ. ದೇವರ ಚಿತ್ತದ ಪ್ರಕಾರ ನಾವು ಈ ಲೋಕದಲ್ಲಿ ಜನ್ಮವನ್ನು ತಾಳಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರೇನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಆರಿಸಿ ತೆಗೆದುಕೊಂಡಿದ್ದಾನೆ. ಅಂದರೆ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ ಅಂತ ಹೇಳುವಾಗ ನಮಗೆ ಈ ಲೋಕದಲ್ಲಿ ಒಂದು ದೇವರೊಂದು ಉದ್ದೇಶಕ್ಕಾಗಿ ಏನು ಮಾಡಿದ್ದಾನೆ, ಇಟ್ಟಿದ್ದಾನೆ. ಅದಕ್ಕೆ ಸುಮ್ಮನೆ ನಮ್ಮ ಜೀವನದಲ್ಲಿ ನಾವು ಸಾಯೋದಿಲ್ಲ. ಎಲ್ಲರೂ ಏನಾಗೋದಿಲ್ಲ, ಸುಮ್ಮನೆ ಸಾಯೋದಿಲ್ಲ. ಬರೀ ದೇವರು ಜಗತ್ತುತ್ಪತ್ತಿಗೆ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಆತನು ಯಾವ ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದಾನೋ ಅದು ನೆರವೇರಿಸಲ್ಪಡಬೇಕು. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಬ್ರತುಕುವುದಾದರೆ ಕ್ರಿಸ್ತನೇ, ಸಾವಾದರೆ ಲಾಭ ಅಂಥೇಳಿ ಅವನು ಹೇಳೋದಂದರೆ, ಶರೀರದಲ್ಲಿ ಬದುಕಬೇಕಾದರೆ ನಾನು ಕೆಲಸ ಮಾಡಿ ಏನು ಮಾಡ್ತೀನಿ, ಫಲ ಕಾಣ್ತೇನೆ. ಅಂದರೆ ನಾನು ಶರೀರದಲ್ಲಿ ನಿಮಗೋಸ್ಕರ ನಾನು ಬ್ರತಿಕಿರ್ತೇನೆ. ಚೆನ್ನಾಗಿ ತಿಳ್ಕೊಳ್ರಿ, ಶರೀರದಲ್ಲಿ ಇರುವವರೆಗೂ ಮಾತ್ರವೇ ನಾವು ಏನಾದರೂ ಈ ಲೋಕದಲ್ಲಿ ಸಂಪಾದಿಸ್ಕೊಳ್ಳಿಕ್ಕೆ, ಅಥವಾ ನಾವು ಪರಲೋಕ ರಾಜ್ಯಕ್ಕೆ ಹೋದಾಗ ನಮ್ಗೆ ಏನಾದರೂ ಬಹುಮಾನ ಸಂಪಾದಿಸ್ಕೊಳ್ಬೇಕು ಅಂದ್ಕೊಳ್ರಿ. ಯಾವಾಗ ಸಂಪಾದಿಸ್ಕೊಳ್ಬೋದು? ಶರೀರದಲ್ಲಿ ಇರುವಾಗಲೇ. ಶರೀರ ಬಿಟ್ಟ ನಂತರ ಇನ್ನು ನಾವೇನು ಸಂಪಾದಿಸ್ಕೊಳ್ಳಿಕ್ಕಿಲ್ಲ. ಅದಕ್ಕೆ 2 ಸಂಗತಿಗಳು ನನ್ನ ಗಮನಕ್ಕೆ ಬರ್ತದೆ. ಏನಂದರೆ, ಯೇಸು ಕ್ರಿಸ್ತನಲ್ಲಿ ದೇವರು ನಮಗೆ ಸಾಧಿಸಿ ಕೊಟ್ಟಿರುವ ಸಂಗತಿಗಳು, ಅದು ಈ ಭೂಲೋಕದಲ್ಲಿ ನಾವು ಸುಖ ಸಮಾಧಾನಗಳಿರ್ತೇವೆ. ಈ ಲೋಕ ಬಿಟ್ಟ ನಂತರ ಎಲ್ಲಿಗೆ ಹೋಗ್ತೇವೆ? ಪರಲೋಕಕ್ಕೆ ಹೋಗ್ತೇವೆ. ಆದರೆ ದೇವರಿಗಾಗಿ ನಾವು ಏನಾದರೂ ಮಾಡೋದಾದರೆ, ದೇವರಿಗಾಗಿ ಈ ಲೋಕದಲ್ಲಿ ಏನಾದರೂ ಮಾಡೋದಾದರೆ ಇದಕ್ಕೆ ಪರಲೋಕದಲ್ಲಿ ಏನು ಸಿಗುತ್ತದೆ? ಪ್ರತಿಫಲ ಸಿಗುತ್ತದೆ. ಸೊ ಅದಕ್ಕೆ ಪರಲೋಕದಲ್ಲಿ ಪ್ರತಿಫಲ ಸಂಪಾದಿಸಿಕೊಳ್ಳಬೇಕಂತ ಇರುವವನು ಈ ದೇಹವು ಇರುವಾಗಲೇ ದೇವರ ರಾಜ್ಯಕ್ಕಾಗಿ, ದೇವರಿಗಾಗಿ ಏನೋ ಒಂದು ಮಾಡ್ತಾ ಇರಬೇಕು. ದೇವರಿಗಾಗಿ ಏನೋ ಒಂದು ಮಾಡ್ತಾ ಇರುವಂಥವನಿಗೆ ಮಾತ್ರ ಏನಾಗ್ತದೆ, ಪರಲೋಕದಲ್ಲಿ ಬಹುಮಾನ ಇರ್ತದೆ. ಅದಕ್ಕೆ ಬೈಬಲ್ ವಾಕ್ಯದಲ್ಲಿ ಹೇಳ್ತದೆ, ವಿಶ್ವಾಸಿಗಳಾಗಿರುವಂಥ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕಂದ್ರೆ, ಬಹುಮಾನ ಹೊಂದುವವರಾಗಿ ಜೀವಿಸಬೇಕಾಗಲಿ, ಸಿಕ್ಕಲಿ ಹೋಗಲಿ ಅಂತಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಒಂದು ಸಂಗತಿ ತಿಳ್ಕೊಳ್ರಿ, ಪರಲೋಕಕ್ಕೆ ಒಂದು ಸಾತಿ ಹೋದ ನಂತರ ಮತ್ತೆ ಚಾನ್ಸ್ ಇಲ್ಲ.
ಪರಲೋಕಕ್ಕೆ ಹೋಗುವುದರೊಳಗೆ ನಾವೇನು ಮಾಡಬೇಕು? ಏನೇನು ಸಂಪಾದಿಸ್ಕೊಳ್ಬೇಕೋ ಪರಲೋಕದಲ್ಲಿ ಬಹುಮಾನಗಳು ಸಂಪಾದಿಸ್ಕೊಳ್ಬೇಕಾಗಿ ನಾವೇನು ಮಾಡಬೇಕು? ನಾವು ಈ ಲೋಕದಲ್ಲಿ ಬ್ರತಕಬೇಕು. ಕೆಲವು ಸಾತಿ ನಾವು ಪರಲೋಕದಲ್ಲಿ ಸಂಪಾದಿಸ್ಕೊಳ್ಳಿಕ್ಕೆ ನಾವು ಈ ಲೋಕದಲ್ಲಿ ಬ್ರತಕುವಾಗ ನಾವು ಅದು ಕೆಲವು ಸಾತಿ ಜನರ ಗಮನಕ್ಕೆ ಗಣನೆ ಬಂದಿರೋದಿಲ್ಲ. ಅದೇನು ಸಾಮಾನ್ಯವಾದ ಹಾಗೆ ಅದನ್ನು ಯಾರೂ ನಮ್ಮನ್ನು ಗಮನಿಸೋದಿಲ್ಲ. ಯಾವುದನ್ನು ಗಮನಿಸ್ತಾರಂದರೆ ಜೀಸಸ್ ನೇಮ್ ಅಂದ ತಕ್ಷಣ ಜನ ಬಿದ್ದೋಗ್ತಿರ್ತಾರಲ್ಲ, ಮೈಕುಳು ಹಿಡ್ಕೊಂಡು ಯಾವಾಗ ಪ್ರಸಂಗ ಮಾಡ್ತಿರ್ತಾರಲ್ಲ, ಮೈಕ್ ಅಂತ ಯಾವಾಗ ಅದ್ರ ಮುಂದೆ ಕಂಡು ಬರ್ತಾ ಇರ್ತಾರೆ, ದೇವ್ರ ಮುಂದೆ ಎಲ್ಲರ ಮುಂದೆ ಕಂಡು ಬರ್ತಾ ಇರ್ತಾರೆ. ಅದನ್ನು ಮಾಡುವುದು ಮಾತ್ರವೇ, ಅದು ಕೂಡ ದೇವರ ಸೇವೆ, ಅದನ್ನು ಮಾತ್ರ ಮಾಡುವುದೇ ದೇವರ ಸೇವೆ ಎಂಬುದಾಗಿ ಯೋಚನೆ ಮಾಡ್ತಾರೆ. ಆದರೆ ದೇವರ ರಾಜ್ಯದಲ್ಲಿ ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಪರಲೋಕ ರಾಜ್ಯದಲ್ಲಿ ನಮಗೇನಿದೆ? ಪ್ರತಿಫಲ ಉಂಟು. ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ಮಾತ್ರವೇ ಪ್ರತಿಫಲವಲ್ಲ, ಅದು ಇಹಲೋಕದಲ್ಲಿ ಕೂಡ ಏನು ಮಾಡ್ತದೆ? ನಮಗೆ ಪ್ರತಿಫಲ ಕೊಡುವುದಾಗಿರ್ತದೆ. ಸರಿ, ಇಲ್ಲಿ ಪೌಲನು ಹೇಳ್ತಾನೆ ಏನು ಗೊತ್ತಾ? ಶರೀರದಲ್ಲಿರಬೇಕಾದರೆ ಕೆಲಸ ಮಾಡಿ ನಾನೇ ಮಾಡಬೇಕು? ಫಲ ಕಾಣಬೇಕು. ಆದರೆ ನಾನು ಕರ್ತನ ಬಳಿಗೆ ಹೋಗುವುದು ಉತ್ತಮೋತ್ತಮ. ಅಂದರೆ ಅವರ ಜೀವನದಲ್ಲಿ ಮರಣ ಎಂಬುದರ ವಿಷಯದಲ್ಲಿ ಏನಿಲ್ಲರಿ, ಭಯವೇ ಇಲ್ಲ. ಸಾಯ್ತೀವಿ, ಅದು ಒಳಗಾಕಿದ್ದಾರೆ, ಪೇತ್ರನ ಸೆರೆಮನೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ನಾಳೆ ಅವನು ಯಾಕೋಬನ ತಲೆಯನ್ನೇನು ಮಾಡಿದ್ದಾನೆ? ಕತ್ತರಿಸಿಬಿಟ್ಟಿದ್ದಾನೆ. ಇವನು ನೆಕ್ಸ್ಟ್ ಕೂಡ ಪೇತ್ರನ ತಲೆಯನ್ನೇನು ಮಾಡಬೇಕು? ಕತ್ತರಿಸಬೇಕು. ಆದರೆ ಪೇತ್ರ ಏನು ಮಾಡ್ತಿದ್ದಾನೆ? 16 ಜನ ಸೈನಿಕರ ಮಧ್ಯದಲ್ಲಿ ಆರಾಮ್ಸೆ ನಿದ್ದೆ ಮಾಡ್ತಿದ್ದಾನೆ, ಅದು ಸೆರೆಮನೆಯಲ್ಲಿ. ನಿನ್ನೆ ನಮ್ಮ ಪ್ರವೀಣ್ ಬ್ರದರ್ ಅಡ್ಮಿಷನ್ ಆಗಿದ್ದರೆ ನಾನು ಹೋಗಿದ್ದೆ. ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕೂತ್ಕೊಳ್ಳುವಾಗ ಸೆಕೆಗೆ ನಿದ್ದೆ ಬರ್ತಾ ಇರಲಿಲ್ಲ. ಆದರೆ ನಾವು ನೋಡ್ತೀವಿ ಪೇತ್ರರಿಗೆ ಸೆರೆಮನೆಯಲ್ಲಿ ತಲೆ ಇಟ್ಟ ತಕ್ಷಣ ನಿದ್ದೆ. ನಾನು ಅಂದ್ಕೊಳ್ತೀನಿ ಅಲ್ಲಿ ಸೈನಿಕರು ಕೂಡ ಆಶ್ಚರ್ಯ ಆಗಿರ್ಬೇಕು, ಇವನೆಂಥ ಮನುಷ್ಯ ಮಾರಾಯ. ನಾಳೆ ರಾಜನೇನು ಮಾಡ್ತಾನೆ? ಯಾಕೋಬನ ತಲೆ ಕತ್ತರಿಸಿದಾಗ ಇವನನ್ನು ಕೂಡ ಕತ್ತರಿಸಿಬಿಡ್ತಾನೆ. ಈಗ ಎಲ್ಲರೂ ಅಯ್ಯೋ ನಾಳೆ ಸೂರ್ಯೋದಯವಾಗಬಾರ್ದು, ನಾಳೆ ಎದ್ದರೆ ನಾನು ಸಾಯ್ತೀನಿ ಅಂತ ಎಷ್ಟೋ ದುಃಖದಲ್ಲಿ ಕೂತ್ಕೊಂಡಿರ್ತಾರೆ. ಇವನೇ ನೀಗೆ ನಿದ್ದೆ ಮಾಡ್ತಿದ್ದಾನೆ. ಯಾಕಂದರೆ ಅವನಿಗೆ ಗೊತ್ತು, ನಾನು ಸತ್ತರು ಬದುಕುತ್ತೇವೆ. ಸಾವೇ ನಮ್ಮ ಜೀವಿತದ ಅಂತ್ಯವಲ್ಲ. ಆ್ಯಕ್ಚುಲಿ ಯಾಕೆ ಸಾವೇ ನಮ್ಮ ಜೀವಿತದ ಅಂತ್ಯವಲ್ಲ ಅಂದರೆ, ನಾವು ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟಂಥ ಉನ್ನತವಾದ ವ್ಯಕ್ತಿಗಳು. ಹಲ್ಲೆಲೂಯಾ. ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ನಿಜವಾಗಲೂ ದೇವರು ಕ್ರಿಸ್ತನಲ್ಲಿ ನಮಗೆ ಮಾಡಿರುವ ಸಂಗತಿಗಳನ್ನು ನಾವು ಆಲೋಚಿಸ್ತಾ ಇದ್ದರೆ ಪ್ರತಿದಿನ ನಮ್ಮಷ್ಟು ಆನಂದವಾಗಿರುವಂಥ ವ್ಯಕ್ತಿಗಳು ಈ ಲೋಕದಲ್ಲಿ ಇನ್ನೊಬ್ಬರು ಇರೋದಿಲ್ಲ. ಆದರೆ ಈ ದಿನ ನಾವು ನೋಡ್ತೀವಿ, ವಿಶ್ವಾಸಿಗಳಾಗಿರುವಂಥ ಜೀವನದಲ್ಲಿ ಕೂಡ ನಿಜವಾದ ಸಂತೋಷ ಅವರು ಕಳ್ಕೊಂಡ್ಬಿಡ್ತಾ ಇದ್ದಾರೆ. ಯಾಕೆ ಕಳ್ಕೊಂಡು ಬಿಡ್ತಿದ್ದಾರೆ ಅಂದರೆ, ಅವರ ಜೀವನದಲ್ಲಿ ಇಲ್ಲದೇ ಅಲ್ಲ, ಅವರ ಜೀವನದಲ್ಲಿ ಚೆನ್ನಾಗಿ ಕೇಳ್ರಿ, ಅವರ ಜೀವನದಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ಏನು ಹೊಂದಿಕೊಂಡಿದ್ದಾರೋ ಆ ಹೊಂದಿಕೊಂಡಿದ್ದ ವಿಷಯದಲ್ಲಿ ಮರ್ತೋಗ್ತಾ ಇದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿ ನನಗೇನಾಗಿದೆ, ಕ್ರಿಸ್ತ ಯೇಸುವಿನಲ್ಲಿ ನನಗೆ ಸಿಕ್ಕಿರುವಂಥ ವರಗಳೆಂಥದ್ದು, ಕ್ರಿಸ್ತ ಯೇಸುವಿನಲ್ಲಿ ನಾನು ಎಂಥ ಮಹಿಮೆಯಲ್ಲಿದ್ದೇನೆ, ಅದನ್ನು ಕ್ಷಣ ಮಾತ್ರಕ್ಕೆ ಮರ್ತು ಹೋಗ್ತಾ ಇದ್ದಾರೆ. ಯಾಕೆ ಮರ್ತು ಹೋಗ್ತಾ ಇರುವುದರಿಂದಲೇ ಪ್ರತಿಯೊಬ್ಬರ ಜೀವನದಲ್ಲಿ ಏನಾಗ್ತದೆ ಅಂದರೆ, ಶರೀರ ಸ್ವಭಾವದ ಭಾವನೆಗಳು ಪ್ರಾರಂಭವಾಗ್ತವೆ. ಅಂದರೆ ಶರೀರ ಸ್ವಭಾವದ ಭಾವನೆಗಳಂದರೆ, ಈ ಲೋಕದ ಜನರು ಮಾತನಾಡುವ ಹಾಗೆ, ಈ ಲೋಕದ ಜನರು ಜೀವಿಸುವ ಹಾಗೆ, ಈ ಲೋಕದ ಜನರ ಥರನೇ ನಾವು ಕೂಡ ಆಗಿಬಿಟ್ಟು ನಮ್ಮ ಜೀವನದಲ್ಲಿ ಒಂದು ಪ್ರತ್ಯೇಕತೆ ಏನೂ ಇಲ್ಲದೆ ಹೋಗ್ತಾ ಇರ್ತದೆ. ಅದಕ್ಕೆ ದೇವರ ಆಶೆ, ದೇವರ ಸಂಕಲ್ಪವೇನೆಂದರೆ, ನಾವು ಯಾರೂ ಕೂಡ ದೇವರು ನಮಗೆ ಮಾಡಿದ ಆ ಮಹತ್ತರವಾದ ಕಾರ್ಯಗಳನ್ನು ನಾವೇನು ಮಾಡಬಾರ್ದು? ಮರೆಯಬಾರದು. ಆ ಮರೆಯದೆ ಪ್ರತಿದಿನ ಆ ಸಂಗತಿಗಳನ್ನ ನಾವೇನು ಮಾಡಬೇಕು? ಸಾಧಿಸ್ಕೊಳ್ತಾ ಇರಬೇಕು. ಏನು ಮಾಡಬೇಕು ಹೇಳ್ರಿ? ನಾವು ನೋಡಬೇಕು, ನಾವು ಸಂತೋಷದಲ್ಲಿದ್ದೇವಾ? ಯಾಕೆ ನಮ್ಮ ಜೀವನದಲ್ಲಿ ಸಂತೋಷವಿಲ್ಲ? ಯಾಕೆ ನಮ್ಮ ಜೀವನದಲ್ಲಿ ನೆಮ್ಮದಿ ಆ್ಯಕ್ಚುಲಿ ಸಂತೋಷ ಸಮಾಧಾನವೆಲ್ಲೂ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೆ? ಸಮೃದ್ಧಿಯಾಗಿ. ಯೇಸು ಹೇಳ್ತಾರೆ, ನನ್ನ ಶಾಂತಿಯನ್ನೇ ನನ್ನದೇ ನಾನು ನಿನಗೆ ಕೊಟ್ಟಿದ್ದೇನೆ. ಹೇಳ್ರಿ, ದೇವರು ನಮಗೇನು ಮಾಡಿದ್ದಾನೆ? ಕೊಟ್ಟಿದ್ದಾಗ ಈ ಸಂತೋಷ, ಈ ಸಮಾಧಾನ ಯಾರೋ ಒಂದು ಮಾತು ಅಂದಿದ್ದಕ್ಕಾಗಿ ಹೋಗುವಂಥದ್ದಲ್ಲ. ಪ್ರೈಸ್ ದಿ ಲಾರ್ಡ್. ಯಾವುದೋ ಒಂದು ಸಮಸ್ಯೆಗಳು ಬಂದದ್ದಕ್ಕಾಗಿ ಹೋಗುವುದಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಜನರು ನಿಮ್ಮನ್ನು ನಿಂದಿಸುವಾಗ ಏನು ಮಾಡಿರಿ? ಸಂತೋಷಿಸಿರಿ. ಏನು ಮಾಡಬೇಕು? ಬಟ್ ನಮ್ಮ ಜನ ಸಂತೋಷಿಸೋದಿಲ್ಲ. ನಮ್ಮ ಜನಗೆ ಒಂದು ಮಾತು ಅಂದುಬಿಟ್ರೆ ರಾತ್ರಿ ಹಗಲು ನಿದ್ದೆ ಬರೋದಿಲ್ಲ. ನಿದ್ದೆ ಬರದೆ ಪಾಸ್ಟರ್ ಮಲ್ಕೊಳ್ಳೋಕೆ ಹೋದರೂ ಕೂಡ ನಂಗೆ ನಿದ್ದೆ ಬರಲಿಲ್ಲ, ಯಾಕಂದರೆ ಅದೇ ನನ್ನ ಕಿವಿಯಲ್ಲಿ ಕೇಳ್ತಾ ಇದೆ.
ಯಾಕೆ ಅದೇ ಕೇಳ್ತಿದ್ದು ಗೊತ್ತಾ? ದೇವರ ವಾಕ್ಯವನ್ನು ಆಲೋಚಿಸಿದಷ್ಟು, ಮನುಷ್ಯರ ಮಾತುಗಳನ್ನು ಆಲೋಚನೆ ಮಾಡಿದಷ್ಟು ನಾವು ದೇವರ ಮಾತುಗಳನ್ನು ಆಲೋಚನೆ ಮಾಡೋದಿಲ್ಲ. ಮನುಷ್ಯರ ಆಲೋಚನೆ ಅಥವಾ ಮನುಷ್ಯರ ಮಾತು ನಮಗೆ ಏನು ಮಾಡಿ ಯಾವ ನೀವೇ ಹೇಳ್ರಿ. ಮನುಷ್ಯರು ನಮ್ಗೆ ಏನು ಮಾಡ್ಯಾರು? ಹಲೋ ನೋಡಿ, ಏನು ಮಾಡಲಿಕ್ಕಾಗಲ್ಲಲ್ಲ. ಹಾಗಾದರೆ ಮನುಷ್ಯರು ಏನಾದರೂ ಅಂದರೆ ಯಾಕೆ ನಾವು ಅದ್ರ ದೊಡ್ಡದಾಗಿ ಅದನ್ನು ಲಿಸ್ಟ್ ಮಾಡ್ಕೊಂಡು ಹೋಗಬೇಕು? ಮನುಷ್ಯರು ಏನು ಮಾಡಲಿಕ್ಕಾಗಲ್ಲ. ಅವನು ನಮ್ಮ ಹೆಸರು ಹೇಳಿ 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 ನಮ್ಮ ಹೆಸರೆಲ್ಲ ಹಾಳು ಮಾಡಿಬಿಡ್ತಾನೆ. ಮಾಡಿಕೊಳ್ಳಿ, ಹೆಸರು ಮಾಡಿಕೊಳ್ಳಿ. ಯಾಕಂದರೆ ದೇವರು ನಮ್ಮ ಹೆಸರು ಹಾಳು ಮಾಡೋದಿಲ್ಲಲ್ಲ. ದೇವರು ಯಾವಾಗ ಯಾರ ಪರವಾಗಿರ್ತಾನೆ? ನಮ್ಮ ಪರವಾಗಿ ನಮ್ಮನ್ನು ಕೈ ಬಿಡ್ತಾನ, ತೊರೆದು ಬಿಡ್ತಾನಿಲ್ಲ. ಸೊ ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ನಾವೇನು ಮಾಡಬೇಕಂದ್ರೆ, ದೇವರು ಕ್ರಿಸ್ತನಲ್ಲಿ ನಮಗೆ ಮಾಡಿರುವಂಥ ಸಂಗತಿಗಳು ಮಹತ್ತರವಾದವುಗಳು. ಅದನ್ನು ಯೋಚಿಸ್ತಾ ಅದರಲ್ಲಿ ಆನಂದ ಪಡ್ತಾ ಇದ್ದರೆ ನಾವು ಎಷ್ಟು ಮಾತ್ರಕ್ಕೆ ಏನಾಗೋದಿಲ್ಲ, ಶರೀರ ಸಂಬಂಧವಾದ ವ್ಯಕ್ತಿಗಳು ಆಗಲ್ಲ. ಸೊ ಇದನ್ನು ಆತ್ಮೀಯರೇ ನಾವು 100% ನಾವು ಯಾರು? ಆತ್ಮೀಯರೇ. 100% ದೇವರ ಮಕ್ಕಳು ನಾವು. 100% ನಾವು ದೇವರ ಮಹಿಮೆ ಹೊಂದಿದಂಥ ವ್ಯಕ್ತಿಗಳು. ಅದರ ವಿಷಯಗಳು ಏನಾಗ್ತದೆ ಅಂದರೆ, ನಾವು ಇವುಗಳನ್ನು ಮರ್ತೋಗಿಬಿಡ್ತೇವೆ. ಯಾಕೆ ಇವುಗಳನ್ನು ಮರ್ತೋಗ್ತೀವಿ ಅಂದರೆ, ಇದರ ಹತ್ರ ಹೆಚ್ಚು ಸಂಬಂಧವಿರೋದಿಲ್ಲ. ಇವರ ಹತ್ರ ನಾವು ನೋಡ್ತೀವಿ, ಯೇಸು ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಎಂಬ ಸಂಗತಿಗಳನ್ನು ನಾವು ತಿಳ್ಕೊಳ್ತೇವೆ. ತಿಳ್ಕೊಂಡು ಬಿಟ್ಟು ನಾವು ಅದನ್ನು ಎಷ್ಟು ಅರಿಕೆ ಮಾಡಬೇಕು? ಸುಮ್ಮನೆ ಅಲ್ಲ, ನಾವು ಎಷ್ಟು ಅರಿಕೆ ಮಾಡಬೇಕು, ಎಷ್ಟು ವಾಕ್ಯ ಧ್ಯಾನ ಮಾಡಬೇಕು, ಎಷ್ಟು ಮಾಡ್ತಾ ಇರಬೇಕಂದ್ರೆ, ಕೆಲವು ಹೇಳ್ತಾ ಇದೆಲ್ಲ ನಮಗಾಗಲ್ಲ, ಯಾಕಂದರೆ ನಾವು ಕೆಲಸ ಇಲ್ವಾ? ಕೆಲಸ ಓಕೆ ಅಲ್ಲ, ನಾನು ಕೆಲಸ ಇಲ್ಲಿ ಇಲ್ಲದೆ ಹೋಗಲಿ, ನಾವು ಮಾಡಬೇಕಾದದ್ದು ನಾವು ಮಾಡ್ತಾನೇ ಇರಬೇಕು. ಅದನ್ನೇನು ಮಾಡ್ತಿರಬೇಕು? ಧ್ಯಾನ ಮಾಡ್ತಾ. ಅದನ್ನು ಹೇಗೆ ಧ್ಯಾನ ಮಾಡಬೇಕು? ಬೈಬಲ್ ವಾಕ್ಯ ಹೇಳ್ತೈತೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಹೇಗಿರ್ಬೇಕಂತೆ? ಸಮೃದ್ಧಿ ಅಂದರೆ ಅದು ತುಂಬಿರುವಾಗ ಇನ್ನೊಂದು ತುಂಬಿಕೊಳ್ಳಿಕ್ಕೆ ಜಾಗ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಈ ಬಾಟಲ್ ತುಂಬ ನೀರು ತುಂಬಿಸಿಬಿಟ್ಟಿದ್ದಾರೆ, ಇನ್ನೇನು ತುಂಬಿಸ್ಲಿಕ್ಕೆ ಆಗ್ತದಾ? ಏನು ತುಂಬಿಸ್ಲಿಕ್ಕೆ ಆಗಲ್ಲ. ಅದೇ ವಿಧವಾಗಿ ಕ್ರಿಸ್ತನ ವಾಕ್ಯ ಏನಾಗಿರಬೇಕು? ಕ್ರಿಸ್ತನ ವಾಕ್ಯ ಏನು ಮಾಡು? ಸಮೃದ್ಧಿಯಾಗೋದು ಸುಮ್ಮನೆ ತುಂಬೋದಿಲ್ಲ. ಹಲೋ, ಕ್ರಿಸ್ತನ ವಾಕ್ಯ ಸಮೃದ್ಧಿಯಾಗಿ ತುಂಬಲ್ಪಡಬೇಕಾದ್ರೆ ಸುಮ್ಮನೆ ತುಂಬೋದಿಲ್ಲ, ಅದನ್ನು ತುಂಬಿಸಬೇಕು. ಹೇಗೆ ತುಂಬಿಸಬೇಕು? ಪ್ರತಿದಿನ ನಿನ್ನ ಬಾಯಿಂದ ಆ ವಾಕ್ಯಗಳನ್ನೇ ಮಾಡಬೇಕು, ಧ್ಯಾನ ಮಾಡಬೇಕು. ನಾವು ನೋಡ್ತೀವಿ, ಭಾಳ ಜನ ಬಾಯಿಂದ ಹೇಳಿದ್ರೆ ಆಗೋದಿಲ್ಲ, ಮನಸ್ಸಿನಲ್ಲಿ ಬೇಕಂತ. ಬಾಯೇ ಮನಸ್ಸೊಳಗೆ ಹೋಗಲಿಕ್ಕೆ ಒಂದು ಬಾಗಿಲು. ಅದಕ್ಕೆ ದೇವರು ಹೇಳ್ತಾನೆ, ಯೆಹೋಶುವನೇ, ಧರ್ಮಶಾಸ್ತ್ರವು ನಿನ್ನ ಮನಸ್ಸಲ್ಲಿ ಇರಬೇಕಂತ ಹೇಳಿಲ್ಲ, ಎಲ್ಲಿರ್ಬೇಕಂತ ಹೇಳಿದೆ? ಬಾಯಲ್ಲಿ ಇರ್ತಾ ಹೋದರೆ ಅದು ಎಲ್ಲಿಗೆ ಹೋಗ್ಬಿಡ್ತದೆ? ಮನಸ್ಸಲ್ಲಿ ಹೋಗೋದು ಎಲ್ಲಿಂದ? ಬಾಯಿಂದ. ಅದಕ್ಕೆ ಈ ಬಾಯಿಯನ್ನು ನಾವು ಭಾಳ ಚೆಂದ ಕಾಪಾಡ್ಕೊಳ್ತಿರ್ಬೇಕು. ಅದಕ್ಕೆ ವಿಶ್ವಾಸಿಗಳೇನು ಮಾಡಬೇಕಂದ್ರೆ, ನಾವು ವಾಕ್ಯವನ್ನು ಎಲ್ಲಿ ಮರೆತು ಹೋಗ್ತೀವೋ, ದೇವರು ನನಗೆ ಕೊಟ್ಟಿರುವಂಥ ಆಸ್ತಿಯನ್ನು ನಾವು ಎಲ್ಲಿ ಮರೆತು ಹೋಗ್ತೀವೋ, ಇದನ್ನು ಯಾವಾಗಲೂ ನಾವೇನು ಮಾಡ್ತಿರಬೇಕು? ಧ್ಯಾನ ಮಾಡ್ತಾ ಇರಬೇಕು, ಯಾವಾಗಲೂ ಮಾತನಾಡ್ತಾ ಇರಬೇಕು. ಎಷ್ಟು ಮಾತನಾಡ್ತಿರ್ಬೇಕಂದ್ರೆ, ಸುಮ್ಮನೆ ಮಾತಾಡಿದ್ರೆ ಆಗೋದಿಲ್ಲ. ನೀನು ಎಷ್ಟು ಪ್ರಯತ್ನ ಮಾಡಬೇಕಂದ್ರೆ, ನಿನ್ನ ಮನಸ್ಸಲ್ಲಿ ದೇವರ ವಾಕ್ಯವೇನಾಗಬೇಕು? ಸಮೃದ್ಧಿಯಾಗಿ. ಎಲ್ಲರೂ ಹೇಳ್ರಿ ಹೇಗಂತೆ? ಸಮೃದ್ಧಿಯಾಗಿ. ನಿನ್ನ ಮನಸ್ಸಲ್ಲಿ ದೇವರ ವಾಕ್ಯವನ್ನು ಸಮೃದ್ಧಿಯಾಗಿ ಪ್ರತಿದಿನ ತುಂಬಿಸ್ತಾ ಇರಬೇಕು. ಪ್ರತಿದಿನ ತುಂಬಿಸ್ತಾ ಇರುವಾಗ ಮಾತ್ರವೇ ಏನಾಗ್ತದೆ ಅಂದರೆ, ಬೇರೆ ಆಲೋಚನೆಗಳು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಬರುವುದಿಲ್ಲ. ಈ ದಿನ ನಮ್ಮ ಮನಸ್ಸಿನಲ್ಲಿ ಬೇರೆದೆಲ್ಲ, ಬೇಡವಾದದೆಲ್ಲ ತುಂಬಿಕೊಳ್ಳುವಾಗ ನಮಗೆ ಜಯ ಸಿಗೋದಿಲ್ಲ. ಅದಕ್ಕೆ ವಿಶ್ವಾಸಿಗಳಾಗಿರುವಂಥ ನಾವೇನು ಮಾಡಬೇಕಂದ್ರೆ, ಪ್ರತಿ ದಿವಸ ಅನ್ಯ ಭಾಷೆಗಳು ಮಾತನಾಡ್ತಾ ಇರಬೇಕು. ಪ್ರತಿ ದಿವಸ ದೇವರ ವಾಕ್ಯವನ್ನು ಅರಿಕೆ ಮಾಡಬೇಕು. ಏನು ದೇವರ ವಾಕ್ಯ ಅಂದರೆ ಏನು ಅರಿಕೆ ಮಾಡಬೇಕು? ಯೂದನು ನೇಣಾಕೊಂಡು ಸತ್ತು ಹೋದ ಅಂತಲ್ಲ. ಯೂದನು ಏನಾಗಿದ್ದಾನೆ? ನೇಣಾಕ್ಕೊಂಡು ಹೋದನಂತಲ್ಲ. ಯೇಸು ಕ್ರಿಸ್ತನ ಮೂಲಕ ನನಗೇನು ಸಿಕ್ಕಿದೆ. ಪ್ರೈಸ್ ದಿ ಲಾರ್ಡ್. ಈಗ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತನಲ್ಲಿ ನಾವು ನಂಬೋದ್ರ ಮೂಲಕ ನೀತಿ ಎಂಬುದು ದೇವರು ನಮಗೇನು ಮಾಡಿದ್ದಾನೆ? ಯಾಕೆ ಆತ ನೀತಿ ಎಂಬುದನ್ನು ವರವಾಗಿ ಕೊಡಬೇಕು? ಅದೇನಾಗೋದಿಲ್ಲ? ಏನು ಮಾಡೋದ್ರೆ ಸಿಗೋದಿಲ್ಲ? ಪ್ರಯತ್ನ ಮಾಡಿದರೆ ಸಿಗೋದಿಲ್ಲಂತೆ. ಅದಕ್ಕೆ ಕೀರ್ತನಕಾರನು ಭಾಳ ಒಂದು ಒಳ್ಳೆಯ ಮಾತು ಹೇಳಿಬಿಡ್ತಾನೆ. ನೀತಿ ನೋಡಿ, 143ನೇ ಕೀರ್ತನೆ 3ನೇ ವಚನ ನೋಡೋಣ.
ನಿನ್ನ ಸೇವಕನನ್ನು ಯಾರಿಗೆ ಗುರಿ ಮಾಡಬೇಡ. ಯಾಕೆ? ಅಲೋ, ಯಾಕೆ? ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯೂ ನೀತಿವಂತನಲ್ಲ. ವಿಚಾರಣೆ ಮಾಡಿ ವಿಚಾರಣೆ ನಡೆದು ನಿನ್ನ ಮೇಲೆ ನೀನು ನೀತಿವಂತನಾಗಬೇಕಂತ ದೇವರು ತೀರ್ಮಾನ ಮಾಡಿದ್ದಾನೆ ಅನ್ಕೋ. ನಮ್ಮನ್ನು ವಿಚಾರಣೆ ಮಾಡಿದ್ರೆ ನಾವು ನೀತಿವಂತರಾಗ್ತೀವ? ಇಲ್ಲ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ವಿಚಾರಣೆ ಮಾಡುವುದರ ಮೂಲಕ ನೀತಿ ಏನಾಗೋದಿಲ್ಲ, ದೊರೆಯುವುದಿಲ್ಲ. ಅದಕ್ಕೆ ದೇವರೇನು ಮಾಡಿಬಿಟ್ಟ, ಮನುಷ್ಯರಾಗಿರುವಂಥ ನಮಗೆ ನೀತಿ ಎಂಬುದನ್ನೇನು ಮಾಡಿದ, ವರವಾಗಿ ಕೊಟ್ಟುಬಿಟ್ಟ. ಪ್ರೈಸ್ ದಿ ಲಾರ್ಡ್. ನೀತಿ ಎಂಬುದೇನು ಮಾಡಿದ್ದಾನೆ, ವರವಾಗಿ. ಅಂದರೆ ಯಾರ್ಯಾರು ಯೇಸು ಸ್ವಾಮಿನ ಅಂಗೀಕಾರ ಮಾಡ್ತಾರೋ, ಯಾರಾದರೂ ಯೇಸು ಕ್ರಿಸ್ತನ ರಕ್ಷಕನಾಗಿ ಸ್ವೀಕಾರ ಮಾಡ್ತಾರೋ ಅವರಿಗೆ ನೀತಿವಂತರು. ನೀತಿವಂತನಂದರೆ ಆ ಸ್ಟ್ಯಾಂಡ್ ಏನು, ಎಷ್ಟು ಮಹಿಮಕರವಾದದ್ದು. ಇದನ್ನು ಮನುಷ್ಯರಾದ ನಾವು ಪ್ರಯತ್ನ ಮಾಡಿ ಹೊಂದದೇ ಹೋಗಿರುವುದರಿಂದ ದೇವರು ನಮ್ಮನ್ನು ವಿಚಾರಣೆ ಮಾಡಲಿಲ್ಲ, ನೀತಿವಂತರು ಎಂಬ ನಿರ್ಣಯ ಮಾಡಿದೆ. ಹೇಗೆ ನಿರ್ಣಯ ಮಾಡಿಬಿಟ್ಟ ನೀತಿವಂತರಂತೇಳು? ನಾವು ನೋಡ್ತೀವಲ್ಲ ಯೇಸು ಕ್ರಿಸ್ತನಲ್ಲಿ. ಯೇಸು ಕ್ರಿಸ್ತನಲ್ಲಿ ಹೇಗೆ ನೀತಿವಂತರಾಗಿ ಮಾಡಿಬಿಟ್ಟ ಅಂದರೆ ನಾವು ನೋಡ್ತೀವಿ 2 ಕೊರಿಂಥಿ 5:21 ಓದ್ರಿ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು, ನೋಡಿ, ನಾವು ದೇವರ ದೃಷ್ಟಿಯಲ್ಲಿ ಸಮರ್ಪಕರಾದ ನೀತಿವಂತರಾಗಬೇಕಂತೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ದೇವರು ನೀತಿ ಎಂಬುವಂಥದ್ದನ್ನು ಏನು ಮಾಡಿಬಿಟ್ಟಿದ್ದಾನೆ, ನಮಗೆ ವರವಾಗಿ ಕೊಟ್ಟಿದ್ದಾನೆ. ಎಲ್ಲಿದೆ ವಚನ? ರೋಮ 5ನೇ ಅಧ್ಯಾಯ 17ನೇ ವಚನ. ಒಬ್ಬನು ಮಾಡಿದ ಅಪರಾಧದಿಂದ ಮರಣ ಉಂಟಾಗಿ ಒಬ್ಬನ ದೇಶದಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೋಡಿ, ನೀತಿ ಎಂಬ ವರ. ಇವಾಗ ಹೇಳ್ರಿ, ನೀತಿ ಎಂಬುವಂಥದ್ದೇನು ನಮಗೆ? ನೀತಿ ಎಂಬ ವರ ಯಾವಾಗ ಹೋಗ್ಬೋದು ನಮ್ಮಿಂದ? ಹಲೋ, ವರ. ಇವಾಗ ಯಾರಾದರೂ ಒಂದು ಗಿಫ್ಟ್ ಕೊಟ್ಟಿರ್ತಾರೆ. ಗಿಫ್ಟ್ ಕೊಟ್ಟ ಮೇಲೆ ಕೆಲವು ದಿನ ಆದಮೇಲೆ ನಿಮ್ಗೆ ಅವ್ರಿಗೆ ಸರಿ ಮಾತುಕತೆ ಇರೋದಿಲ್ಲ. ನನ್ನ ಗಿಫ್ಟ್ ನನಗೆ ವಾಪಸ್ ಕೊಡ ಅಂತ ಕೇಳ್ತಾರ? ಗಿಫ್ಟಾಗಿ ಕೊಟ್ಟಾಗ ಏನು ಮಾಡೋದಿಲ್ಲ, ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದೇ ವಿಧವಾಗಿ ಕೆಲವು ಪ್ರಶ್ನೆ ಏನಂದರೆ, ನಾವು ನೀತಿವಂತರಾಗಿರ್ಬೇಕಂದ್ರೆ ನಮಗೆ ನೀತಿ ಕ್ರಿಯೆಗಳಿರಬೇಕು ಅಂತ. ಅದಕ್ಕೆ ನಾನು ಹೇಳೋದಂದರೆ, ನೀತಿ ಎಂಬುದು ವರ, ಅದು ನಮ್ಮ ಪ್ರಯತ್ನ ಅಲ್ಲ. ನಾನು ಒಳ್ಳೆಯ ಕ್ರಿಯೆಗಳಿಂದ ನೀತಿವಂತನಾಗಬೇಕಂತಿದ್ದರೆ ನೀನೇನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆಗಲಿಕ್ಕೆ ಸಾಧ್ಯವಿಲ್ಲ ಹೇಳ್ರಿ? ಯಾವ ಜೀವಿಯೋ ಆತನ ಸನ್ನಿಧಿಯಲ್ಲಿ ಏನಾಗೋದಿಲ್ಲ, ನೀತಿವಂತರ. ಯಾಕೆ ಯಾವ ಜೀವಿ ಆತನ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ? ಓಕೆ, ನಮ್ಮ ನೀತಿ ಯಾಕೆ ಹೊಲಸು ಬಟ್ಟೆಗೆ ಸಮಾನ? ನಮ್ಮ ನೀತಿ ಹೊಲಸು ಬಟ್ಟೆಗೆ ಸಮಾನ. ಯಾಕೆ? ನಾವು ಏನು ಮಾಡಿದರೂ ಪ್ರಯೋಜನ ಇಲ್ವಾ? ಯಾಕೆ ಪ್ರಯೋಜನ ಇಲ್ಲ? ಒಬ್ಬನಿಂದಲೇ ಪಾಪದಿಂದಲೇ ಮರಣವು ಬಂತು. ಸೊ ಒಬ್ಬನಿಂದಲೇ ಪಾಪ ಬಂತು, ಪಾಪದಿಂದಲೇ ಮರಣವು ಬಂತು, ಹೌದಲ್ಲ? ಸೊ ಅದಕ್ಕೆ ಆ ಒಬ್ಬನಿಂದ ನಾವು ಬಂದಿದ್ದೇವೆ. ಯಾವ ಒಬ್ಬನು? ಈಗ ಆ ಒಬ್ಬನಿಂದಲೇ ಬಂದಿರುವಾಗ ನಾನು ಇಂಥ ಕೆಟ್ಟವನಾಗಿ ಬದುಕುವಂಥದ್ದು ಸರಿಯಲ್ಲಪ್ಪ, ನಾನು ಇವತ್ತಿಂದ ಒಳ್ಳೆಯವನಾಗಿ ಬದುಕ್ತೀನಿ ಅಂಥೇಳಿ ಒಳ್ಳೆ ಪ್ರವರ್ತನೆಯಿಂದ ಬದುಕ್ತಾ ಇದ್ದಾನೆ. ಅವನು ನೀತಿವಂತನಾಗ್ತಾನ? ಯಾಕೆ? ಏನಾಗಲಿಲ್ಲ ಅವನು? ಅಲ್ಲಲ್ಲ, ಕ್ರಿಯೆಗಳಿಂದ ಏನಾಗಲಿಲ್ಲ ಅಲ್ಲ. ನನ್ನ ಪ್ರಶ್ನೆ ಏನಂದರೆ, ಪಾಪಿಯಾದ ವ್ಯಕ್ತಿ ಒಳ್ಳೆ ಕ್ರಿಯೆಗಳನ್ನು ಮಾಡುವಾಗ ಅವನ ಜೀವನದಲ್ಲಿ ನಾವು ನೋಡ್ತೀವಲ್ಲ, ಕೆಲವರು ಲೋಕದಲ್ಲಿ ಒಂದು ಲೋಕದಲ್ಲಿ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವರ ಜೀವನದಲ್ಲಿ ಕೆಲವು ಸಂಗತಿಗಳ ಮೇಲೆ ವಿರಕ್ತಿ ಬಂದುಬಿಡ್ತು. ವಿರಕ್ತಿ ಬಂದು ಇದಕ್ಕೆ ನಾ ಮನುಷ್ಯನು ಅಂತೇಳ್ಬಿಟ್ಟು ಅವನೇ ಮಾಡಿಬಿಟ್ಟ, ಸರ್ವಸಂಗ ಪರಿತ್ಯಾಗಿ ಆಗಿಬಿಟ್ಟ. ಅಂದರೆ ಅರ್ಥ ಏನು? ಎಲ್ಲ ಕೆಟ್ಟದ್ದು ಬಿಟ್ಬಿಟ್ಟು ಯಾವುದು ಬೇಡ, ಭಗವಂತನ ಧ್ಯಾನದಲ್ಲಿ ಲೀನನಾಗಿ ಬಿಡೋಣ. ಆಗ ಆ ವ್ಯಕ್ತಿ ನೀತಿವಂತನಾಗ್ತಾನ? ಯಾಕೆ? ಏನೇನು ಅಲ್ಲ, ಯಾರಿಂದ ಬಂದವರು ನಾವು? ಆದಾಮನಿಂದ ಬಂದವರಾಗಿರುವುದರಿಂದ ನಮ್ಮ ಪ್ರವರ್ತನೆ ಯಾವ ಪರಿಣಾಮವೂ ದೇವರ ಮುಂದೆ ತರಲಿಕ್ಕಾಗಲ್ಲ. ನೀನು ಎಷ್ಟು ಒಳ್ಳೆಯವನಾದರೂ ಕೂಡ ದೇವರ ಮುಂದೆ ನೀನು ಬರೋಷ್ಟಿಗೆ ಏನಾಗ್ತೀವಿ? ನಿನ್ನ ಕ್ರಿಯೆಗಳೆಲ್ಲ ಹೊಲಸು ಬಟ್ಟೆಗೆ ಸಮಾನ. ನೀನು ಯಾವ ಕ್ರಿಯೆಗಳು ಮಾಡ್ತಾನೇ ಇರು, ನೀನು ಜನ್ಮತಃ ಪಾಪಿಯಾಗಿ ಬಂದಿರುವುದರಿಂದ, ನೀನು ಪಾಪಿಯಾದಂಥ ಆದಾಮನಿಂದ ಬಂದಿರುವುದರಿಂದ ನೀನು ಎಂದಿಗೂ ಏನಾಗಲಿಕ್ಕಾಗೋದಿಲ್ಲ.
ಪ್ರೈಸ್ ದಿ ಲಾರ್ಡ್. ಸ್ವಾಮಿ, ನಾನು ನಿನ್ನ ಮುಂದೆ ನಡೆದುಕೊಂಡು ಹೇಗೆ ಜೀವಿಸಿದ್ದೇನೋ ನೀನೊಂದು ಸಾರಿ ಜ್ಞಾಪಕ ಮಾಡಿಕೋ ಅಂತ ಹೇಳಲಿಕ್ಕಾಗಲ್ಲ. ದೇವರು ವಿಚಾರಣೆ ಮಾಡಿದರೆ ಒಬ್ಬನು ಕೂಡ ಏನಾಗೋದಿಲ್ಲ, ನೀತಿವಂತ. ಆದರೆ ದೇವರು ನಮಗೆ ನೀತಿಯನ್ನು ಕೊಡಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ. ಅಂದರೆ ನೀತಿ ಅಂದರೆ ಆ ನೀತಿಯನ್ನು ಕೊಡದಿದ್ದರೆ ನಾವು ದೇವರ ಮುಂದೆ ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ನೀತಿ ಅಂದರೆ ಇಂಗ್ಲೀಷ್ ಹೇಳ್ತೈತೆ ರೈಟ್ ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್. ಅಂದರೆ ಅರ್ಥವೇನು? ದೇವರ ಮುಂದೆ ನಿಂತುಕೊಳ್ಳುವ ಯೋಗ್ಯತೆ. ಹಲ್ಲೆಲೂಯಾ. ನೀವು ಆಲೋಚನೆ ಮಾಡಿ, ಈ ಲೋಕದಲ್ಲಿ ನಿನಗಿರುವ ಸ್ಥಿತಿಗೆ ಒಂದು ತಹಸೀಲ್ದಾರ್ ಮುಂದೆ ನಿಂತ್ಕೊಳ್ಳಿಕ್ಕಾದೀತಾ? ಹೋದ್ರೆ ಏನು ಹೇಳ್ತಾರೆ? ಕೂತ್ಕೋ. ಎಷ್ಟೊತ್ತು ಕೂತ್ಕೋಬೇಕು? ಕೂತ್ಕೊಳ್ರಿ, ಆಗದೆ ಎದ್ದೋಗಿ. ಒಬ್ಬ DC, ಒಬ್ಬ SP, ನಾವು ಯಾರ ಹತ್ರ ಹೋದ್ರೂ ಕೂಡ ನಮಗೇನಿಲ್ಲ. ಅದಕ್ಕೆ ಭಾಳ ಕಷ್ಟ. ಅದಕ್ಕೆ ತಕ್ಕಂಥ ಯೋಗ್ಯತೆ ಇದ್ದವ್ರು ಹೋದಾಗ ಮಾತ್ರ ಅವ್ರು ಕೊಡ್ತಾರೆ. ಆದರೆ ದೇವರ ಮುಂದೆ ನಿಂತುಕೊಳ್ಳುವ ಯಾರಿಗೆ ಯೋಗ್ಯತೆ ಇಲ್ಲ. ದೇವರ ಮುಂದೆ ನಿಂತುಕೊಳ್ಳಬೇಕಂದ್ರೆ ನೀತಿ ನಮ್ಮಲ್ಲಿ ಇರಲೇಬೇಕು. ನೀತಿ ನೀತಿ ಅಂದರೆ ಅರ್ಥ ಏನು? ಯಾವ ಪಾಪವನ್ನು ಮಾಡದವನು ಅಂತ ಅರ್ಥ. ಕೊಲೊಸ್ಸೆದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 21-22 ವಚನ ಹೋದ್ರಿ. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ. ನೋಡಿ, ದೇವರೊಟ್ಟಿಗೆ ನೀವೇನಾಗಿದ್ದೀರಂತೆ? ದೇವರಿಗೂ ನಮಗಿನ ವೈರತ್ವ ಇಲ್ಲ. ಮತ್ತು ನಿಮ್ಮನ್ನು ಹೇಗೆ ಅಂತೆ? ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ಅಪರಾಧವೇ ಮಾಡದವರನ್ನಾಗಿಯೂ ನಿಲ್ಲಿಸಬೇಕೆಂದು ಇದ್ದಾನೆ. ಒಂದು ಸತ ಅಲ್ಲೊಳಿ ಹೇಳ್ರಿ. ಏನಂತೆ? ತನ್ನ ಸನ್ನಿಧಿಯಲ್ಲಿ ನಾವು ನಿಲ್ಲಬೇಕಂದರೆ ನಾವು ಪರಿಶುದ್ಧರಾಗಿರಬೇಕು. ಮತ್ತು ಅದಕ್ಕೆ ಬೈಬಲ್ ಗ್ರಂಥ ಹೇಳ್ತದೆ, 15ನೇ ಕೀರ್ತನೆ 1ನೇ ವಚನದಿಂದ ಓದ್ರಿ. ನಿನ್ನ ಗುಡಾರದಲ್ಲಿ ಇಳ್ಕೊಂಡಿರುವುದಕ್ಕೆ ಯಾವನು ಯೋಗ್ಯನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಒಬ್ಬನಿಲ್ಲ. ಎಂಥವನಾಗಿರಬೇಕಂತೇಳಿ ಕೆಳಗಡೆ ಕೊಡ್ತಾರೆ, ಹೌದಾ? ಆ ಕೆಳಗಡೆ ಅವರು ಕೊಡುವಂಥ ಮಾತು ಪ್ರಕಾರ ಒಂದರಲ್ಲಿ ಡುಮ್ಕ ಹೊಡೆದು ಬಿಡ್ತೀವಿ. ಸಜ್ಜನನು, ಮಾತಿನಲ್ಲಿ ತಪ್ಪದವನು, ಏನಂತೆ? ಚಾಡಿಯನ್ನು ಹೇಳದವನು. ಚಾಡಿ ಹೇಳದಿದ್ದರೆ ನಾವು ಬದುಕಾಕೆ ಆಗಲ್ಲ. ಕೆಲವು ಸಾತಿ ಮನುಷ್ಯರ ಬುದ್ಧಿ ಹೇಗಿರ್ತದಂದರೆ ಚಾಡಿ ಹೇಳಿದ್ರೇ ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡ್ದಂಗೆ ಇರೋದು. ನೋಡಿ, ಎಲ್ಲ ಲಿಸ್ಟ್ ಕೊಡ್ತಾರೆ. ಇಂಥವನೇ ಯೋಗ್ಯನು. ಯಾರು? ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನಾವು ಅಂಥವ್ರು ಆಗಸ್ಟಿಗೆ ಏನಾಗ್ಬಿಡ್ತೇವೆ? ಒಳಗಿಟ್ಬಿಡ್ತಾರೆ 6-3. ಯಾರ ಕೈಲೇನು? ನೋಡಿ, ಒಂದು ಲಿಸ್ಟ್ ನೋಡೋಣ, ಓದ್ರಿ ಹೆಂಗಿರ್ತಾರೆ. ಇಂಥವನು ಎಂದಿಗೂ ಕದಲುವುದಿಲ್ಲ. ಇಂಥವನು ಮಾತ್ರ ಎಂಟ್ರೆನ್ಸ್. ಇದು ಪಾಪ ಕಡಿಮೆ ಹೇಳಿದ್ದಾನೆ. ಇನ್ನು 618 ಆಜ್ಞೆ ಇದೆ, ಒಂದಲ್ಲ ಎರಡಲ್ಲ. ಎಷ್ಟು? ಯಾರಿಗಾದ್ರೂ ಕೇಳ್ರಿ. 618 ಆಜ್ಞೆ. ಸರಿ, ಈ ಆಜ್ಞೆಗಳನ್ನು ಕೈಕೊಂಡು ನಾವು ನೀತಿವಂತರಾಗೋಣ ಅಂತ ಪ್ರಯತ್ನ ಮಾಡಿದ್ರೆ ಈ 618 24/7 ಅಂದರೆ ಅರ್ಥ ಏನು? ಒಂದು ದಿನ ಒಂದು ಕ್ಷಣ ತಪ್ಪದೇ ನಾವು ಕೈಕೊಂಡು ನಡಿಬೇಕು. ಆಗ್ತದಾ? ಶುದ್ಧರಾದೀತೀವ? ಅದಕ್ಕೆ ಪೌಲ್ ಹೇಳ್ತಾನೆ, ಯಾರಾದರೂ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡಿಬೇಕಂತಿದ್ರೆ ಅವನು ಶಾಪಗ್ರಸ್ತನೇ ಆಗಲಿ, ನೀತಿವಂತನಾಗೋದಿಲ್ಲ. ಯಾಕಂದರೆ ಮಾಡ್ತಾ ಇರ್ತಾರೆ, ಮತ್ತೆ ಯಾವುದೋ ಬಿಟ್ಟಿರ್ತಾರೆ. ಅದಕ್ಕೆ ನಾನು ಚಿಕ್ಕವನಿರುವಾಗ ಒಂದು ಹರಿಕತೆ ಹೇಳಿದ್ದೆ. ನಾನು ಹೈಸ್ಕೂಲ್ನಲ್ಲಿ ಹರಿಕತೆ ಗೊತ್ತಾ? ಹರಿಕತೆ ಹೇಳುವಾಗ ಅದೆಲ್ಲ ನಗಿಸೋದು ಅಂತ. ಹರಿಕತೆ ಏನು ಹೇಳಿದೆ? ಹೇಳಿದ ಕತೆ ಹೇಳದತ್ರ ಹೇಳ್ತಾ 40 ದಿವಸ ಆಗಿದೆ ಅಂತ ಹೇಳ್ತೀನಿ. ಹೇಗೆ? ಹೇಳಿದ್ದನ್ನೇ ಕತೆ ಇದು ಹೇಳಿಲ್ಲ ಅಂತ ಮತ್ತೆ ರಿಟರ್ನ್ ಬರೋದು, ಮತ್ತೆ ಹೇಳ್ಕೊಂತ ಅದಲ್ಲ ಇದನ್ನು ಅಂತೇಳಿ ಹಾಗೆ ಹೇಳ್ಕೊಂತ ಎಷ್ಟು ದಿವಸ ಆಯಿತು ಅಂದರೆ ಕಥೆನೇ ಹೇಳಿಲ್ಲ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಅದೇ ವಿಧವಾಗಿ ನಾವು ಧರ್ಮಶಾಸ್ತ್ರದ ಪ್ರಕಾರ ನೀತಿವಂತರಾಗಬೇಕಂದ್ರೆ ನಾವು 1 2 3 4 5 6 7 8 100 100 ಆಯಿತು, ಇದು ಮರ್ತೋದೆ, ಮತ್ತೆ ಇಲ್ಲಿ ಶುದ್ಧ. ಅದಕ್ಕೆ ನಾವು ಯಾರು ಕೂಡ ಧರ್ಮಶಾಸ್ತ್ರವನ್ನು ಅನುಸರಿಸಿ ಏನು ಮಾಡೋಕ್ಕಾಗಲ್ಲ. ನಿನ್ನೆ ಒಬ್ಬರ ಹತ್ರ ನಾನು ಮಾತಾಡ್ತಿದ್ದೆ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಒಬ್ಬ ವ್ಯಕ್ತಿ ನೀತಿಯಾಗಿರಬೇಕಾ ಇಲ್ವಾ? ನೀತಿಯಾಗಿರೋದಿದ್ರೆ ಹೋಗ್ಲಿಕ್ಕಾಗಲ್ಲ ಅಂತ ಹೇಳ್ದೆ. ಅದಕ್ಕೆ ನಾನು ಹೇಳಿದೆ, ಅಂದರೆ ಏನು ನೀತಿ ಅಂದ್ರೇನು? ಒಳ್ಳೆಯಾಗಿ ಬದುಕಬೇಕು, ಭಯಭಕ್ತಿಯಿಂದ ಬದುಕಬೇಕಂತ ಹೇಳಿದೆ.
ಅಲ್ಲ, ಬೈಬಲ್ ವಾಕ್ಯ ಹೇಳ್ತಿದ್ದೆ ಭಯಭಕ್ತಿಯಿಂದ ಬದುಕೊಂಡು ಶಾಪಗ್ರಸ್ತನು ಅಂತ ಹೇಳ್ತಿದ್ದೆ. ಭಯಭಕ್ತಿಯಿಂದ ಅಂದರೆ ಏನು? ದೇವರ ವಾಕ್ಯ ಹೇಳ್ದಂಗೆ ಬದುಕಬೇಕು. ದೇವರ ವಾಕ್ಯ ಹೇಳ್ದಂಗೆ ಬದುಕಿದ್ರೆ ಅಂದರೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡಿಬೇಕು. ನಾನು ಹೇಳಿದೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದ ಶಾಪಗ್ರಸ್ತನ ಅಂತ ಹೇಳ್ತದಲ್ಲ, ಅಂದರೆ ಈ ವಚನ ನಂಗೆ ಗೊತ್ತಿಲ್ಲ, ಈ ವಚನನೇ ನನಗೆ ಗೊತ್ತಿಲ್ಲ. ನಾನು ಹೇಳಿದೆ, ನೀನು ಒಂದು ವೇಳೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೀಬೇಕಂದ್ರೆ ಯೇಸು ಸ್ವಾಮಿಯಿಂದಲೇ, ಯೇಸು ಸ್ವಾಮಿಯೇ ನನಗೆ ಬೇಡ ಅಂತ ಹೇಳಿದಾಗೆ. ಯೇಸು ಯೇಸು ಅಂದ್ಕೊಳ್ತಾರೆ, ಯೇಸು ಇಲ್ಲ. ಅದಕ್ಕೆ ನಾವು ದೇವರ ಮುಂದೆ ನಿಲ್ಲುವ ಯೋಗ್ಯತೆ ಎಂದಿಗೂ ಸಂಪಾದಿಸಿಕೊಳ್ಳಿಕ್ಕೆ ಆಗದೇ ಇರುವಾಗ, ಪ್ರೀತಿಯಾದ ದೇವರ ಮಕ್ಕಳೇ, ದೇವರೇನು ಮಾಡಿದ್ದಾನೆ, ನಮ್ಮ ಜೀವನದಲ್ಲಿ ದೇವರ ಮುಂದೆ ನಿಂತುಕೊಳ್ಳುವ ಯೋಗ್ಯತೆಯನ್ನು ಕೊಡುವ ನೀತಿಯನ್ನು ಆತನು ಕೊಟ್ಟುಬಿಟ್ಟಿದ್ದಾನೆ. ಯಾವ ದೇವದೂತಗಳು ಆತನ ಪ್ರಸನ್ನತೆಯನ್ನು ನೋಡಲಿಕ್ಕಾಗಲಿಲ್ಲ, ಹೌದಾ? 2 ರೆಕ್ಕೆಗಳಿಂದ ತಮ್ಮ ಮುಖಗಳನ್ನು, 2 ರೆಕ್ಕೆಗಳಿಂದ ತಮ್ಮ ದೇಹಗಳನ್ನು ಮುಚ್ಚಿಕೊಂಡು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆರಾಧಿಸ್ತಿದ್ರು. ಪಾಪವಿಲ್ಲದ ದೇವದೂತಗಳೇ ದೇವರನ್ನಂಗೆ ಆರಾಧಿಸ್ತಿದ್ವು. ಆದರೆ ದೇವರ ವಾಕ್ಯ ಹೇಳ್ತೈತೆ, ಆತನನ್ನು ನೋಡುವುದಲ್ಲ, ಆತನ ಮುಂದೆ ನಿಂತುಕೊಳ್ಳುವ ಯೋಗ್ಯತೆ ದೇವರು ನಮಗೆ ಕೊಟ್ಟಿದ್ದಾನಂತೆ. ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸಿ ಆಗಿರುವ ನಮ್ಮ ಜೀವನದಲ್ಲಿ ನಮಗಿರುವ ಸೌಭಾಗ್ಯ ಈ ಲೋಕದಲ್ಲಿ ಮತ್ತೆ ಯಾರಿಗಿಲ್ಲ. ಹಲ್ಲೆಲೂಯಾ. ಯಾವ ಕ್ಷಣದಲ್ಲಾದರೂ, ಎಂಥ ಪರಿಸ್ಥಿತಿಗಳಲ್ಲಾದರೂ ನೇರ ಅದ್ಭುತಗಳು ಮಹತ್ಕಾರ್ಯಗಳನ್ನು ಮಾಡುವ ಸರ್ವಶಕ್ತನಾದ ದೇವರ ಮುಂದೆ ನೀನು ನಾನು ನಿಂತುಕೊಳ್ಳಿಕ್ಕೆ ದೇವರು ನಮಗೆ ಯೋಗ್ಯತೆ ಮಾಡಿದ್ದಾನೆ. ಹೇಗೆ ಯೋಗ್ಯತೆ ಮಾಡಿದ್ದಾನೆ ಗೊತ್ತುಂಟಾ? ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ದೇವರು ಹೇಗೆ ಕೇಳ್ತಾನೋ, ನನ್ನ ಪ್ರಾರ್ಥನೆ ಸ್ವಲ್ಪ ಕೂಡ ಕಡಿಮೆಯಾಗಿ ಕೇಳೋದಿಲ್ಲ. ಈ ನಂಬಿಕೆ ನಮಗೆ ಫಸ್ಟ್. ಅದಕ್ಕೆ ದೇವರು ನಮ್ಮನ್ನು ನೀತಿ ಎಂಬ ಕೊಡೋದರಲ್ಲಿ ಆತನ ಅದ್ಭುತವಾದ ವರ, ಆ ನೀತಿ ಎಂಬ ವರ ಯಾಕೆ ಕೊಟ್ಟಿದ್ದಾನೆಂದರೆ, ಯಾವಾಗಲೂ ಆತನ ಮಕ್ಕಳಾದಂಥ ನಾವು ಆತನೊಂದಿಗೆ ಅನ್ಯೂನ್ಯತೆ ಉಳ್ಳವರಾಗಿರಬೇಕೆಂಬುದು. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಮಗೆ ಈ ಭಾಗ್ಯ ಸಿಕ್ಕಿರುವುದರಿಂದ ಅದನ್ನು ಹೆಚ್ಚೆಚ್ಚಾಗಿ ಸಾಧಿಸಿಕೊಳ್ಬೇಕು. ಅದನ್ನೇ ಮಾಡಬೇಕು. ಸ್ವಾಮಿ, ನಾನು ನೀತಿವಂತನಾಗಿದ್ದೇನೆ, ಈ ನೀತಿ ಕರ್ತನೆ ನನಗೊಂದು ವರವಾಗಿ ಕೊಡಲ್ಪಟ್ಟಿದೆ. ಕರ್ತನೆ, ಈ ನೀತಿ ಅಂದರೆ ನಿನ್ನ ಮುಂದೆ ನಿಂತುಕೊಳ್ಳುವ ಯೋಗ್ಯತೆ, ದೇವರಿಗೆ ಸಮರ್ಪಕರಾದ ನೀತಿವಂತರು. ಒಂದು ಸತ ಹಲ್ಲೆಲೂಯಾ ಹೇಳ್ರಿ. ಯಾರಿಗೆ ಸಮರ್ಪಕರಾದ ಅಂದರೆ ಅರ್ಥ ಏನು? ದೇವರ ದೃಷ್ಟಿಯಲ್ಲೇ ನೀತಿವಂತರು. ಹಲ್ಲೆಲೂಯಾ. ಮನುಷ್ಯರಾದಂಥ ನಮ್ಮ ದೃಷ್ಟಿಗೆ ನೀತಿ ಅಲ್ಲ, ಅಥವಾ ಜನರ ದೃಷ್ಟಿಗೆ ನೀತಿ ಅಲ್ಲ, ದೇವರ ದೃಷ್ಟಿಗೆ ನೀತಿವಂತರಾಗಿದ್ದೇವಂತೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಎಷ್ಟು ನಾವು ದೇವರಲ್ಲಿ ಆನಂದ ಪಡಬೇಕು ನೀವು ಆಲೋಚನೆ ಮಾಡಿ. ಯಾವ ಕ್ಷಣದಲ್ಲಾದರೂ ಅಪ್ಪ ಅಂತ ನಾವು ಆತನ ಸನ್ನಿಧಿಗೆ ಹೋದರೆ, ಯೇಸು ಸ್ವಾಮಿನ ಹೇಗೆ ಅಂಗೀಕರಿಸ್ತಾನೋ ನಮ್ಮನ್ನಾಗಿ ಅಂಗೀಕರಿಸ್ತಾನೆ. ನೀವು ದುರಾತ್ಮಗಳ ಮುಂದೆ ನಿಂತುಕೊಳ್ಳುವಾಗ ಕೂಡ ಅಷ್ಟೇ. ನೀವು ದುರಾತ್ಮ ಮುಂದೆ ನಿಂತುಕೊಂಡಾಗ ಯೇಸುಗೆ ದುರಾತ್ಮ ಹೇಗೆ ಎದುರ್ತತೋ ಸೇಮ್ ನಿಮಗೂ ಹಾಗೆ ಎದುರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ದೇವರು ಕೊಟ್ಟಿರುವಂಥ ನೀತಿ ಅಷ್ಟು ವಿಶೇಷವಾದದ್ದು. ಅದಕ್ಕೆ ಸೈತಾನ್ಯ ಮಾಡ್ತಾನಂದರೆ, ಈ ಸತ್ಯ ನಾವು ಅರಿಯೋದವನಿಗೆ ಇಷ್ಟ ಇಲ್ಲ. ನಾನು ನೀತಿವಂತನಾಗಿದ್ದೇನೆ, ನಾನು ದೇವರ ಮುಂದೆ ನಿಂತುಕೊಳ್ಳೋ ಯೋಗ್ಯತೆ ಇದೆ, ನಾನು ಏನು ಬೇಕಾದರೂ ದೇವರಿಂದ ಹೊಂದಬಲ್ಲೆ, ಆ ಒಂದು ಯೋಚನೆ ಇಲ್ಲದಾಗ ತೆಗೆದು ಬಿಡ್ತಾನೆ ಸೈತಾನ. ಅದಕ್ಕೆ ಸೈತಾನ್ಯ ಮಾಡ್ತಾನೆ, ನಮ್ಮ ವಿರೋಧಿ ಆಗಿರೋ ಸೈತಾನ್ ಯಾರನ್ನಂದ್ರೆ ಅವ್ರನ್ನ ನುಂಗೋದಿಲ್ಲವ. ಈ ನೀತಿಯ ಸತ್ಯತೆ ಯಾರಲ್ಲಿ ಇದೆಯೋ ಅವರನ್ನು ನುಂಗ್ಲಿಕ್ಕಾಗಲ್ಲ. ಅಲ್ಲಿ ನುಂಗ್ಲಿಕ್ಕೆ ಬಂದರೆ ಅವ್ರನ್ನ ನುಂಗಿದ್ರೆ ಅವ್ನಿಗೆ ಅಜೀರ್ಣ ಆಗಿಬಿಡ್ತದೆ, ಅವನಿಗೆ ಡೈಜೆಸ್ಟಿವ್ ಆಗೋದಿಲ್ಲ. ಯಾವಾಗಲೂ ನಮಗೇನಿದೆ, ನಮಗೆ ಯಾರಿದ್ದಾರೆ ಅಂತ ಹೇಳ್ತಾರಲ್ಲ, ಅಂಥವ್ನು ಲಟಕ್ಕ ನುಂಗಿಬಿಡ್ತಾನೆ. ಏನಿಲ್ಲದಿದ್ದರೂ ನಾನು ಯಾವುದಕ್ಕೂ ಕಡಿಮೆ ಇಲ್ಲವನಲ್ಲ, ನಾನು ದೇವರ ಮಗನು, ನಾನು ನೀತಿವಂತನು, ಹಲ್ಲೆಲೂಯಾ, ದೇವರ ಮುಂದೆ ನಿಂತುಕೊಳ್ಳುವ ಯೋಗ್ಯತೆಯನ್ನು ಹೊಂದಿದವನು ಅಂತ ಹೇಳ್ಬಿಡು ಅಂತ ಹೇಳ್ತಿರುವಾಗಲೇ ಅವನಿಗೆ ಗಡಗಡ. ಇವಾಗ ಯೇಸು ಸ್ವಾಮಿನ ನಾವು ನೋಡ್ತೀವಿ. ಆತನ 40 ದಿವಸ ಉಪವಾಸವಾದ ನಂತರ ಸೈತಾನ್ ಯೇಸು ಸ್ವಾಮಿ ಹತ್ರ ಬಂದೇನು ಹೇಳಿದ? ಮೊದಲನೇ ಶೋಧನೆ ಏನು? ನೀನು ದೇವರ ಮಗನಾಗಿದ್ದರೆ. ಹೌದಾ? ಅದೇ ಸೈತಾನ್
ಯೇಸು ಸ್ವಾಮಿ ನೋಡಿ ಏನು ಹೇಳ್ತಾನೆ, ನೀನು ದೇವರ ಪ್ರತಿಷ್ಠಿತನು. ಅವಾಗ ಅವನಿಗೆ ಗೊತ್ತಿರಲಿಲ್ವಾ? ಯಾವಾಗ ಅವನಿಗೆ ಗೊತ್ತಿದ್ದರೂ ಕೂಡ ಸೈತಾನ್ಯ ಮಾಡ್ತಾನೆ ಗೊತ್ತಾ? ನಿಮಗೆ ವಿರೋಧವಾಗಿ ಮಾತನಾಡ್ತಾನೆ. ನೀನೇ ನೀತಿವಂತ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಆದರೆ ಈ ಸತ್ಯ ನಾವೇನು ಮಾಡಿಬಿಡ್ತೀವಿ ಅಂದರೆ, ಚರ್ಚಲ್ಲಿರುವಾಗ ಕೇಳಿದಾಗ ಚೆನ್ನಾಗಿರ್ತೀವಿ, ಪರಿಸ್ಥಿತಿಗಳು ವ್ಯತಿರೇಕವಾಗಿ ಬಂದಾಗ, ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿರುವಂಥ ಸಂದರ್ಭದಲ್ಲಿ ನಾವು ಕಾರ್ಗತ್ತಲು ನಮಗೆಲ್ಲ ಕಾರ್ಗತ್ತಲು ನಮಗೆ ತುಂಬಿಕೊಂಡಾಗ ನಾನು ಯಾರು ಎಂಬುದನ್ನು ನಾವು ಮರ್ತು ಬಿಡ್ತೀವಿ. ಅದಕ್ಕೆ ಸೈತಾನ್ಯ ಮಾಡ್ತಾನೆ, ಯಾವಾಗಲೂ ಏನೋ ಪ್ರಾಬ್ಲಮ್ ತರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಅದಕ್ಕೆ ಅಪೊಸ್ತಲನಾದ ಪೌಲ್ ಹೇಳೋದು, ಪೇತ್ರ, ನಂಬಿಕೆಯಲ್ಲಿ ಹೆಂಗಿರಬೇಕು? ದೃಢವಾಗಿದ್ದು ಯಾರನ್ನ ಎದುರಿಸಬೇಕು? ಯಾರಾದರೂ ನಂಬಿಕೆಯಲ್ಲಿ ದೃಢವಾಗಿರ್ತಾರೋ ಅವನ ಮುಂದೆ ಸೈತಾನ ಬಾಲ ಅಲ್ಲಾಡ್ಸೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ನಮ್ಮ ವಿರೋಧಿ ಆಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ. ನಂಬಿಕೆಯಲ್ಲಿ ಸ್ಥಿರವಾಗಿದ್ದವ್ರು ನುಂಗಲಿಕ್ಕಾಗ. ನಂಬಿಕೆಯಲ್ಲಿ ಸ್ಥಿರವಾಗಿರುವಂಥದ್ದು ಅರ್ಥ ಏನು? ನಂಬಿಕೆಯಲ್ಲಿ ಸ್ಥಿರವಾಗಿರುವಂಥದ್ದು ಅರ್ಥ ಏನು? ನಾನು ಯೇಸು ನಂಬಿದ್ದೀನಿ, ನೀನು ದೀಕ್ಷಾ ಸ್ಥಾನ ತಗೊಂಡಿದ್ದೀನಿ, ನಾನು ಚರ್ಚಿಗೆ ಹೋಗ್ತಾಯಿದ್ದೀನಿ, ನಾನು ಕರ್ತನ ಮೇಜು ತಗೊಳ್ತಾ ಇದ್ದೀನಿ. ಹಂಗೆ ಇರುವಂಥವನಲ್ಲ. ಯಾರು? ನಾನು ನೀತಿವಂತನು, ನಾನು ಪರಿಶುದ್ಧನು, ದೇವರ ಮುಂದೆ ನಿಂತುಕೊಳ್ಳುತ್ತಿರುವಂಥವನು. ಅಂಥವನ ಹತ್ರ ಸೈತಾನ್ಯ ಮಾಡೋದಿಲ್ಲ. ಅದಕ್ಕೆ ಬೈಬಲ್ ವಚನದಲ್ಲಿ ನಾವು ನೋಡ್ತೀವಿ, ನಮ್ಮ ನಂಬಿಕೆ ದೇವರಲ್ಲಿ ಯಾವಾಗಲೂ ಸ್ಥಿರ ಮಾಡಿಕೊಳ್ಳಿ. ಅಂದರೆ ಕ್ರೈಸ್ತ ಯೇಸುನಲ್ಲಿ ನಾವು ಏನಾಗಿದ್ದೇವೆ ಎಂಬುದನ್ನು ಗುರುತಿಸ್ತಾ ಹೋಗ್ತಾ ಇರಬೇಕು. ನಾನು ನೀತಿವಂತ. ನೀತಿ ಎಂಬುದು ಸಾಮಾನ್ಯವಾದ ಸಂಗತಿ ಅಲ್ಲ. ಈ ಜಗತ್ತಿನಲ್ಲಿ ಯಾರು ಕೂಡ ನಿನಗೆ ಆ ಸ್ಟೇಟಸ್ ಆ ಸ್ಟ್ಯಾಂಡರ್ಡ್ ಕೊಡಲಿಕ್ಕಾಗಲ್ಲ. ದೇವರ ಮಹಾಕೃಪೆಯಿಂದ ಆ ನೀತಿ ಅದರಲ್ಲಿ ಎಂಜಾಯ್ ಮಾಡು. ಸ್ವಾಮಿ, ನಾನು ನೀತಿವಂತನಯ್ಯ. ರೀಖಾಂದರ ಬಾ ಶಿಥೋ ರೀಬಾ, ನಾನು ನೀತಿವಂತನು ಅಂತ ನಿನ್ನ ಮನಸ್ಸಿಗೆ ನೀನು ಹೇಳಿಕೊಳ್ಳುವಾಗಲೇ ಪವಿತ್ರಾತ್ಮ ನಿನ್ನಲ್ಲಿ ಆನಂದ ಪಡ್ತಾ ಇರ್ತಾನೆ. ಆಮೇನ್. ನಾನು ಹೇಳ್ತೀನಿ, ಪರಿಸ್ಥಿತಿ ಸಪ್ಪೆ ಆಗಿರ್ತದೆ, ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರಲ್ಲ, ಹೇಳ್ರಿ, ನಾನು ಸಪ್ಪೆ ಆಗಿರುವವನಲ್ಲ, ನಾನು ನೀತಿವಂತನು ಅಂತ ನೀವು ಹೇಳುವಾಗ ಉಂಟಲ್ಲ, ಪವಿತ್ರಾತ್ಮನು ನಮ್ಮ ಬಲಹೀನವಾದ ಮನಸ್ಸನ್ನು ತನ್ನ ಕಂಟ್ರೋಲ್ ತಗೊಂಡು ನಮ್ಮನ್ನು ಬಲಪಡಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಕೊಟ್ಟಿರುವಂಥ ಸೌರಭಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಯಾವುದಂದರೆ ಯಾವುದು? ನೀತಿ. ಹಲ್ಲೆಲೂಯಾ. ಒಂದು ಸತ ಹಲ್ಲೆಲೂಯಾ ಹೇಳೋಣ. ನಾವು ಎಂದೆಂದಿಗೂ ನೀತಿವಂತರು. ನಮ್ಮ ಜೀವನದಲ್ಲಿ ಈ ನೀತಿ ಎಂದಿಗೂ ನಮ್ಮನ್ನು ಬಿಟ್ಟು ತೊಲಗಿ ಹೋಗೋದೇ ಇಲ್ಲ. ಏನಾಗೋದಿಲ್ಲ? ಹೇಳ್ರಿ, ನಮ್ಮ ನೀತಿ ತೊಲಗಿ ಹೋಗೋದಿಲ್ಲ. ದೇವರ ಮಕ್ಕಳೆಂಬ ಈ ಸ್ಥಾನವು ನಮ್ಮಿಂದ ಏನಾಗೋದಿಲ್ಲ, ತೆಗೆದು ಹೋಗಲ್ಪಡುವುದಿಲ್ಲ. ಅದಕ್ಕೆ ಇದನ್ನು ಅರ್ಥ ಮಾಡಿಕೊಂಡವ್ರು ಹೇಗಿರ್ತಾರೆ ಅಂದರೆ, ಕೊರತೆಯಲ್ಲಿದ್ದೇವೆ ಎಂಬುದಾಗಿರೋದಿಲ್ಲ, ಅವರು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಿಕೊಂಡಿರ್ತಾರೆ. ದೈವ ಅದಕ್ಕೆ ಪೌಲ್ ಅಪೊಸ್ತಲ ಪೇತ್ರ ಹೇಳ್ತಾನೆ, ನೀವು ಏನು ಹೊಂದಿದವರಾಗಿರಬೇಕು? ದೈವ ಸ್ವಭಾವದಲ್ಲಿ ಪಾಲು. ನೋಡಿ, ಎಲ್ಲಿದೆ ವಚನ? 2 ಪೇತ್ರ 1ನೇ ಅಧ್ಯಾಯ 3ನೇ ವಚನದಿಂದ. ನೀವು ಲೋಕದಲ್ಲಿ, ನೋಡಿ, ಎಲ್ಲ ಕೇಳ್ರಿ, ನೀವು ಲೋಕದಲ್ಲಿ ಏನಾಯ್ತು? ದುರಾಶದಿಂದ. ಕೆಟ್ಟತನಕ್ಕೆ ಆಧಾರವೇನು? ಕೆಟ್ಟತನಕ್ಕೆ ಆಧಾರವೇನು? ದುರಾಶೆ. ನಾನು ಹೇಳಿದ ಅರ್ಥ ಆಯ್ತಾ? ಕೆಟ್ಟತನಕ್ಕೆ ಆಧಾರವೇನು? ಕೆಟ್ಟತನಕ್ಕೆ ಮಾರ್ಗವೇನು? ದುರಾಶೆ. ಅದಕ್ಕೆ ನಾವು ನೋಡ್ತೀವಿ, ಈ ಆಶೆ ಏನು ಮಾಡ್ತಾ ಇದೆ? ಆಶೆಯಿಂದ ಉಂಟಾದ ಕೆಟ್ಟತನಕ್ಕೆ, ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೇವದಲ್ಲಿ ಪಾಲುಗಾರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೇನು ಮಾಡಿದ್ದಾನೆ? ವಾಗ್ದಾನಗಳನ್ನು ದಯಪಾಲಿಸಿದ್ದಾನೆ. ಅಂದರೆ ಅರ್ಥ ಏನು? ಲೋಕದಲ್ಲಿ ದುರಾಶೆಯಿಂದ ಉಂಟಾಗುವ ಕೆಟ್ಟತನ, ಪ್ರತಿ ಕೆಟ್ಟತನಕ್ಕೆ ಕಾರಣ ಏನು? ದುರಾಶೆ. ಆದರೆ ಇದನ್ನು ತಪ್ಪಿಸಿಕೊಂಡು ನಾವು ಯಾವುದರಲ್ಲಿ ಪಾಲು ಹೊಂದಬೇಕು? ನೋಡಿ, ಹೇಳ್ರಿ, ಯಾವ ಸ್ವಭಾವದಲ್ಲಿ? ದೈವ ಸ್ವಭಾವ. ಸರಿ, ಅದಕ್ಕೆ ಇದನ್ನೇ ಕ್ರಿಸ್ತನಲ್ಲಿ ಉಂಟಾದ ಜ್ಞಾನ
ಅಂತ ನಾವು NIV ಬೈಬಲ್ ಓದುವ ನಮಗೆ ಅರ್ಥವಾಗ್ತದೆ. ಕನ್ನಡದಲ್ಲಿ ಹೀಗೆ ಹೋಗಿ ಹೀಗೆ ಬಂದು ಹೀಗೆ ಉಂಟು. ಹಲೋ. ಸೊ ಅದಕ್ಕೆ ಇವಾಗೊಂದು ಪ್ರಶ್ನೆ, ದೈವ ಸ್ವಭಾವ ಅಲ್ಲಲ್ಲ, ದುರಾಶೆಯಿಂದ ಉಂಟಾದ ಕೆಟ್ಟದ್ದು. ಈಗ ದುರಾಶೆಯಿಂದ ದೈವ ಸ್ವಭಾವಕ್ಕೆ ಟ್ರಾನ್ಸ್ಫರ್ ಆಗಬೇಕು. ಹೇಗೆ? ಆ ವಾಕ್ಯ ಏನು ಹೇಳ್ತದೆ? ನೀನು ದುರಾಶೆ ಪಡದ ಹಾಗೆ ನಿನಗೆ ದೇವರು ಅಷ್ಟು ತೃಪ್ತಿ ಕೊಟ್ಟಿದ್ದಾನೆ. ಇವಾಗ ನೋಡಿ, ಉದಾಹರಣೆ ನಿಮಗೆ ಎಕ್ಸಾಂಪಲ್ ಅರ್ಥವಾಗಲಿಕ್ಕೆ ಹೇಳ್ತೇನೆ. ಈಗ ಆದಾಮ ಅವರಿದ್ದಾರೆ. ಆದಾಮ ಅವರು ದೇವ್ರ ಥರ ಇದ್ದಾರಾ, ಸೈತಾನ್ ಥರ ಇದ್ದಾರಾ? ದೇವ್ರ ಥರ ಇದ್ದಾರೆ, ಸೈತಾನ್ ಥರ ಇದ್ದಾರೆ? ದೇವ್ರ ಥರ ಇದ್ದಾರೆ. ಇವಾಗ ಸೈತಾನನು ಬಂದು ಹವ್ವನಿಗೆ ಏನಂತ ಶೋಧಿಸ್ತದೆ? ಈ ಹಣ್ಣು ತಿಂದರೆ ಅಂದರೆ ಅರ್ಥ ಏನು? ಅವ್ರು ಏನು ಬೀಜ ಬಿತ್ತುತ್ತಾ ಇದೆ? ನೀನು ದೇವರ ಥರ ಇಲ್ಲ, ಈಗ ದೇವರ ಥರ ಆಗಬೇಕಂದರೆ ಏನು ಮಾಡಬೇಕು? ಆಗ ಅವಳು ಏನೋ ಒಂದು ಮಾಡಿದರೇ ತಾನೇ ನಾನು ಹೆಂಗಾಗೋದು? ಇವತ್ತು ಕೂಡ ಅಷ್ಟೇ. ಸೈತಾನ್, ನೀನು ನೀತಿವಂತನಾಗಿದ್ದಿ, ನೀನು ಪರಿಶುದ್ಧನಾಗಿದ್ದಿ, ಅದೇ ದೇವರಿಗೆ ಸ್ತೋತ್ರ. ಅದೇನೋ ಸೈತಾನ್ ಒಬ್ಬನೇ ಇದ್ದ. ಈ ದಿನ ಪ್ರತಿ ಭಾನುವಾರ ಮೈಕ್ ಹಿಡ್ಕೊಂಡಾಗಲೇ ಇದೇ ಬರೋದು, ನೀನು ಶುದ್ಧನಾಗಿದ್ದೀಯಾ, ನೀನು ನೀತಿವಂತನಾಗಿದ್ದೀಯಾ? ಆದಾಮ್ ಅವರಿಗೆ ಹೇಗಿದ್ದಾರೆ? ಶಂಕರನ ಆದಾಮ್ ಅವ್ವ ಹೇಗಿದ್ದಾರೆ? ದೇವರ ಸ್ವರೂಪದಲ್ಲಿದ್ದಾರಾ, ಸೈತಾನ್ ಸ್ವರೂಪದಲ್ಲಿದ್ದಾರಾ? ದೇವರ ಸ್ವರೂಪದಲ್ಲಿ. ಈಗ ಸೈತಾನನು ಬಂದು ಹೇಳುವಂಥದ್ದೇನು? ದೇವರಂತೆ ಆಗಬೇಕಂದ್ರೆ ಏನು ಮಾಡಬೇಕು? ಆಶೆ. ಅದಕ್ಕೇನು ಮಾಡಿದರು? ಹಣ್ಣು ತಿಂದರೆ ನೀನೇನಾಗ್ತಿ? ಇವತ್ತು ಭಾಳ ಜನ, ನಿನಗೆ ಆತ್ಮೀಯ ವರಗಳು ಬರಬೇಕಂದ್ರೆ ಏನು ಮಾಡಬೇಕು? ಅಲ್ಲಿ ಅದಕ್ಕಿರುವುದೇ ಏನು? ಆತ್ಮೀಯ ವರ. ವರ ಅಂದರೆ ಅರ್ಥ ಏನು? ವರ ಅಂದರೆ ನಮಗೆಲ್ಲ ಗೊತ್ತಲ್ಲ, ಯಾರು ನಮಗೆ ಬಯಸಲು ಉಚಿತವಾಗಿ ಕೊಟ್ಟಿದ್ದಾರೆ. ಈಗ ಯೇಸು ಕ್ರಿಸ್ತನ ನಂಬಿರೋ ಪ್ರತಿಯೊಬ್ಬನಲ್ಲಿ ವರವಿದೆಯಾ ಇಲ್ವಾ? ನಿನಗೆ ವರಗಳು ಬೇಕಂದರೆ 21 ಡೇಸ್ ಫಾಸ್ಟಿಂಗ್ ಪ್ರೇಯರ್ ಮಾಡಬೇಕು. ನೀನು 21 ದಿವಸ ಪ್ರಾರ್ಥನೆ ಮಾಡೋದರಲ್ಲಿ ಯಾವ ತೊಂದರೆ ಇಲ್ಲ, ಭಾರಿ ಒಳ್ಳೆಯದು. ಬಟ್ ಆದರೆ ಅದು ಮಾಡಿದರೆ ಸಿಗುತ್ತದೆ ಅಂತ ಹೇಳಿಬಿಟ್ಟು ಭಾಳ ಜನ ಏನು ಮಾಡ್ತಾರೆ, 21 ದಿವಸ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ದಾನಿಯಲ್ಲಿ 21 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ನಾ ಇಲ್ಲ? ಮಾಡ್ತಾ ಇರುವಾಗ 21 ದಿವಸ ಆಯಿತು. ಮೋಶೆ ದೇವರ ಬಳಿಗೆ ಹೋದಾಗ 40 ದಿವಸ ಆಯಿತು. ಯೇಸು ಸ್ವಾಮಿ ಅರಣ್ಯಕ್ಕೆ ಹೋದಾಗ 40 ದಿವಸ ಆಯಿತು. ಬಟ್ ಇವರೇನು ಮಾಡ್ತಾರೆ? 40 ಡೇಸ್ ಫಾಸ್ಟಿಂಗ್ ಪ್ರೇಯರ್, 21 ಡೇಸ್. ನೀನು ಉಪವಾಸ ಮಾಡು, ನಾನು ಬೇಡ ಅಂತ ಹೇಳಿದ್ರೆ ಭಾರಿ ಒಳ್ಳೆಯದೇ. ದೇವರ ಹತ್ರ ಇದ್ದಷ್ಟು ನಾವು ಕಲಿತೀವಿ. ಆದರೆ ಏನೋ ಮಾಡಿದರೆ ಇದು ನನಗೆ ಸಿಗುತ್ತದೆ ಅಂತ ಹೇಳುವುದೇ ದುರಾಶೆ. ಪ್ರೈಸ್ ದಿ ಲಾರ್ಡ್. ದೈವ ಸ್ವಭಾವ ಅಂದ್ರೇನು? ನಾನು ದೇವರ ಹಾಗೇ ಇದ್ದೇನೆ, ದೇವರ ಹಾಗೆ ಆಗಲಿಕ್ಕೆ ಪ್ರಯತ್ನ ಮಾಡೋದಲ್ಲ. ಉದಾಹರಣೆ, ಈಗ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀವಿ ಮಧ್ಯಾಹ್ನ. ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಯಾರಾದರೂ ಒಂದು ಒಳ್ಳೆ ಬಿಸಿ ಬಿಸಿ ಹಾಟ್ ಘಮ ಘಮ ಆಗ್ತಿರುವಂಥ ಒಂದು ಬಿರಿಯಾನಿ ತಂದು ಕೊಡ್ತಾರೆ. ಏನು ಮಾಡ್ತೀವಿ? ಹೊಟ್ಟೆ ಫುಲ್ಲಾಗಿರ್ತದೆ, ನಮ್ಮ ಕೆಪಾಸಿಟಿ ಎಷ್ಟಿದೆ ತಿಂದುಬಿಟ್ಟಿದ್ದೀವಿ. ಇನ್ನು ಆ ಬಿರಿಯಾನಿ ಎಲ್ಲಿ ಹಿಡಿತದ? ಅವಾಗೇನು ಮಾಡ್ತೀವಿ? ರಾತ್ರಿ ತಿನ್ನುವ ಅಂತೇಳಿ ಫ್ರಿಡ್ಜಲ್ಲಿ ಇಟ್ಬಿಡ್ತೀವಿ, ಹೌದಲ್ವಾ? ಸೊ ಅದೇ ವಿಧವಾಗಿ ನೀನು ನೀತಿವಂತನಾಗಿದ್ದೀ ಎಂಬುದನ್ನು ತಿಳಿದುಕೊಂಡಾಗ ನಿಂಗೆ ಇನ್ನೊಂದು ಆಶೆ ಏನು? ಆ ವಿಧವಾಗಿ ಏನೇನೆಲ್ಲ ಆಶೆ ಇದೆ ಅಂತ ಅರ್ಥವೇನೆಂದರೆ, ನೀನು ನೀತಿವಂತನಾಗಿದ್ದೀಗೆ ಎಂಬ ಜ್ಞಾನ ಇಲ್ಲ. ನಾನು ದೈವ ಸ್ವಭಾವದಲ್ಲಿ ಪಾಲಾಗಿದ್ದೇನೆ, ದೇವರದಲ್ಲ ನನ್ನದೇ, ಮಗನಾಗಿದ್ದಕ್ಕಾಗಿ ಬಾಧ್ಯನು, ದೇವರೊಂದಿಗೆ ಬಾಧ್ಯನು, ಕ್ರಿಸ್ತನೊಂದಿಗೆ. ಇನ್ನು ನಾನು ಏನು ಅಪೇಕ್ಷಿಸಲಾರದಷ್ಟು ನಾನು ಹೊಂದಿದ್ದೇನೆ. ಅದು ದೈವ ಸ್ವಭಾವ. ದುರಾಶೆ ಏನು? ಕೊರತೆ, ಹೌದಲ್ವಾ? ಈಗ ಕೊರತೆ ಇದ್ದದಕ್ಕೆ ಇವಾಗ ಕಳ್ಳನ ಯಾಕೆ ಕದಿಯೋದು? ಕೊರತೆ ಇದ್ದವನು ಕದೀತಾನ, ಯಾಕೆ? ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಚೆನ್ನಾಗಿ ತಿಳ್ಕೊಳ್ರಿ. ಪ್ರತಿದಿನ ನಿಮ್ಮ ರಕ್ಷಣೆಗಳನ್ನು ಸಾಧಿಸ್ಕೊಳ್ತಾನೆ ಇರ್ರಿ. ನಾವು ಹೇಗಿರಬೇಕಂದ್ರೆ, ಯಾವ ದೇವರ ಮಹಿಮೆ ನಮ್ಮಲ್ಲಿ ವಾಸವಾಗಿದೆಯೋ ಅದು ಮ್ಯಾನಿಫೆಸ್ಟೇಷನ್ ಆಗಬೇಕು, ಅದು ಕ್ರಿಯೆ ಮಾಡಬೇಕು.
ಅದಕ್ಕೆ ಆ ಕ್ರಿಯೆ ಮಾಡಬೇಕಂದ್ರೆ ಅರ್ಥ ಏನಂದರೆ ನಮ್ಮ ಮನಸ್ಸು ನಂಬಿಕೆಯಲ್ಲಿ ದೃಢವಾಗ್ತಾ ಇರಬೇಕು. ನಾನು ನೀತಿವಂತನಾಗಿದ್ದೇನೆ, ನಾನು ದೇವರ ಮುಂದೆ ನಿಂತುಕೊಳ್ಳುವ ಸ್ಥಿತಿ ದೇವರು ನನಗೆ ಕೊಟ್ಟಿದ್ದಾನೆ, ಇದು ಆತನ ಕೃಪೆಯಿಂದಲೇ. ಅದಕ್ಕೆ ನಾವು ಆಡ್ತೀವಿ, ನಿನ್ನಯ ಕೃಪೆಯ ನೇನೆದು ನೇನೆದು ನನ್ನ ಆತ್ಮ. ಕೃಪೆಯನ್ನು ನೆನೆಸ್ತಾ ಇದ್ರಂತೆ ಚೈತನ್ಯ ಬರ್ತಾನೆ ಇರ್ತದಂತೆ. ಅದಕ್ಕೆ ನಿನ್ನ ಜೀವನದಲ್ಲಿ ರಕ್ಷಣೆ ಹೊಂದಿದ ಮೇಲೆ ಕೂಡ 1000 ಅಯೋಗ್ಯ ಸಂಗತಿಗಳು ಇರ್ಬೋದು. ಆ ಅಯೋಗ್ಯ ಸಂಗತಿಗಳನ್ನ ಯಾವುದನ್ನು ಕೂಡ ನಾವು ಗಣನೆಗೆ ತಗೊಳ್ಬಾರ್ದು. ನಾವೇನು ಮಾಡ್ತಿರ್ಬೇಕಂದ್ರೆ ಯೋಗ್ಯ ಸಂಗತಿಗಳನ್ನು ಮಾತನಾಡ್ತಾ ಇರಬೇಕು. ಆಗ ಯೋಗ್ಯ ಸಂಗತಿಗಳು ನಮ್ಮ ಹೃದಯದಲ್ಲಿ ತುಂಬುತ್ತಾ 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 ನಮ್ಮ ಮನಸ್ಸಿನಲ್ಲಿ ತುಂಬುತ್ತಾ 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 ಅಯೋಗ್ಯವಾದದಕ್ಕೆ ನಾವು ಕೈ ಹಾಕೋದಿಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳೋದು, ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ತಾ ಇರ್ರಿ. ಯಾವಾಗಾದರೆ ನಿನ್ನ ಯೋಗ್ಯ ಪ್ರವರ್ತನೆ ಹೊರಗಡೆ ಬರದೆ ಬೇಡವಾದದ್ದು ಹೊರಗಡೆ ಬರ್ತದಂದರೆ ನೀನು ಏನಾಗಿದ್ದೀಯೋ ಅದನ್ನು ನೀನು ಮರ್ತು ಬಿಟ್ಟಿದ್ದೀಗ ಅಂತ ಅರ್ಥ. ನೀನು ಏನಾಗಿದ್ದೀಯೋ ಅದನ್ನು ಮರ್ತು ಬಿಟ್ಟು, ಅದನ್ನು ಮರ್ತಿರುವುದರಿಂದಲೇ ದೇವರ ವಾಕ್ಯಕ್ಕೆ, ದೈವ ಸ್ವಭಾವಕ್ಕೆ ಅಥವಾ ನಿನಗೆ ಅಯೋಗ್ಯವಾಗಿರುವಂಥ ಸಂಗತಿಗಳು ನಿನ್ನಲ್ಲಿ ಕಂಡು ಬರ್ತವೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಹೊಂದಿರುವಂಥದ್ದು ಈ ಲೋಕದಲ್ಲಿ, ಜಗತ್ತಿನಲ್ಲಿ ಯಾರು ಕೂಡ ಹೊಂದಿಲ್ಲ. ಅದಕ್ಕೆ ಬೈಬಲ್ ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು, ಯೆಹೋವನನ್ನು ದೇವರಾಗಿ ಹೊಂದಿಕೊಂಡ ಜನರು. ನಮಗೆ ದೇವರಲ್ಲ, ನಾವು ಆತನ ತಂದೆಯಾಗಿ ಹೊಂದಿಕೊಂಡಿರುವುದರಿಂದ ಇನ್ನೂ ನಾವು ಭಾಗ್ಯವಂತರು. ಹೇಳ್ರಿ, ಇನ್ನೂ ನಾವು ಭಾಗ್ಯವಂತರು. ಅಷ್ಟು ಮಾತ್ರ ಅಲ್ಲ, ನಾವು ಯೇಸು ಕ್ರಿಸ್ತನ ರಕ್ತ ಒಡಂಬಡಿಕೆಯಿಂದ ಆತನಿಗಾಗಿ ಬ್ರತುಕ್ತಿರುವಂಥವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಈ ರಕ್ತ ಒಡಂಬಡಿಕೆ ಬಗ್ಗೆ ಧ್ಯಾನ ಮಾಡ್ತಾ ಓದ್ತಾ ಇದ್ದೆ, ಕೆಲವು ಪುಸ್ತಕಗಳು ಓದ್ತಾ ಇದ್ದರೆ ರಕ್ತ ಒಡಂಬಡಿಕೆಯಂಥ ಪವರ್ಫುಲ್ ಅಂತೆ ಈ ಜಗತ್ತಿನಲ್ಲಿ ಯಾವುದಿಲ್ಲಂತೆ. ರಕ್ತ ಒಡಂಬಡಿಕೆ ಯಾರಾದರೂ ಮಾಡಿಕೊಂಡಿದ್ದಾರೋ ಅವರಿಗೆ ಇನ್ನು ಯಾವ ಚಿಂತೆ ಭಯನ ಅಗತ್ಯವಿಲ್ಲಂತೆ. ಪ್ರೈಸ್ ದಿ ಲಾರ್ಡ್. ಆ ಪುಸ್ತಕ ಓದ್ತಾ ಇರುವಾಗ ಇದು ಹೆಚ್ಚು ಆಫ್ರಿಕಾ ದೇಶದಲ್ಲಿ ವಾಡಿಕೆ ಇದೆ. ಹೆಚ್ಚು ಆಫ್ರಿಕಾ ದೇಶದಲ್ಲಿ ಯಾರು ಮಾಡ್ಕೊಳ್ತಾರೆ ಅಂದರೆ ಬಲಹೀನವಾದ ವರ್ಗದವರು ಬಲವಾದ ವರ್ಗದವರೊಂದಿಗೆ ಏನು ಮಾಡ್ತಾರೆ, ರಕ್ತ ಒಡಂಬಡಿಕೆ ಮಾಡ್ತಾರೆ. ಬಲಹೀನವಾದವರು ಬಲವಾದವರ ಹತ್ರ ರಕ್ತ ಒಡಂಬಡಿಕೆ ಮಾಡಿಕೊಂಡಾಗ ಬಲವಾದ ವ್ಯಕ್ತಿಯ ಜವಾಬ್ದಾರಿ ಏನಂದರೆ ಬಲಹೀನವಾದ ವ್ಯಕ್ತಿಯನ್ನು ಕಾಪಾಡ್ತಾ ಇರೋದು ಯಾವಾಗಲೂ. ಅದಕ್ಕೆ ಅಂತೆ ಬಲಹೀನ ವರ್ಗದವ್ರು ಯಾವಾಗಲೂ ನಮ್ಮ ಹತ್ರ ಒಡಂಬಡಿಕೆ ಅವ್ರು ದೊಡ್ಡವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಒಡಂಬಡಿಕೆ ಆಯಿತಾ, ಒಡಂಬಡಿಕೆ ಆದ ಮೇಲಂತೆ ಇನ್ನು ಬಲಹೀನ ವರ್ಗದ ಪ್ರತಿ ಜವಾಬ್ದಾರಿ ಯಾರ್ದು? ಇನ್ನು ಬಲವಂತನು ಇವನು ಯಾವತ್ತಿಗೂ ಹಾರು ಮಾಡಲಿಕ್ಕಿಲ್ಲ. ಅದಕ್ಕೆ ನೋಡಿ, ಇಸ್ಸಾಕನ ಸಂಗಡ ಅಭಿಮೇಲೆಕನು ಏನು ಮಾಡ್ತಾನೆ, ಎಲ್ಲಿದೆ ಆ ವಚನ ನೋಡಿಬಿಟ್ಟು. ಅದಕ್ಕೆ ನಾವು ಯಾವಾಗಲೂ ನಮಗೆ ಅಪಾಯ ಎಂಬುದಿಲ್ಲ, ನಮಗೆ ಅಪಾಯ ಬರದ ಹಾಗೆ. ಅದಕ್ಕೆ ಪರಾತ್ಪರನ ಮೊರೆ ಹೊಕ್ಕಿರುವವನು ನೆರಳಲ್ಲಿ ಹೇಗಿರ್ತಾನೆ, ಸುರಕ್ಷಿತ. ನಮ್ಮ ಸುರಕ್ಷತೆಗೆ ಕಾರಣವೇನೆಂದರೆ ಆತನ ರಕ್ತ ಒಡಂಬಡಿಕೆ. ಹೋದರೆ ಎಲ್ಲಿದೆ? ಆದಿಕಾಂಡ 26 ಹೋದರೆ ಗೊತ್ತಾಗ್ತದೆ. ಹಾಂ, 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 ಕಲಿಸಿಕೊಟ್ಬಿಟ್ಟಿರಲ್ಲ. ಯಾಕಂದ್ರೆ ಅವ್ರು ಹೊಟ್ಟೆ ಕಿಚ್ಚಿತ್ತು. ಇಸಾಕನ ಏನು ಮಾಡಿದ್ರು ಪ್ರಾಸ್ಪರ್. ಅದಕ್ಕೆ ಅವನೊಟ್ಟಿಗೆ ಹೊಟ್ಟೆ ಕಿಚ್ಚಾಗಿ ಅವನ ಕಳಿಸಿಬಿಟ್ರು. ಅದರ ಪ್ರಾಬ್ಲಮ್ ಏನೀಗ? ಹಾಂ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ, ನೀವೆಲ್ಲ ನನ್ನ ಕಳಿಸಿಕೊಟ್ಟಿದ್ದು? ಹಾಂ, ಹಾಂ, ಹಾಂ. ಅಯ್ಯೋ ದೇವರೇ, ಯಾರು ನಿನ್ನ ಸಂಗಡ ಇದ್ದಾರೆ? ಭೂಮಿ ಆಕಾಶಗಳ ಒಡೆಯನು, ಎಲ್ಲವನ್ನು ಯಾವಾಗ ಬೇಕಾದರೆ ಹೆಂಗೆ ಚೇಂಜ್ ಮಾಡುವಂಥ ಆತನೇ ನಿನ್ನ ಸಂಗಡ ಇದ್ದಾನೆ. ನಮ್ಮ ಕತೆ ಏನಾಗಿತ್ತು? ನಿನಗೆ ವಿರುದ್ಧವಾಗಿ ಬಂದರೆ ನಮ್ಮ ಕತೆ ಏನಾದೀತು? ನಿನ್ನ ಮೇಲೆ ಹೊಟ್ಟೆ ಕಿಚ್ಚು ಬಿಟ್ಟರೆ ನಮ್ಮ ಕತೆ ಏನಾದೀತು? ಹಾಂ, ಹಾಂ, ಹಾಂ. ಪ್ರಮಾಣಪೂರ್ವಕವಾಗಿ ಒಡಂಬಡಿಕೆ ಯಾಕೆ? ಹಾಂ, 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 ಹಾಂ. ಯಾಕೆ?
ಇವನು ಹೊಟ್ಟೆ ಕಿಚ್ಚಿಬಿಟ್ಟು ಕಳಿಸಿಬಿಟ್ರಲ್ಲ. ಹೌದ್ರಿ? ದೇವರ ದಯೆ ನಿನ್ನ ಹತ್ರ ಇದೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಅಪ್ಪ, ಈತನಿಗೆ ವಿರುದ್ಧವಾಗಿ ಹೋದರೆ ನಾವು ಉದ್ಧಾರ ಆಗ್ತೀವಾ? ಆತನು ನಮಗೆ ವಿರುದ್ಧವಾಗಿ ಬಂದುಬಿಟ್ರೆ ದೇವರೇ ಆತನ ಸಂಗಡ ಇದ್ದಾನೆ. ಅದಕ್ಕೆ ಒಂದು ಬೆಟರ್ ಏನು ಮಾಡೋಣ ಜರ್ಗಲ್ರಿ, ಒಡಂಬಡಿಕೆ ಮಾಡೋಣ. ಒಡಂಬಡಿಕೆ ಆಯ್ತಾ? ಇಸ್ಸಾಕನವ್ರಿಗೆ ಏನು ಮಾಡಲಿಕ್ಕಿಲ್ಲ, ಕೇಡು ಮಾಡಲಿಕ್ಕಿಲ್ಲ, ಅವನ ಕಾಪಾಡ್ತೀವಿ, ಅದು ಅವರಿಗೆ ಧೈರ್ಯ. ಪ್ರೀತಿಯಾದ ದೇವರ ಮಕ್ಕಳೇ, ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಮಾಡಿದ ಒಡಂಬಡಿಕೆ ನೀವು ನೆನೆಸುವಾಗ ಎಷ್ಟು ನಿರ್ಭಯ. ನಮಗೆ ಇಂಥದ್ದು ಗೊತ್ತಿರೋದಿಲ್ಲ. ಅದಕ್ಕೆ ನೀವು ಪ್ರಾರ್ಥನೆ ಮಾಡುವಾಗ ನಾನು ನೋಡ್ತೀನಿ ಕೆಲವು ಸತಿ ಇಂಥ ಮಾತುಗಳೇ ಬರೋದಿಲ್ಲ. ನಾನು ನೀತಿವಂತನಾಗಿದ್ದಕ್ಕಾಗಿ ಸ್ವಾಮಿ ನಿನಗೆ ಸ್ತೋತ್ರ, ನಿನ್ನ ಪ್ರಸನ್ನತೆಯಲ್ಲಿ ನಿಂತುಕೊಳ್ಳೋ ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಕೇಳಿದ ಹಾಗೆ ನೀನು ನನ್ನ ಪ್ರಾರ್ಥನೆ ಕೇಳ್ತಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳುವಾಗ ನೀನು ನಿಶ್ಚಯವಾಗಿ ನನ್ನ ಪ್ರಾರ್ಥನೆ ಕೇಳುವವನು, ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಮ್ಮ ಜೀವನದ ಬೆಟ್ಟದಷ್ಟು ಕಷ್ಟವನ್ನು ನಾವು ಈ ಬೆರಳಿಂದ ತಳ್ಳಿಬಿಡ್ತೀವಿ. ಹೇಳ್ರಿ ಒಂದು ಸಲ ಅಲ್ಲೂ ಹೇಳಿ. ನಾನು ಬರೋ ವಾರ ಆಚೆ ವಾರ ನಾನು ಇದನ್ನು ನಿಬಂಧನೆ ಬಗ್ಗೆ ಮಾತಾಡ್ತೇನೆ. ಆ ನಿಬಂಧನೆ ಮಾಡಿಕೊಳ್ಳುವಾಗ ಹೇಗೆ ಅವರು ಒಂದಾಗ್ತಾರೆ, ಅವ್ರೇನು ಮಾಡ್ತಾರೆ ಗೊತ್ತಾ? ಈ ರಕ್ತ ಒಡಂಬಡಿಕೆಗಿನ್ನ ಪವರ್ಫುಲ್. ಅದೇ ನಿಮ್ಮ ಕೈಯನ್ನು ಕೊಯ್ದು, ಅವರಿಬ್ಬರು ಕೈಯನ್ನು ಕೊಯ್ದು ಅವ್ರೇನು ಮಾಡ್ತಾರೆ, ಆ ವೈನಲ್ಲಿ ಹಾಕ್ತಾರೆ, ದ್ರಾಕ್ಷಾರಸದಲ್ಲಿ ಹಾಕಿ ಅವರ ರಕ್ತ ಇವರು, ಇವರ ರಕ್ತ ಅವರು ಕುಡಿತಾರೆ. ಆದ ನಂತರ ಆ ಗಾಯ ಹೊಂದಿದ ಸ್ಥಳದನ್ನು ನಾಲಿಕೆಯಿಂದ ನೆಕ್ತಾರೆ. ಅವಾಗಿಂತಂತೆ ಅವರು ರಕ್ತ ಸಂಬಂಧಿಗಳಂತೆ, ಬ್ಲಡ್ ಬ್ರದರ್ಸ್ ಅಂತೆ, ರಕ್ತ ಸಂಬಂಧಿಯ ಸಹೋದರರಂತೆ. ಅದಕ್ಕೆ ಅವನ ಯಾವುದಕ್ಕೂ ಇನ್ನೊಬ್ಬರು ಕೈ ಹಾಕಲಿಕ್ಕೆ ಬಿಡೋದಿಲ್ಲಂತೆ ಅವರು. ಅದಕ್ಕೆ ಆಫ್ರಿಕಾದಲ್ಲಿ ಕೆಲವು ಸೇವಕರು ಅಲ್ಲಿ ಸೇವೆ ಮಾಡಲಿಕ್ಕೆ ಆ ವಿಧವಾಗಿ ಒಡಂಬಡಿಕೆ ಮಾಡಿಕೊಂಡು ಸ್ಟ್ಯಾನ್ಲಿ ಅಂತ ಸೇವಕರು ಅಲ್ಲಿ ಸೇವೆ ಮಾಡಿದ್ದಂತೆ. 50 ಟ್ರೈಬ್ಸ್ ಹತ್ರ ಅವರು ಒಡಂಬಡಿಕೆ ಮಾಡಿಕೊಂಡಂತೆ. ಅದಕ್ಕೆ ಅವರು ಗಾಸ್ಪಲ್ ಪ್ರೀಚ್ ಮಾಡಲಿಕ್ಕೆ ಅಡ್ಡಿ ಮಾಡಲಿಕ್ಕೆ ಆಗಲಿಲ್ಲಂತ ಅವ್ರಿಗೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಇಂಥ ಮಹಾ ಅದ್ಭುತವಾದ ವ್ಯಕ್ತಿಗಳು ನಾವು ಆಗಿರುವಾಗ ನಿರುತ್ಸಾಹದಲ್ಲಿ ಸೋತು ಹೋಗಿರುವ ಸ್ಥಿತಿಯಲ್ಲಿ ನಾವಿರುವಂಥದ್ದು ಯೋಗ್ಯವಾದದ್ದೇ ಅಲ್ಲ. ಅದಕ್ಕೆ ಹೇಳಿದೀವಲ್ಲ, ಇದೆ ಕೊಂಡಾಟ, ಆನಂದ ಆನಂದವೇ. ಕೆಲವು ಸಾತಿ ನಾನು ನೋಡ್ತೀನಿ ಆನಂದನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಮರ್ತೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಈಗ ಯಾರಾದರೂ ಬಂದು ನಮ್ಮ ಹೆಸರಲ್ಲಿ 1-2 ಕೋಟಿ ಬ್ಯಾಂಕಲ್ಲಿಟ್ಟರೆ ಎಷ್ಟು ಖುಷಿಯಾಗಿಬಿಡ್ತದಲ್ಲ, ಅದಾದರೂ ಕರಿಗೆ ಹೋಗಿಬಿಡ್ತದೆ. ಆದರೆ ದೇವರ ಸಂಪತ್ತು, ಅದಕ್ಕೆ ನಾನು ಪ್ರೇರೆ ಯಾವಾಗಲೂ ನೀವು ದೇವರಲ್ಲಿ ಅರಿಕೆ ಮಾಡ್ತಾ ನಿಮ್ಮ ಮನಸ್ಸೆಲ್ಲ ಯಾವಾಗಲೂ ಆನಂದವಾಗಿರುವಂತೆ ಕಾಪಾಡಿಕೊಳ್ಬೇಕು. ಬೇಸರ ಇರಲೇ ಕೊಡೋದು, ನಮಗೆ ಏನು ಇಡಬಾರ್ದು. ಕೆಲವು ಸತ್ ನಾವು ಮನುಷ್ಯರಲ್ಲ, ಇನ್ನೂ ಎಷ್ಟು ದಿನ ಮನುಷ್ಯರಯ್ಯ, ದೇವರ ಆತ್ಮನ ಹೊಂದಿ ದೇವರ ಮಕ್ಕಳು. ಎಲ್ರಿ, ನಾವು ಮನುಷ್ಯರಲ್ಲ, ಆತ್ಮಗಳು. ನಾವೇನು ಒಂದು ಕ್ಷಣಕ್ಕೆ ಹೋಗ್ಬೋದು, ನಾನು ಅಲ್ಲಿರೋನಲ್ಲ, ನಾನು ಇಲ್ಲಿರೋನು. ಒಂದು ಕ್ಷಣ ಭಯಪಡಬೇಡ್ರಿ. ದೇವರ ವಾಕ್ಯವನ್ನು ಎಲ್ಲ ಪರಿಸ್ಥಿತಿಗಳಲ್ಲಿ ಮಾತನಾಡಲಿಕ್ಕೆ ಭಯಪಡಬೇಡ್ರಿ. ಮಾತಾಡಿ ಜೋರಾಗಿ. ನಾನು ಹೇಳಿದೆ, ನಾನು ಹಾಸ್ಪಿಟ್ಲಲ್ಲಿ ಹಾಸಿಗೆಯಲ್ಲಿ ಮಲಗುವಾಗ ಕೂಡ ಆ ಮೀಟರ್ ಹತ್ರ ನಾನು ಮಾತಾಡಿದೆ. ಡಾಕ್ಟರ್ಸ್ ಹೇಳಿದ್ರು ಹಾರ್ಟ್ ಬೀಟ್ ಹೆಚ್ಚಾಗಿದೆ. ಎಷ್ಟಿರಬೇಕು ಕೇಳಿದೆ ನಾನು. 100 ಇರಬೇಕು ಹೇಳಿದರು. ದೊಡ್ಡ ಡಾಕ್ಟರ್ ವ್ಯಕ್ತಿ, ಅವರು ಅಸಿಸ್ಟೆಂಟ್ ಡಾಕ್ಟರ್. ಹೌದಾ, ಇನ್ ದ ನೇಮ್ ಆಫ್ ಜೀಸಸ್ ಕಮ್ ಟು 100. ಸಿಸ್ಟರ್ ನಗಾಡ್ತಿದ್ದಾರೆ ಅಲ್ಲಿ. ಬಾ, ನಾನು ಹೇಳಿ ಈಗ ಬರ್ತೈತೆ ನೋಡಿ ಸರ್ ಹೇಳಿದೆ. ಸ್ವಲ್ಪ ತಾದ ನಂತರ ಬಂತು. ಅಲ್ಲೆಲ್ಲ ನಿಮ್ಮ ಅಬ್ಸರ್ವೇಷನಲ್ಲಿ ಇಡಬೇಕು. ಇಲ್ಲ, ನಾವು ಬಂದುಬಿಟ್ಟೆ. ಪ್ರೀತಿಯಾದ ದೇವರ ಮಕ್ಕಳು ಚೆನ್ನಾಗಿ ಕೇಳಿ, ನಾಚಿಕೆ ಪಡಬೇಡ್ರಿ. ನಿನ್ನ ಮಾತಿಗೇನಿದೆ, ಯಾಕೆ ಗೊತ್ತಾ, ನೀನು ನೀತಿವಂತ. ಹಳೆ ಒಡಂಬಡಿಕೆಯಲ್ಲಿರುವಂಥ ಯೆಹೋಷಾಫಾತ, ಹಳೆ ಒಡಂಬಡಿಕೆಯಲ್ಲಿರುವ ಯೆಹೋಶುವನೇ ಸೂರ್ಯಚಂದ್ರ ನಕ್ಷತ್ರ ನಿಲ್ಲಿಸಿಬಿಟ್ಟ. ಯಾವ ಧೈರ್ಯ ಇತ್ತು ಅವನಿಗೆ? ಹಾಗಾದರೆ ನಿನಗೆ ನನಗೆ ಎಷ್ಟು ಧೈರ್ಯ ಇರಬೇಕು? ಎಲ್ರಿ, ಎಷ್ಟು ಧೈರ್ಯ ಇರಬೇಕು?
ಯಾವ ಸಮಸ್ಯೆಗಳು ನಮಗೆ ಸಮಸ್ಯೆಗಳಲ್ಲ. ಸುಮ್ಮನೆ ನಾವು ಸೈತಾನ್ಗೆ ಅವಕಾಶ ಕೊಡ್ತಾ ಇದ್ದೀವಿ. ಅದಕ್ಕೆ ಹೇಳಿ, ಯಾವ ಸಮಸ್ಯೆಯೂ ನನಗೆ ಸಮಸ್ಯೆವಲ್ಲ. ನಾನು ನೀತಿವಂತನು. ನಾನು ಪ್ರಾರ್ಥಿಸುವಾಗಲೇ ನನ್ನ ಪ್ರಾರ್ಥನೆ ಎಲ್ಲಿಗೆ ಹೋಗ್ತದೆ? ನನ್ನ ಪ್ರಾರ್ಥನೆ ಯಾರು ಕೇಳ್ತಾರೆ? ಅದಕ್ಕೆ ಯೇಸುಸ್ವಾಮಿಗೆ ಏನು ಹೇಳ್ತಾರೆ, ಆತನು ಯಾವಾಗಲೂ ದೇವರು ಏನು ಮಾಡ್ತಾನೆ, ಆತನ ಪ್ರಾರ್ಥನೆಯನ್ನು. ಯಾಕಂದರೆ ದೇವರಿಗೆ ಆತನಂದ್ರೆ ಇಷ್ಟ ಅಂತೆ. ಎಲ್ಲಿದೆ ಆ ವಚನ? ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ. ಇದನ್ನೆಲ್ಲ ನೀನು ನೆನೆಸ್ಕೋ. ಈಗ 28ನೇ ವಚನ ಓದ್ರಿ. ಮನುಷ್ಯಕುಮಾರನು ಎತ್ತರದಲ್ಲಿದ್ದಾನೆ, ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನು ಮಾಡಲು ತಂದೆ ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾತನಾಡುವುದರಿಂದಲೂ ನನ್ನ ವಿಷಯದಲ್ಲಿ ತಿಳಿಯುವು. ನನ್ನನ್ನು ಕಲಿಸಿಕೊಟ್ಟಾತನು ನನ್ನ ಸಂಗಡಿದ್ದಾನೆ. ನಾನು ಆತನಿಗೆ ಮೆಚ್ಚುಗೆ ಆದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನೇ ಮಾಡಲಿಲ್ಲ. ಯಾಕೆ? ಆತನಿಗೆ ಮೆಚ್ಚುಗೆ ಆದದ್ದನ್ನು ನಾನು ಯಾವಾಗಲೂ ಮಾಡ್ತಾ ಇದ್ದೇನೆ. ಅದಕ್ಕೆ ದೇವರಿಗೆ ಮೆಚ್ಚುಗೆ ಆದದ್ದನ್ನು ಯಾವಾಗಲೂ ಮಾಡ್ತೀರ್ರಿ. ದೇವರಿಗೆ ಮೆಚ್ಚುಗೆ ಆದದ್ದೇನು? ಆತನು ನಮಗೋಸ್ಕರ ಯೇಸುವನ್ನು ಕಳಿಸಿಕೊಟ್ಟಿದ್ದಾನೆ. ನಂಬುವನೆಲ್ಲರೂ, ನೀನು ಯೇಸು ಸ್ವಾಮಿ ಥರ ನಾನು ಕೂಡ ಎಲ್ಲ ಕೈಕೊಂಡು ನಡಿಬೇಕಂತ ಪ್ರಯತ್ನ ಮಾಡಿದೆ ಅನ್ಕೋ, ಈ ಜನ್ಮದಲ್ಲಿ ದೇವರನ್ನು ಮೆಚ್ಚಿಸ್ಲಿಕ್ಕಾಗಲ್ಲ. ಅದಕ್ಕೆ ನೀನು ದೇವರಿಗೆ ಮೆಚ್ಚಿಸಿದವನ ನೋಡಿ. ಇನ್ನೊಂದು ಸತ ನೀನು ನನಗೆ ಯಾವಾಗಲೂ ದೇವರು ಆತನ ಸಂಗಡ ಇದ್ದಾನೆಂಬುದಕ್ಕಾಗಿ ಯೇಸು ಪ್ರಭು ಕಾನ್ಫಿಡೆನ್ಸ್ ಏನು? ಯಾವಾಗಲೂ ಮಾಡುವುದರಿಂದ ಬಿಡಲಿಲ್ಲ. ಸೊ ಅದಕ್ಕೆ ಯೇಸುವನ್ನು ನೀನು ನಂಬುತ್ತಾ ಇರುವುದರಿಂದ, ದೇವರಿಗೆ ಮೆಚ್ಚುಗೆ ಆದದ್ದನ್ನು ನೀನು ಮಾಡ್ತಾ ಇರುವುದರಿಂದ, ದೇವರು ನಿನ್ನನ್ನು ಎಂದಿಗೂ ಎಂಥ ಜೀವನ! ಪ್ರತಿ ಕ್ಷಣ ಮಹೋನ್ನತನು, ಮಹಾಗಣನು, ಆಕಾಶವು ಆತನ ಸಿಂಹಾಸನವು, ಭೂಮಿ ಆತನ ಪಾದಪೀಠವಾಗಿರುವಂಥ ದೇವರ ಒಟ್ಟಿಗೆ ನಮ್ಮ ಜೀವಿತ. ಆಮೆನ್. ಇನ್ನು ನಮ್ಮ ಪ್ರೇಯರ್ಸ್ ಹೆಂಗಿರಬೇಕು? ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಹೆಂಗಿರ್ಬೇಕು ನಾವು ಹೇಳ್ರಿ? ಅದಕ್ಕೆ ಯಾರ ಮುಖದಲ್ಲಿ ನಗು ಕಡಿಮೆ ಆಗಬಾರ್ದು. ಯಾವಾಗಲೂ ಏನಿರಬೇಕು? ಒಂದು ಸತ ಅಲ್ಲೂ ಹೇಳ್ರಿ, ಎಲ್ಲರೂ ಒಂದು ಸತ ನಗಾಡ್ರಿ. ಹೀಗೆ ಇರ್ಬೇಕ್ರಿ. ನೀವೀಗ ಇದ್ದರೆ ಉಂಟಲ್ಲ, ಸೈತಾನ್ ಅಷ್ಟು ಹೊಟ್ಟೆ ಉರ್ಕೊಳ್ತಾನೆ. ಎಷ್ಟು ಜನಕ್ಕೆ ಇಷ್ಟ ಸೈತಾನ್ ಹೊಟ್ಟೆ ಉರಿಸ್ಬೇಕಂತ? ನಗಾಡ್ತಾನೆ ಇರು ಎಲ್ಲ ವಿಷಯಗಳು. ಅದಕ್ಕೆ ಪೌಲ್ ಹೇಳ್ತಾನೆ, ಯಾವಾಗಲೂ ನಿಮಗೆ ದುಃಖ ಪಡುವಂಥ ಅವಶ್ಯಕತೆಯೇ ಇಲ್ಲ. ಯಾವಾಗಲೂ ಸಂತೋಷಿಸಿ. ತಿರುಗಿ ಹೇಳ್ತೇನೆ, ನೀವು ಯಾವಾಗಲೂ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ. ನಮಗೆ ಮಹೋನ್ನತನಾದ ದೇವರಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೀತಿವಂತರು ನಾವೆಲ್ಲ. ಯಾವುದು? ನಮ್ಮ ಸ್ಟ್ಯಾಂಡರ್ಡ್ ಭಾಳ ಹೈ. ಯಾರು ಕೂಡ ಆ ಸ್ಟ್ಯಾಂಡರ್ಡ್ ರೀಚ್ ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕೆ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಸ್ವಲ್ಪತ್ತು ಎಲ್ಲರ ಪ್ರಾರ್ಥನೆಯಲ್ಲಿ ಒಂದು ಸ್ವಲ್ಪ ನಿಮಿಷ ಹಲ್ಲೆಲೂಯಾ ಲಾರ್ಡ್, ಓ ರೀಖಾರಾಬ, ಇದನ್ನೇ ನೆನೆಸ್ಕೊಳ್ತಾ ಬರ್ರಿ. ಸ್ವಾಮಿ, ನನ್ನನ್ನು ನೀತಿವಂತನಾಗಿ ನೀನು ಮಾಡಿದ್ದಕ್ಕಾಗಿ ನೀವೇ ಮಾತಾಡಿ ದೇವರ ಹತ್ರ. ಕಮನ್ ಎಲ್ಲ ರೀಬಾ ಖುರಾಬ ಶಾಲಾಬಾರಾಬ. ಓ ರೀ, ನೀನು ಶರೀರದಲ್ಲಿ ಈಗ ನೀನು ಇಲ್ಲಿ ಕೂತ್ಕೊಂಡಿದ್ದನ್ನು ಯೋಚನೆ ಮಾಡಬೇಡ. ಮಹಾದೇವನು, ಮಹೋನ್ನತನು, ದೇವದೂತಲು ಕೂಡ ನೋಡಲಿಕ್ಕೆ ಆಗದಿರುವ ದೇವರ ಪ್ರಭಾವದಲ್ಲಿ ನೀನಿದ್ದೀಗೆ. ಆತನ ಸಿಂಹಾಸನ ಮುಂದೆ ನೀನು ನಿಂತ್ಕೊಂಡಿದ್ದೆ. ಹಲ್ಲೆಲೂಯಾ. ನಿನಗೂ ನಿನ್ನ ದೇವರಿಗೆ ಅಡ್ಡಿ ಏನೂ ಇಲ್ಲ. ಹಲ್ಲೆಲೂಯಾ. ನೀನು ಅಳಬೇಕಾಯ್ತು ಅಗತ್ಯವೇ ಇಲ್ಲ. ನಿನ್ನ ಮಗ, ನೀನು ನೀತಿವಂತನು. ಹಲ್ಲೆಲೂಯಾ. ಅಪ್ಪಾ, ನನಗಿದು ಬೇಕು ಅಂತ ಧೈರ್ಯದಿಂದ, ಅಧಿಕಾರದಿಂದ ಕೇಳಬಹುದು ನೀನು. ಹಲ್ಲೆಲೂಯಾ. ಅದು ದೇವರು ಇಷ್ಟಪಡ್ತಾನೆ. ಓ ರಿಬಾರಾಬ ಶತೋರೆಡಿರಳಲಬ. ಎಲ್ಲರೂ ಮಾತಾಡಿ, ಎಲ್ಲ ದೇವರ ಹತ್ರ ಮಾತಾಡಿ. ಓ ಸ್ತೋತ್ರ. ಎಲ್ಲರೂ ಹೇಳಿ, ನಾನು ನೀತಿವಂತನು ಸ್ವಾಮಿ, ಈ ಸ್ಥಾನವನ್ನು ಕೊಟ್ಟವನು ನನ್ನ ಜೀವನದಲ್ಲಿ ನಾನು ಸಂಭ್ರಮಿಸ್ತೇನೆ. ಓ ಹಲ್ಲೆಲೂಯಾ. ರೀಬಾ ಖುರಾಬ ಶತೋರಿ ಡಿಲಳಲಬ. ಓ ಡಿರಾಬ ಲಾ ಖುರಾಬ ಶಂದೋರಿ ಡಿಲಳಲಬ ಖುರಾಬ. ನಮಗೆ ಜಯವಾಗಿದೆ ದೇವರೇ, ನಮಗೆ ಜಯವಾಗಿದೆ ದೇವರೇ. ಓ ರೀಬಾ ತೋರಿ ಡಿಲಳಲಬ ಖುರಾಬ ಶತೋರಿ ಡಿಲಳಲಬ. ನೀತಿ ನಮ್ಮನ ಜೀವಿತ ವರವಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲರಲ್ಲಿ ನೀತಿಯನ್ನು ವರವಾಗಿ ಕೊಟ್ಟು ನಾನು ಎಷ್ಟು ಭಾಗ್ಯವಂತನಯ್ಯ, ನಿನ್ನ ಮುಂದೆ ನೇರವಾಗಿ ನಾನು ಪ್ರಾರ್ಥನೆ ಮಾಡಬಲ್ಲೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಆನಂದಿಸೋಣ, ಎಲ್ಲರೂ ಆನಂದಿಸಿರು ಸ್ವಲ್ಪ ಹೊತ್ತು. ಓ ಡಿರಾಬಲ ಬಾಬಾ ರೀ ಖಾತಾರಾಳಲಭ. ಓ ಡಿರಾಬಲ ಬಾಬಾ ರೀ ಖಾತೋರಾಬ ಶತೋರಿ ಡಿರಳಲಭ. ಓ ಡಿರಾಬಲ ಬಾಬಾ ರೀ ಖಾತೋರಿ ಡಿರಳಲಭ.
ಬಾಬಾ ರಾಬಾ ಓ ಡಿರಾ ಬಾಲ ಬಾಬಾ ರಿಖಾ ಥೋರಾಬಾ ಶಥೋರಿ ಡಿರಳಲಬ. ಎಷ್ಟು ಮಾತ್ರಕ್ಕೂ ಭೂ ಸಂಬಂಧವಾದ ವ್ಯಕ್ತಿ ಆಗಬೇಡ. ಆ ಮಹಿಮೆಯಲ್ಲೇ ಇರ್ತಾಯಿರು, ಆ ಮಹಿಮೆಯಲ್ಲೇ ಇರ್ತಾಯಿರು. ಓ ರೀಬಾ ಸಿತಾರಾಬ ಶಥೋರಿ ಡಿರಳಲಬ ಕುರಬ ಓ ಡಿರ ಬಲ ಬಬ ರಿಖಾತೋರಿ ಡಿರಳಲಬ ಕುರಬ ಶಥೋರಿ ಡಿರಳಲಬ. ಓ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಒಂದ್ರಿಬೋ ಶಂದೋರಿ ಡಿರಳಲಬ ಓಕೋತೋರಿ ಡಿರಲ್ಲರೆಲ್ಲ ರೀಬಾರಬ ಶಥೋರಿ ಡಿರಳಲಬ ಓ ಡಿರ ಬಲ ಬಬ ರಿಖಾತೋರಿ ಡಿರಳಲಬ. ಆ ಮಹಿಮೆಯಲ್ಲಿಯೇ ಇರು. ಓ ಮೇಲಿರುವುದರ ಮೇಲೆ ನಿನ್ನ ಮನಸ್ಸಿಟ್ಟಿರು. ಭೂ ಸಂಬಂಧವಾದ ಮೇಲಿಗೆ ಅಲ್ಲ, ಜನರು ಆಡುವ ಮಾತುಗಳ ಮೇಲೆ ಅಲ್ಲ, ವಾಕ್ಯದ ಮೇಲೆ ನಿನ್ನ ಮನಸ್ಸಿಟ್ಟಿರು. ಅಲ್ಲೇ ಇರಾಗಲಿ, ಕೆಳಗೆ ಬರಬೇಡ. ಓ ರೀಬಾ ಸಿತಾರಾಡಲಬ ಶತೋರಿಡಿ ರಡಲಬ. ನಿನ್ನ ಪ್ರಾರ್ಥನೆ ದೇವರು ಕೇಳೋದು ನಿಶ್ಚಯ. ಅಲಲೂಯ. ಓಡಿರ ಬಲ ಬಾಬಾರಿ ಖತಾರಳಲಬ ಓಡಿರ ಬಾ. ನೀನು ರೋಗಿಗಳ ಮೇಲೆ ಕೈ ಇಡುವಾಗ ಹಲ್ಲೆಲೂಯ, ರೋಗಾಣುಗಳು ಗಡಗಡ ನಡುಗುತ್ತಾ ಇರ್ತವೆ. ಹಲ್ಲೆಲೂಯ. ನೀನು ರೋಗಿಗಳ ಮೇಲೆ ಕೈ ಇಡುವಾಗ ಓ ಹಲ್ಲೆಲೂಯ ಹಲ್ಲೆಲೂಯ, ದೇವರ ಪ್ರಭಾವ, ನಿನ್ನಲ್ಲಿರುವ ದೇವರು, ನಿನ್ನಲ್ಲಿರುವ ದೈವ ಮಹಿಮೆ ಅದು ರೋಗಿಗಳನ್ನು ಮುಡ್ತಾ ಬರ್ತದೆ. ಹಲ್ಲೆಲೂಯ. ನೀನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲಯ್ಯ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ಓ ರಿಬ, ನಿನ್ನ ನೀತಿಯ ಮೇರೆಗೆ ದೇವರ ಪ್ರಭಾವ ನಿನ್ನಲ್ಲಿರೋದಲ್ಲ. ಯೇಸುವನ್ನು ನೀನು ನಂಬಿರುವುದರಿಂದ ದೈವ ಪ್ರಭಾವವು ನಿನ್ನಲ್ಲಿ ವಾಸವಾಗಿದೆ. ದೈವ ಪ್ರಭಾವವು ನಿನ್ನಲ್ಲಿ ವಾಸವಾಗಿದೆ. ಓ ಹಲ್ಲೆಲೂಯ. ಸ್ವಸ್ಥತೆ ಕೊಡುವಂಥ ಆರೋಗ್ಯ, ಸ್ವಸ್ಥತೆ ಕೊಡುವಂಥ ದೇವರ ಶಕ್ತಿ ನಿನ್ನಲ್ಲಿದೆ. ನಂಬು ಇವತ್ತಿಂದ. ಹಲ್ಲೆಲೂಯ ಹಲ್ಲೆಲೂಯ. ಯಾವ ರೋಗಿಯನ್ನು ಕಂಡ್ರು ಬಿಡಬೇಡ. ಹಲ್ಲೆಲೂಯ. ಓ ಯಾವ ರೋಗಿಯನ್ನು ಕಂಡ್ರೆ ನಿನಗೆ ಇನ್ಫೆಕ್ಷನ್ ಆಗ್ತದೆ ಅನ್ಕೋಬೇಡ. ಓ ನೀನು ರೋಗಿಗಳ ಮೇಲೆ ಕೈಟ್ರೆ ಅವರು ಗುಣವಾಗ್ತಾರೆ. ನಿನ್ನಲ್ಲಿರುವ ದೇವರ ಆತ್ಮನ ಶಕ್ತಿ ಅಂಥದ್ದು. ಇನ್ಫೆಕ್ಷನ್ ನಿನ್ನ ಬಾಡಿಗೆ ಬರುವುದಲ್ಲ, ನಿನ್ನಲ್ಲಿರುವ ದೈವ ಶಕ್ತಿ ಇನ್ಫೆಕ್ಷನ್ನ ಸಾಯಿಸಿಬಿಡ್ತದೆ. ಓ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ, ರೋಗಿಗಳ ಮೇಲೆ ಕೈ ಇಟ್ಟರೆ ಅವರು ಗುಣವಾಗೋರು. ನೀವು ರೋಗಿಗಳಾಗ್ತೀರಂತಲ್ಲ ಹೇಳಿದ್ದು, ನೀವು ರೋಗಿಗಳ ಮೇಲೆ ಕೈ ಇಟ್ಟರೆ ನೀವು ಅವರು ಗುಣವಾಗ್ತಾರೆ. ನೀನು ರೋಗಿ ಆಗ್ತೀಯ ಅಂತ ಆಗೋದಿಲ್ಲ, ಹೇಳೋದಿಲ್ಲ ದೇವರ ವಾಕ್ಯ. ಹಲ್ಲೆಲೂಯ. ಯೇಸು ಕುಷ್ಠಿ ರೋಗಿಯನ್ನು ಮುಟ್ಟಿದಾಗ ಕುಷ್ಠಿ ರೋಗದಿಂದ ಮುಟ್ಟಿದವರೆಲ್ಲ ಅಶುದ್ಧರಾಗ್ತಾ ಇದ್ರು. ಆದರೆ ಯೇಸು ಕುಷ್ಠಿ ರೋಗಿಯನ್ನು ಮುಟ್ಟಿದಾಗ ಕುಷ್ಠಿಯೇ ಅವನನ್ನು ಬಿಟ್ಟು ಹೋಯ್ತಲ್ಲ. ಓ ಹಲ್ಲೆಲೂಯ. ಎಲ್ಲರೂ ಸ್ತೋತ್ರ ಮಾಡೋಣ. ಓ ಡಿರಾ ಬಲ ಬಾಬಾ ರಿಖಾ ತೋರೆ ಡಿರಳಲ ಬಾ ಕುರಬ ಓ ಡಿರಾ ಬಲ ಬಾಬಾ ರಿಖಾ ತಾರ ಬಾ ಶಾತೋರೆ ಡಿರಳಲ ಬಾ ಓ ಡಿರಾ ಬಲ ಬಾಬಾ ರಿಖಾ. ದೈವ ಮಹಿಮೆ ನಿನ್ನಲ್ಲಿದೆ. ಹೇಳ್ರಿ, ದೈವ ಮಹಿಮೆ ನಾನು ಗುರುತಿಸ್ತೇನೆ. ಓ ನಾನೊಬ್ಬ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಓ ನಿನ್ನ ಮನಸ್ಸಿಗೆ ಹೇಳ್ರಿ, ಮನಸ್ಸೇ, ನಾನೊಬ್ಬ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಭೂಮಿ ಆಕಾಶ ಆಗಿರುವ ದೇವರ ಮಗನಾಗಿದ್ದೇನೆ. ದೇವರಿಗೆ ಮಗನಾಗಿದ್ದೇನೆ. ಮಗನಾಗಿದ್ದಕ್ಕಾಗಿ ನಾನು ಬಾಧ್ಯನಾಗಿದ್ದೇನೆ. ಹೇಳ್ರಿ, ನಾನು ಮಗನಾಗಿದ್ದಕ್ಕಾಗಿ ಬಾಧ್ಯನಾಗಿದ್ದೇನೆ. ಬಾಧ್ಯನಾಗಿರುವುದರಿಂದ ದೇವರದೆಲ್ಲವೂ ನನ್ನದೇ. ದೇವರ ಪ್ರಭಾವವೆಲ್ಲವೂ ನನ್ನಲ್ಲಿ ವಾಸವಾಗಿದೆ. ಈ ಲೋಕಕ್ಕೆ ದೇವರನ್ನು ನಾನೇ ತೋರಿಸುವವನು. ಹಲ್ಲೆಲೂಯ. ಎಲ್ಲರೂ ಹೇಳಿ, ನಾನು ನಮ್ಮ ತಂದೆ ದೇವರು. ಹಲ್ಲೆಲೂಯ. ಅದಕ್ಕಾಗಿ ದೇವರಿದ್ದಾನೆ ಎಂಬುದನ್ನು ನಾನು ಸ್ಥಾಪಿಸ್ತೇನೆ. ಎಲ್ಲರೂ ಹೇಳಿ ಹಲ್ಲೆಲೂಯ ಹಲ್ಲೆಲೂಯ. ಓ ಡಿರಾ ಬಾ ಶತೋರಿ ಡಿರಳಲ ಬಾ ಕುರಾ ಬಾ ಶತೋರಿ ಡಿರಳಲ ಬಾ ಓ ಡಿರಾ ಬಾಲ ಬಾಬಾ ರಿಖಾ ತಾರ ಬಾಲ ಬಾಬಾ ರಿಖಾ ತೋರಿ ಡಿರಳಲ ಬಾ. ನಮ್ಮಲ್ಲಿರುವ ಪವಿತ್ರಾತ್ಮನಿಗಾಗಿ ಸ್ತೋತ್ರ ಮಾಡೋಣ. ನಮ್ಮಲ್ಲಿರುವ ಪವಿತ್ರಾತ್ಮನಿಗಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲ ಸ್ತೋತ್ರ ಮಾಡ್ತೀರ ಎಲ್ಲರೂ. ಅನ್ಯ ಭಾಷೆಗಳು ಮಾತಾಡೋ. ರೀ ಬಾ ರಿ ಖಾರ ಬಾ ಶಥೋರಿ ಡಿರಳಲ ಬಾ ಓ ಡಿರಾ ಬಾಲ ಬಾಬಾ ರಿಖಾ ತೋರಿ ಡಿರಳಲ ಬಾ ಕುರಾ ಬಾ ಶಥೋರಿ ಡಿರಳಲ ಬಾ ಓ ಡಿರಾ ಬಾಲ ಬಾಬಾ ರಿಖಾಂದೋರ ಬಾ ಶಥೋರಿ ಡಿರಳಲ ಬಾ ಓ ಡಿರಾ ಬಾಲ ಬಾಬಾ ರಿಖಾ ತೋರ ಬಾಲ ಬಾಬಾ ರಾ ಬಾ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ ಪ್ರೇಯರೇ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ. ನಮ್ಮ ಮೂಲಕ ಉಡುಪಿಯನ್ನು ರಕ್ಷಿಸ್ತಾನೆ. ಹಲ್ಲೆಲೂಯ. ಉಡುಪಿನ ರಕ್ಷಿಸಲಿಕ್ಕೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಇದು ಒಬ್ಬ ವ್ಯಕ್ತಿ ಮೂಲಕವಲ್ಲ, ಆತನ ಸಭೆಯ ಮೂಲಕ. ಅಂದರೆ ಆತನ ಮೂಲಕವೇ ನಾವು ಉಡುಪಿನ ಸ್ವಾಧೀನ ಮಾಡಿಕೊಳ್ತೇವೆ. ನಮ್ಮ ನೆರೆಕರೆಯವರು, ನಮ್ಮ ಬಂಧುವರ್ಗ, ನಮ್ಮ ಸ್ನೇಹಿತರು ಎಲ್ಲರೂ ಕ್ರಿಸ್ತನ ಬಳಿಗೆ ಬರುವವರಾಗಿದ್ದಾರೆ. ನಂಬೋಣ ಎಲ್ಲರೂ. ಹಲ್ಲೆಲೂಯ ಹಲ್ಲೆಲೂಯ. ಓ ಡಿರಾ ಬಾ ಶಿತಾರಳಲ ಬಾಬಾ ರಿಖಾ ತಾರಳಲ ಬಾ ಓ ಡಿರಾ ಬಾಲ ಬಾಬಾ ರಿಖಾ ತಾರಳಲ ಬಾಬಾ ಓ ಡಿರಾ ಬಾಲ ಬಾಬಾ ರಿಖಾ ತೋರಳಲ ಬಾಲ ಬಾಬಾ ರಿಖಾ ತಾರಳಲ ಬಾಬಾ ಓ ಡಿರಾ ಬಾ ಶುಂದರಳಲ ಬಲ ಬಲ್ಲ ರಾಬಾ ಶುಂದರಳಲ ಬೂಡಿರಳಲ ಬಕ್ಕುರಬಾ ಓ ಡಿರಾ ಬಲ ಬಾಬಾ ರಿಖಾ ತೋರಿಡಿ ರಡಲಬಾ. ನಾವು ಕರ್ತನ ಸಮಕ್ಷಮದಲ್ಲಿ ಕೆಲವು ಪ್ರಾರ್ಥನೆಗಳನ್ನು ನಾವು ಮಾಡೋಣ. ಮೊದಲನೇದಾಗಿ ನಾವು ಆತ್ಮೀಯ ಬೆಳವಣಿಗೆಯ ಪ್ರಾರ್ಥನೆಗಳು. ನಮ್ಮ ಆತ್ಮೀಯ ಗ್ರಾಹಿಕೆ ಸ್ವಾಮಿ ಹೆಚ್ಚಾಗಲಿ. ನಮ್ಮ ಆತ್ಮೀಯ ಜ್ಞಾನ ಸಾಧಾರಣವಾದ ಮನುಷ್ಯರ ಥರ ನಾವು ಇರಬಾರ್ದಯ್ಯ ಎಂಬುದಕ್ಕಾಗಿ ಎಲ್ಲರೂ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನೇ, ನನಗೆ ನಿನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿರುವ, ಇದುವರೆಗೂ ನನಗೆ ಅರ್ಥವಾಗದೇ ಇರುವ
ಸತ್ಯಾರ್ಥಗಳನ್ನು ತಿಳುಕೊಳ್ಳುವಂತೆ ಜ್ಞಾನವುಳ್ಳ ಮನಸ್ಸನ್ನು ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನೇ, ನನಗೆ ನಿನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು, ಇದುವರೆಗೂ ನನಗೆ ಅರ್ಥವಾಗದೇ ಇರುವ, ಇದುವರೆಗೂ ನನಗೆ ತಿಳಿಯದೇ ಇರುವ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಮನಸ್ಸನ್ನು ನನಗೆ ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಹಾಲೆಲೂಯ, ಹಾಲೆಲೂಯ. ಓ ಡೀರಾ ಬಾಲ ಬಾಬಾ, ಎಲ್ಲರಲ್ಲಿ ಸ್ವಾಮಿ ಮಹಿಮಕರವಾಗಿ ನಾನು ಬ್ರತುಕುವಂತೆ ಜ್ಞಾನವುಳ್ಳ ಮನಸ್ಸನ್ನು, ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಮನಸ್ಸು ನನಗೆ ಕೊಡು, ಮನಸ್ಸು ನನಗೆ ಕೊಡು, ಮನಸ್ಸು ನನಗೆ ಕೊಡು. ಈ ಲೋಕಕ್ಕೆ ಬೆಳಕಾಗಿ ಬ್ರತುಕುವ ಮನಸ್ಸು ನನಗೆ ದಯಪಾಲಿಸು ಸ್ವಾಮಿ. ಹಾಲೆಲೂಯ. ರೀಬಾ ಕುರಾಬಾ ಶತೋರಿ ಡೀರಳಲಬಾ ಕುರಾಬಾ. ಓ ಡೀರಬಲಬಾ. ಎಲ್ಲರೂ ಹೇಳೋಣ. ನನ್ನ ಮನೋನೇತ್ರಗಳನ್ನು ಬೆಳಗಿಸಿ ನಿನ್ನಿಂದ ಕರೆಸಿಕೊಂಡಿದ್ದ ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಿಮ್ಮಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ನಿನ್ನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವರಾದ ನನ್ನಲ್ಲಿ ನೀನು ಸಾಧಿಸುವ ಪರಾಕ್ರಮವು, ಶಕ್ತಿಯು ಎಷ್ಟು ಅತಿಶಯವಾದದ್ದೆಂಬುದನ್ನು ತಿಳುಕೊಳ್ಳುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೇನ್, ಆಮೇನ್. ರೀಬಾ ಕುರಾಬ್. ಎಲ್ಲರ ಪ್ರಾರ್ಥನೆ. ಸ್ವಾಮಿ ನಿಜವಾಗಲೂ ನನಗೆ ಸಹಾಯ ಮಾಡಯ್ಯ. ಈ ಪ್ರಾರ್ಥನೆ ಮಾಡಿದ ಹಾಗೆ ನನ್ನ ಕಣ್ಣುಗಳು ತೆರೆಯಲ್ಪಡಲಯ್ಯ, ನನ್ನ ಗ್ರಾಹಿಕೆ ಹೆಚ್ಚಾಗಲಯ್ಯ. ಎಲ್ಲರೂ ಹೇಳೋಣ. ಓ ರೀಬಾ ಕುರಾಬಾ ಶತೋರಿ ಡಿರಳಲಬ. ಓ ಡಿರ ಬಲ ಬಾಬಾ ರಿಖಾತರ ಡಲಡರ ಡೋರಿ ಡಿರಳಲಬ. ಎಲ್ಲರೂ ಹೇಳೋಣ. ಪರಲೋಕದ ತಂದೆ ದೇವರೇ, ನಾನು ಸಕಲ ಆತ್ಮೀಯ ಜ್ಞಾನವನ್ನು, ಗ್ರಾಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ನಿನಗೆ ಯೋಗ್ಯನಾಗಿ ನಡೆದು ಎಲ್ಲ ವಿಧದಲ್ಲೂ ನಿಮ್ಮನ್ನು ಸಂತೋಷಪಡಿಸುವನಾಗಿರಬೇಕೆಂತಲೂ ನಾನು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೈವ ಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ನಿಮ್ಮ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠನಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು, ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವನಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ಯೋಗ್ಯರನ್ನಾಗಿ ಮಾಡಿದ ತಂದೆಯೇ, ಯಾವಾಗಲೂ ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಅನುಗ್ರಹವಾಗಲಿ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಯಾವಾಗಲೂ ಕೃತಜ್ಞತಾಸ್ತುತಿ, ಯಾವಾಗಲೂ ಪರಿಶುದ್ಧರ ಸ್ವಾಸ್ಥ್ಯದಲ್ಲಿ ಪಾಲನ್ನು ಹೊಂದುವಂತೆ ನಮಗೆ ಮಾಡಿದ ದೇವರೇ, ಪಾಲನ್ನು ಹೊಂದುವ ಯೋಗ್ಯತೆಯನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ. ಎಲ್ಲರೂ ಹೇಳ್ರಿ ಸ್ತೋತ್ರ ಸ್ತೋತ್ರ. ಓ ಡೀರಾಬಾ ಕುರಾಬಾ ಶತೋರಿ ಡೀರಳಲಬಾ. ಓ ಡೀರಾಬಾ ಥೋರಿ ಡೀರಳಲಬಾ ಕುರಾಬಾ ಶತೋರಿ ಡೀರಳಲಬಾ. ಓ ಡೀರಾಬಲ ಬಬರಿ ಖತೋರಬಾ ಶಂದೋರಿ ಡೀರಳಲಬಾ ಕುರಾಬಾ ಶತೋರಿ ಡೀರಳಲಬಾ. ಓ ಡೀರಾಬಲ ಬಬರಿ ಖತಾರಬಾ ಶತೋರಿ ಡೀರಳಲಬಾ. ಪ್ರೇರೆ, ನಾವೆಲ್ಲರೂ ಮಾತನಾಡೋಣ. ಏನು ಗೊತ್ತಾ, ನಾನು ಯೇಸುವನ್ನು ನಂಬಿರುವುದರಿಂದ ಪವಿತ್ರಾತ್ಮನು ನನ್ನಲ್ಲಿ ವಾಸವಾಗಿದ್ದಾನೆ. ನನ್ನಲ್ಲಿರುವ ಪವಿತ್ರಾತ್ಮನು ಜೀವವನ್ನು ಉಂಟು ಮಾಡುವ ನಿಯಮವಾಗಿದ್ದಾನೆ. ಆ ಜೀವವನ್ನು ಉಂಟು ಮಾಡುವ ನಿಯಮದಿಂದ ನನ್ನ ದೇಹದಲ್ಲಿ ಯಾವ ಅನಾರೋಗ್ಯವೂ ವಾಸಿಸುವುದಿಲ್ಲ, ಅನಾರೋಗ್ಯವೇ ನನಗೆ ಬರುವುದಿಲ್ಲ. ಎಲ್ಲರೂ ಅರಿಕೆ ಮಾಡೋಣ. ಎಲ್ಲರೂ ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ನಾನು ಯೇಸುವನ್ನು ನಂಬಿರುವುದರಿಂದ ಪವಿತ್ರಾತ್ಮನು ನನ್ನಲ್ಲಿ ಧಾರಾಳವಾಗಿದ್ದಾನೆ.
ಆಗಿದ್ದಾನೆ. ನಾನು ಯೇಸುವನ್ನು ನಂಬಿರುವುದರಿಂದ ಪರಿಶುದ್ಧಾತ್ಮನು ನನ್ನಲ್ಲಿ ಪರಿಪೂರ್ಣವಾಗಿದ್ದಾನೆ. ಪವಿತ್ರಾತ್ಮನು ಪರಿಪೂರ್ಣವಾಗಿದ್ದಾನೆ. ಪವಿತ್ರಾತ್ಮನು ಪರಿಪೂರ್ಣವಾಗಿದ್ದಾನೆ. ಅದಕ್ಕೆ ನನ್ನ ಜೀವನದಲ್ಲಿ ಪವಿತ್ರಾತ್ಮನಿಂದ ಉಂಟಾದ ಜೀವವನ್ನುಂಟು ಮಾಡುವ ನಿಯಮವು ನನ್ನಲ್ಲಿ ಕೆಲಸ ಮಾಡ್ತದೆ. ಮರಣಕರವಾದ ನಿಯಮವು ನನ್ನಲ್ಲಿ ಕೆಲಸ ಮಾಡುವುದಿಲ್ಲ. ರೋಗವು ಬರುವ ನಿಯಮವು ನನ್ನ ದೇಹದಲ್ಲಿ ಇಲ್ಲ. ಎಲ್ಲರೂ ಹೇಳ್ರಿ, ರೋಗವು ಬರುವ ನಿಯಮವು ನನ್ನ ದೇಹದಲ್ಲಿ ಇಲ್ಲ. ನಿನ್ನ ದೇಹದಲ್ಲಿ ರೋಗವಿದ್ದರೂ ಹೇಳ್ತಾನೆ ಇರು, ಹಲ್ಲೆಲೂಯಾ ಹಲ್ಲೆಲೂಯಾ. ರೋಗವು ಬರುವ ನಿಯಮವು ನನ್ನಲ್ಲಿ ಇಲ್ಲ. ಜೀವವನ್ನು ಉಂಟು ಮಾಡುವ ನಿಯಮವು ನನ್ನಲ್ಲಿ ಕೆಲಸ ಮಾಡ್ತಾ ಇದೆ. ಜೀವವನ್ನು ಉಂಟು ಮಾಡುವ ನಿಯಮವು ನನ್ನಲ್ಲಿ ಕೆಲಸ ಮಾಡ್ತಿದೆ. ಅದಕ್ಕೆ ನನ್ನ ಎಲುಬುಗಳು ಜೀವದಿಂದ ತುಂಬಿದಾವೆ, ನನ್ನ ನರನಾಡಿಗಳು ಜೀವದಿಂದ ತುಂಬಿದಾವೆ, ನನ್ನ ಪ್ರತಿ ಬ್ಲಡ್ ಸೆಲ್ಲಲ್ಲಿ ಪವಿತ್ರಾತ್ಮನ ಜೀವವು ತುಂಬಿದೆ. ಹಲ್ಲೆಲೂಯಾ. ನನ್ನ ನರನಾಡಿಗಳಲ್ಲಿ, ನನ್ನ ಎಲುಬುಗಳಲ್ಲಿ, ನನ್ನ ಕೂದಲಲ್ಲಿ, ಹಲ್ಲೆಲೂಯಾ, ನನ್ನ ತಲೆಯಿಂದ ಪಾದದವರೆಗೂ, ಎಲ್ರಿ ನನ್ನ ತಲೆಯಿಂದ ಪಾದದವರೆಗೂ ಪವಿತ್ರಾತ್ಮನ ಜೀವವು ನನ್ನಲ್ಲಿದೆ. ಪವಿತ್ರಾತ್ಮನ ಜೀವವು ನನ್ನಲ್ಲಿದೆ. ಅದಕ್ಕೆ ರೋಗದ ಭಯವು ನನಗಿಲ್ಲ, ಇನ್ಫೆಕ್ಷನ್ ಭಯವು ನನಗಿಲ್ಲ. ಎಲ್ರಿ, ಇನ್ಫೆಕ್ಷನ್ ಭಯವು ನನಗಿಲ್ಲ. ಡಿರಾಬ ಶಿಥಾರಾಬ ಶತೋರಿ ಖಾತೋರ ಲಾಲಾಬ ಡಿರಾಬ ಶತೋರಿ ಡಿಲಳಲಬ. ದೇವರ ಜೀವವನ್ನು ನಂಬುತ್ತೇನೆ, ದೇವರ ಜೀವವನ್ನು ನಂಬುತ್ತೇನೆ. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರಲ್ಲಿ ನನ್ನಲ್ಲಿರುವವನು ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನು. ಎಲ್ಲರಲ್ಲಿ ನನ್ನಲ್ಲಿರುವವನು ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಅದಕ್ಕೆ ಲೋಕದಲ್ಲಿರುವ ಎಲ್ಲ ಕೆಟ್ಟತನವನ್ನು ನಾನು ಜಯಿಸುವನಾಗಿದ್ದೇನೆ. ಲೋಕದಲ್ಲಿರುವ ಯಾವ ಕೆಟ್ಟತನವಾಗಲಿ, ಯಾವ ಪಾಪವಾಗಲಿ ನನ್ನ ಒಳಗಿರುವ ಆತನಿಗಿಂತಲೂ ದೊಡ್ಡದಲ್ಲ. ರೀಬಾ ಶಿತಾರಾಬಾ ಶಿತಾರಾಡ. ಎಲ್ರಿ ಎಲ್ಲರೂ ನನ್ನ ಒಳಗಿರುವಂಥ ಆತನು ದೇವರು. ಹಲ್ಲೆಲೂಯಾ. ಆತನಿಗೆ ಸಂಬಂಧಪಟ್ಟವನು. ಅದಕ್ಕೆ ನನ್ನ ಮುಂದೆ ಎಲ್ಲವೂ ಚಿಕ್ಕದಾಗಿ ಕಾಣ್ತಾವಾಗಲಿ, ದೊಡ್ಡದಾಗಿ ಯಾವುದು ನನಗೆ ಕಾಣುವುದಿಲ್ಲ. ಹಲ್ಲೆಲೂಯಾ. ಡಿರಬಲ ಬಾಬರಿ ಖಾತೋರೆಡಿ ಅಲ್ವಾ. ಎಲ್ಲರಲ್ಲಿ ನಾನು ಹೊಂದಿರುವ ಮಹಿಮೆಯ ಮುಂದೆ ಈಗಿನ ಕಾಲದ ಕಷ್ಟಗಳು ಎಲ್ಲ ಅಲ್ಪವೇ ಸರಿ. ನಾನು ಹೊಂದಿರುವ ಮಹಿಮೆ ಮುಂದೆ ನನ್ನ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆ ಅಲ್ಪವೇ ಸರಿ. ಅನಾರೋಗ್ಯದ ಸಮಸ್ಯೆ ಅಲ್ಪವೇ ಸರಿ. ಕುಟುಂಬದ ಸಮಸ್ಯೆಗಳು ಅಲ್ಪವೇ ಸರಿ. ಹಲ್ಲೆಲೂಯಾ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಡಿರಾಬಾ ಶತೋರಿ ಡಿರಳಲಬಾ ಕುರಾಬಾ ಡಿರಾಬಲ ಬಾಬಾರಿ ಖಾತೋರಿ ಡಿರಬಾ. ನಾನು ಹೊಂದಿರುವ ಐಶ್ವರ್ಯದ ಮುಂದೆ, ನಾನು ಹೊಂದಿರುವ ಐಶ್ವರ್ಯದ ಮುಂದೆ ನನ್ನ ಎಲ್ಲ ಸಾಲಗಳು ಅಲ್ಪವೇ ಸರಿ. ನಾನು ಹೊಂದಿರುವ ಆರೋಗ್ಯದ ಮುಂದೆ ನನ್ನ ದೇಹದಲ್ಲಿ ಕಾಡುವ ರೋಗವು ಅಲ್ಪವೇ ಸರಿ. ನಾನು ಹೊಂದಿರುವ ಮಹಿಮೆಯ ಮುಂದೆ ನನಗೆ ಬಂದಿರುವ ಎಲ್ಲ ಚಿಂತೆಗಳು ಅಲ್ಪವೇ ಸರಿ. ಹಾಲೆಲೂಯಾ. ರಾಬಾ ಕುರಾಬಾ ಶಥಾ ರಾಳಲ ಬಾಬಾ. ಎಲ್ಲರ ಅನ್ಯ ಭಾಷೆ ಮಾತಾಡಿ, ಮೌನವಾಗಿರಬೇಡಿ. ಡಿರಾ ಬಲ ಬಾಬಾ ರಿಖಾ ತೋರಿ ಡಿರಳಲ ಬಾ ಕುರಾಬಾ ಶತೋರಿ ಡಿರಳಲ ಬಾ ಡಿರಾ ಬಲ ಬಾಬಾ ರಿಖಾ ತೋರ ಶತೋರ ಡಲ ಬಲ ಬಾಬಾ ಡಿರಾ ಬಲ ಬಾಬಾ ರಿಖಾ ರಾ ಬಾಬಾ ಶರಾಳಲ ಬಾಬಾ ಡಿರಾ ಬಥೋರಿ ಡಿರಳಲ ಬಾ ಕುರಾಬಾ ಶಥರಳಲ ಬಾ ಎಲ್ಲರ ರಿಬಾ ರಾಬಾ ಶತೋರಿ ಡಿರಳಲ ಬಾ ಕುರಾಬಾ ಡಿರಾ ಬಥೋರಿ ಡಿರಳಲ ಬಾ ಕುರಾಬಾ ಶತೋರಿ ಡಿರಳಲ ಬಾ ಕುರಾಬಾ. ಹಾಲೆಲೂಯಾ ಹಾಲೆಲೂಯಾ Hallelujah. ಆರಾಧನೆ ಆರಾಧನೆ. Hallelujah. Thank you Jesus. Thank you Lord. Thank you Father Lord. Thank you Jesus. ಉನ್ನತನೇ ಸ್ತೋತ್ರ, ಮಹೋನ್ನತನೇ ಸ್ತೋತ್ರ, ಮಹಿಮೆಯುಳ್ಳ ದೇವರೇ ಸ್ತೋತ್ರ. ರಿಬಂದಲಬ ಶತೋರಿ ಡಿರಳಲಬ ಕುರಬ ಶತೋರಿ ಡಿರಳಲಬ ಡಿರಬ ತೋರಿ ಖಾತಾರಡಲ ಬಾಬಾ ರಿಖಂದ್ರಬೋ ಶಕಿ ರೋಂದ್ಲಬೋ ಇಂಗ್ಲಬೋ ಶಿಖಾಂದ್ರಬೋ ಲಿಖಾತಾರಭ ಖುರಾಕಿರಬ ಸುಂದರಿ ಕೊಂದ್ರಬೋ ಈ ರಬಂದ್ರಬ. ಎಲ್ಲರ ಅನ್ಯ ಭಾಷೆ ಮಾತಾಡಿ. ರಿಬಂದ್ಲಬೋ ಕುರಬ ಈ ರಬ ತುರಬ ಶಂದರಡಿರಡಲಬ ಕುರಬ. ಒಂದು ಕ್ಷಣವಾದರೂ ಬೇರೆ ಆಲೋಚನೆಗೆ ಅವಕಾಶ ಕೊಡಬೇಡ್ರಿ. ಒಂದು ಕ್ಷಣವಾದರೂ ಬೇರೆ ಆಲೋಚನೆಗೆ ಅವಕಾಶ ಕೊಡಬೇಡ್ರಿ. ಡಿರಾಬ ತುರಬೋ ಶಿಂದಿರಿ ಡಿರಳಲ ಬಾಬಾ ರಿಖಾತೋರಿ ಡಿರಳಲ ಬಾ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಪರಿಶುದ್ಧನೇ ಪರಿಶುದ್ಧನೇ. ಆರಾಧನೆ ಆರಾಧನೆ. ಹಲ್ಲೆಲೂಯಾ. ರೀಬಾ ಕೂರಾಬಾ ಶಾಕೂರಾಬಾ ರಾಬಾ ರಾಬಾ ಲೀ ಬಂದ್ರೋಬೋ ಶಿಥೋರಿ ಡಿರಳಲ ಬಾ. ಕರ್ತನ ಸಂಸರ್ಗದಲ್ಲಿರೋರು ಆತನ ಸಂಗಡ ಒಂದೇ ಆತ್ಮವಾಗಿದ್ದೀರಿ ನೀವು. ಎಲ್ರಿ, ನಾನು ಆತನ ಸಂಗಡ ಒಂದೇ ಆಗಿದ್ದೇನೆ, ನಾನು ದೇವರ ಥರ ಆಗಿಬಿಟ್ಟಿದ್ದೇನೆ. ಎಲ್ರಿ ಎಲ್ಲರೂ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ಪ್ರೀತಿಯುಳ್ಳ ಪರಲೋಕದ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ದಿನ
ಪ್ರಾರಂಭದಿಂದ ಅಂತ್ಯದವರೆಗೂ ನೀನೇ ನಮ್ಮನ್ನು ನಡೆಸಿದ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ಮಾತ್ರವಲ್ಲ ಸ್ವಾಮಿ, ನಿನ್ನ ವಾಕ್ಯ ಹೇಳ್ತತೆ ಸ್ವಾಮಿ, ನಮ್ಮಲ್ಲಿ ಆರಂಭ ಮಾಡಿದಂತಾತನು, ನಮ್ಮಲ್ಲಿ ಈ ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿದಂತಾತನು ಯೇಸು ಕ್ರಿಸ್ತನ ದಿನದಲ್ಲಿ, ಯೇಸು ಕ್ರಿಸ್ತನು ಬರುವುದರೊಳಗೆ ನಮಗೆ ಸಿದ್ಧಿಗೆ ತರುವನು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತತೆ. ನಮ್ಮ ಒಳಗೆ ಕರ್ತನೆ ನಿನ್ನ ಒಳ್ಳೆ ಕೆಲಸವನ್ನು ಆರಂಭ ಮಾಡಿದಂತಾತನು ನೀನೇ ಕರ್ತನೆ. ಅದು ನಿಶ್ಚಯವಾಗಿ ದಿನ ದಿನವೂ ಅದಕ್ಕೆ ಸಿದ್ಧಿಗೆ ತರ್ತದೆ. ನಿನ್ನ ಉದ್ದೇಶಗಳು, ನಿನ್ನ ಸಂಕಲ್ಪಗಳೇ ನಮ್ಮ ಜೀವನದಲ್ಲಿ ನೆರವೇರ್ತವೆ ಆಗಲಿ, ಬೇರೆ ಯಾವ ಸಂಗತಿಗಳಲ್ಲ ಸ್ವಾಮಿ. ಈ ಪ್ರಕಟಣೆ, ಈ ಪ್ರತ್ಯಕ್ಷತೆ ಈ ದಿನ ಬಂದ ಪ್ರತಿಯೊಬ್ಬರಿಗೆ ಅರ್ಥವಾಗುವಂತೆ ಸಹಾಯ ಮಾಡು ನನ್ನ ದೇವರೇ. ನನ್ನ ಜೀವಿತದ ಆದಿ ಅಂತ್ಯವಾಗಲಿ. ನನ್ನ ಜೀವಿತದ ಆದಿ ಅಂತ್ಯವು ಸೋಲಲ್ಲ, ಬಡತನವಲ್ಲ, ಕೊರತೆಯಲ್ಲ. ಓ ರೀಬಾ ಸಿತಾರಾಬಾ ಶತೋರೆ, ದೇವರೇ ನನ್ನ ಆರಂಭವು, ದೇವರೇ ನನ್ನ ಅಂತ್ಯವು, ದೇವರೇ ನನ್ನ ಅಲ್ಫಾ ಓ ಮೇಘವೂ ಆಗಿದ್ದಾನೆ. ಆತನೇ ನನ್ನ ಆದಿಯು ಅಂತ್ಯವಾಗಿದ್ದಾನೆ. ಆತನೇ ನನ್ನಲ್ಲಿ ಒಳ್ಳೆ ಕೆಲಸವನ್ನು ಆರಂಭಿಸಿದ್ದಾನೆ. ಅಂತ್ಯದವರೆಗೂ ಆತ ನಡೆಸಿಕೊಂಡು ಹೋಗೋ ದೇವರು ಆಗಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ರೀಬಾಂದ ರಾಬಾಬಾ ಶರಾಬಾ. ಓ ಕ್ಷಣ ಕ್ಷಣಕ್ಕೂ ನೀನು ನಮ್ಮ ಸಂಗಡ ಮಾತನಾಡ್ತಿರುವ ದೇವರೇ ಸ್ತೋತ್ರ. ರಕ್ತ ಒಡಂಬಡಿಕೆಯನ್ನು ನಮ್ಮ ಸಂಗಡ ಮಾಡಿಕೊಂಡ ದೇವರೇ ನಿಮಗೆ ಸ್ತೋತ್ರ. ರಕ್ತ ಒಡಂಬಡಿಕೆಯಲ್ಲಿರುವ ನಮಗೆ ಕೇಡಿನ ಭಯವಿಲ್ಲ ಸ್ತೋತ್ರ. ಹಲ್ಲೆಲೂಯಾ. ನಮ್ಮನ್ನು ಕಾಯುವ ಎಲ್ಲ ಸಂಗತಿ ನೀನು ಕರ್ತನೇ ಸ್ವಾಮಿ ವಹಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ರೀಬಾ ಕರಾಬಾ ಶದರೋಬೋ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ನಾಗೇಶ್ ಪಾಸ್ಟರ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಹಲ್ಲೆಲೂಯಾ. ಕರ್ತನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ನಿನ್ನ ಸ್ವಾಮಿ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಮೂಲಕ ನೀನು ಸ್ವಾಮಿ ಈಗಾಗಲೇ ಮಾಡಿಟ್ಟುಕೊಂಡ ಎಲ್ಲ ಸಂಗತಿಗಳನ್ನು ದೇವರೇ ನಾವು ನಂಬುವವರಾಗಿದ್ದೇವೆ. ಕರ್ತನೆ, ನಾವು ನಂಬುತ್ತಾ ಇರ್ತೇವೆ ದೇವರೇ. ಹಲ್ಲೆಲೂಯಾ. ಹೀಗೆ ನಾವು ನಂಬುತ್ತಾ ಇರುವಾಗ ದೇವರೇ, ಅದರ ಫಲಗಳನ್ನು ದೇವರೇ, ಅದರ ಆಶೀರ್ವಾದಗಳನ್ನು ದೇವರೇ ಆ ಮ್ಯಾನಿಫೆಸ್ಟ್ ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಕುಟುಂಬದಲ್ಲಿ ಸ್ವಾಮಿ ನಮ್ಮ ಸುತ್ತಮುತ್ತ ಆಗುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರೇ. ಎಷ್ಟವರೆಗೆ ಅಂದರೆ ದೇವರೇ ಸ್ವಾಮಿ, ನೀನು ಬರುವ ತನಕ ದೇವರೇ, ಅಥವಾ ನಾವು ನಿನ್ನ ಬಳಿಗೆ ಸೇರುವ ತನಕ ದೇವರೇ, ಈ ಸತ್ಯ ಸಂಗತಿಯಲ್ಲಿ ನಾವೆಲ್ಲರೂ ಸ್ವಾಮಿ ಸಭೆ ನೆಲೆಗೊಳ್ಳುವಂತೆ ನೀ ಸಹಾಯ ಮಾಡು ದೇವರೇ. ಯಾರು ಕೂಡ ಸ್ವಾಮಿ ಇದಕ್ಕೆ ವಿರುದ್ಧವಾದ ಆಲೋಚನೆಗಳನ್ನಾಗಲಿ, ಇದಕ್ಕೆ ವಿರುದ್ಧವಾದ ಕರ್ತನ ದೇವರ ಮಾತುಗಳನ್ನು ಕೇಳುವವರಾಗಿರದೆ ಸ್ವಾಮಿ ಈ ಸತ್ಯದಲ್ಲೇ ನೆಲೆಗೊಂಡಿದ್ದುಕೊಂಡು ಈ ಸತ್ಯವು ನಮಗೆ ಬಿಡುಗಡೆ ಮಾಡಿದೆ. ಬಿಡುಗಡೆ ಅಂದರೆ ದೇವರೇ, ಪಾಪ, ಶಾಪ, ರೋಗ, ಬಡತನ, ಸಂಕಟ, ಸಂಕಷ್ಟ, ಕರ್ತನೆ, ಸೈತಾನ ಬಂದು ಎಲ್ಲದೂ ನಮ್ಮ ಬಿಡುಗಡೆ ಆಗಿದೆ ದೇವರೇ. ಅದಕ್ಕೆ ಈ ಒಂದು ಸತ್ಯ ಯಾವಾಗ ನಮ್ಮ ಜೀವನದಲ್ಲಿ ನಾವು ನಂಬುತ್ತೇವೆ ದೇವರೇ, ಆ ಬಿಡುಗಡೆ ನಮಗೆ ದೊಡ್ಡ ದೊಡ್ಡ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನೋಡುವಂತೆ, ಅನುಭವಿಸುವಂತೆ, ನಾವು ಅನುಭವಿಸುವ ಮಾತ್ರವಲ್ಲ ದೇವರೇ, ಇತರರಿಗೆ ಈ ಸತ್ಯವನ್ನು ಹೇಳುವಾಗ ಅವರು ಕೂಡ ಅನುಭವಿಸುವಂತೆ, ಅವರು ಕೂಡ ಹೊಂದಿಕೊಳ್ಳುವಂತೆ ಮಾಡುವಂಥದ್ದಾಗಿದೆ. ಅದಕ್ಕೆ ನಿನ್ನ ವಾಕ್ಯ ಹೇಳ್ತೀರಿ, ನೀವು ಸತ್ಯವನ್ನು ತಿಳ್ಕೊಳ್ತೀರಿ, ಸತ್ಯವು ನಿಮಗೆ ಬಿಡುಗಡೆ ಮಾಡ್ತದೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲ ದೇವರೇ, ನೀವು ಬಹಳ ಫಲ ಕೊಡ್ತೀರಿ, ನೀವು ಕೊಡುವಂಥ ಫಲವು ನಿಲ್ಲುವಂಥದ್ದಾಗಿದೆ ಎಂಬುದಾಗಿ. ಈ ಒಂದು ಸತ್ಯವನ್ನು ತಿಳ್ಕೊಂಡು ದೇವರೇ, ನಾವೆಲ್ಲರೂ ಬಹಳ ಫಲ ಕೊಡ್ತಾ ದೇವರೇ. ನಾವು ಕೊಡುವ ಫಲವು ಈ ಲೋಕದಲ್ಲಿ ಅನೇಕರ, ನಮ್ಮ ಜೀವನದಲ್ಲಿ ಮಾತ್ರವಲ್ಲ ಅನೇಕರ ಜೀವನದಲ್ಲಿ ನಿಲ್ಲುವಂತೆ ಸ್ವಾಮಿ ಮಾಡುವುದಕ್ಕಾಗಿ ನೀನು ನಮ್ಮನ್ನು ನಿನ್ನ ಮಹಿಮೆಗಾಗಿ ನೀನು ನಡೆಸೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರೇ. ಹಲ್ಲೆಲೂಯಾ. ಕರ್ತನೆ ದೇವರೇ, ಈ ಸತ್ಯ ಎಲ್ಲ ಸಭೆಗಳಲ್ಲಿ, ಎಲ್ಲ ವಿಶ್ವಾಸಿಗಳಲ್ಲಿ ಪ್ರಕಟವಾಗಲಿ ಎಂಬುದ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಹಲ್ಲೆಲೂಯಾ. ಈ ಬೆಳಕು ಪ್ರತಿಯೊಬ್ಬರ ಜೀವನದಲ್ಲಿ ಸ್ವಾಮಿ ಸಭೆ ವಿಶ್ವಾಸಿಗಳಲ್ಲಿ ಪ್ರತಿಯೊಬ್ಬರಲ್ಲಿ ಉದಯವಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ದೇವರೇ. ನಿನಗೆ ಸ್ತೋತ್ರ. ಬಂದಂಥ ಎಲ್ಲ ದೇವಜನರಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ದೇವರೇ. ಹಲ್ಲೆಲೂಯಾ. ಸ್ವಾಮಿ, ನಾವು ಕಷ್ಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಕೊರತೆಗಳಲ್ಲಿ, ಅನಾರೋಗ್ಯಗಳು ದಾಟಿ ಹೋಗುವಾಗ ನಾವು ನಂಬತಕ್ಕ ವಿಷಯ ಏನಂದರೆ, ಯೇಸು ಕ್ರಿಸ್ತನ ಮೂಲಕ ಆದಂಥ ಬಿಡುಗಡೆಯನ್ನು ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ ಸ್ವಾಮಿ, ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ, ಫೈನಾನ್ಸ್ಗೆ ಮಾತನಾಡ್ತಾ ಇರುವಾಗ ಅಲ್ಲಿಯೇ ನಾವು ದೊಡ್ಡ ಬಿಡುಗಡೆ ನೋಡೋರಾಗಿದ್ದೇವೆ, ಅಲ್ಲಿಯೇ ನಾವು ಜಯವನ್ನು ನೋಡೋರಾಗಿದ್ದೇವೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತಾರೆ, ತಂದೆಯ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಎಲ್ಲದರ ಮೇಲೆ ಪೂರ್ಣ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಯೇಸು ಕ್ರಿಸ್ತನ ಮರಣದ ಮೂಲಕ, ಆತನು ಎದ್ದು ಬರೋ ಪುನರುತ್ಥಾನದ ಮೂಲಕ ನಮಗೆ ಜಯ ಸಿಕ್ಕಿದೆ ದೇವರೇ. ಇದನ್ನು ಯಾವಾಗಲೂ ನಾವು ಮಾತನಾಡುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಬಲಪಡಿಸು. ಬಲಹೀನತೆಗಳಲ್ಲಿ ನಿನ್ನ ಬಲವು ಅಂದರೆ ಈ ಒಂದು ಕಾರ್ಯವು, ಈ ಒಂದು ಸತ್ಯವು ನಮ್ಮ ಜೀವನದಲ್ಲಿ ಪ್ರಕಟವಾಗುತ್ತಾ ಬಲಹೀನತೆಗಳಲ್ಲಿ ದೊಡ್ಡ ಜಯವನ್ನು ನಾವು ನೋಡುವಂತೆ ನೀನು ನಡೆಸೋದಕ್ಕಾಗಿ ಸ್ತೋತ್ರ ಮಾಡ್ತಾ, ಬಂದಂಥ ಎಲ್ಲ ದೇವಜನರಿಗಾಗಿ ಸ್ತೋತ್ರ. ಕೃಪೆ ತೋರು ಸ್ವಾಮಿ. ಸಂದೇಶಕ್ಕಾಗಿ ಸ್ತೋತ್ರ. ಕರ್ತನ ದೇವರೇ ಸ್ವಾಮಿ, ಕರ್ತನಿಗೆ ಯಾರು ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಾರೋ ದೇವರೇ, ಅವರೆಲ್ಲರಿಗೂ ಸತ್ಯವು ಪ್ರಕಟವಾಗಿ ಬಿಡುಗಡೆ ಹೊಂದಿ ಜಯದಲ್ಲಿ ಜೀವಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್. ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮನ ಕೀರ್ತಿಸ್ರಿ. ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ.